ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ ನಮಸ್ಕಾರ ನಿಮ್ಮೆಲ್ಲರಿಗೂ ಆಪ್ಕಿ ಅದಾಲತ್ಗೆ ಆತ್ಮೀಯವಾದಂಥ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಕಳೆದ ಕೆಲವು ದಿನಗಳಿಂದ ನಮ್ಮ ಮುಂಬೈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸಾಕಷ್ಟು ನಿಂದನೆಗಳು ಕೇಳಿಬರ್ತಾ ಇದೆ. ಒಬ್ಬರು ಹೇಳ್ತಾರೆ ಮುಂಬೈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನೆಪೋಟಿಸಮ್ ಆಗುತ್ತೆ, ಮತ್ತೆ ಇನ್ನೊಬ್ರು ಹೇಳ್ತಾರೆ ಡ್ರಗ್ ಅಡಿಕ್ಷನ್ ಇದೆ, ಮತ್ತೆ ಇನ್ನೊಬ್ರು ಹೇಳ್ತಾರೆ ಬಣ್ಣಗಳ ಬಗ್ಗೆ ಮತ್ತೆ ಧರ್ಮದ ಬಗ್ಗೆ. ಆದರೆ ಈ ಅಂಧಕಾರದಲ್ಲಿ ಒಂದು ದೀಪ ಇದೆ, ಅದು ಸದಾ ಬೆಳಗ್ತಾ ಇದೆ. ಈ ನಿಂದನೆಗಳ ಮಧ್ಯದಲ್ಲೂ ಒಬ್ಬರ ವ್ಯಕ್ತಿತ್ವ ಹೇಗಿದೆ ಅಂದ್ರೆ, ಈ ಫಿಲ್ಮ್ ಸ್ಟಾರ್ ಹೇಗಿದ್ದಾರೆ ಅಂತಂದ್ರೆ ಇವರಿಗೆ ಜನಗಳು ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ, ತಮ್ಮ ಗೆಳೆಯ ಅನ್ಕೊಂಡಿದ್ದಾರೆ, ಕೆಲವು ಕಡೆ ಇವರ ದೇವಸ್ಥಾನ ಕೂಡ ಕಟ್ಟಿದ್ದಾರೆ. ಯಾವಾಗ ಲೋಕಪ್ರಿಯತೆ ಸಿಗುತ್ತೋ, ಜನಪ್ರಿಯತೆ ಹೆಚ್ಚಾಗುತ್ತೋ ಆಗ ಆರೋಪ ಕೂಡ ಹೊರಿಸ್ತಾರೆ, ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಸೊ ಪ್ಲೀಸ್ ವೆಲ್ಕಮ್ ರಿಯಲ್ ಸ್ಟಾರ್ ಹೀರೋ ಸೋನು ಸೂದ್. ಚಪ್ಪಾಳೆ ಹೀಗೆ ಮುಂದುವರಿತಾ ಇರಲಿ. ನಾನು ಆಮಂತ್ರಿಸ್ತಾ ಇದ್ದೇನೆ ಆಪ್ಕಿ ಅದಾಲತ್ನ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಜಡ್ಜ್, ರಾಜ್ಯಸಭೆಯ ಮೆಂಬರ್, ಹೆಸರಾಂತ ಫಿಲಾಂಥ್ರೋಪಿಸ್ಟ್ ವಿಕ್ರಾಂತ್ ಜಿ ಸಿಂಗ್ ಸಹಾನಿ. ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋ ಮೊದಲು ಮತ್ತು ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನ ಶುರು ಮಾಡೋ ಮೊದಲು ಇವತ್ತಿನ ಜಡ್ಜ್ ವಿಕ್ರಮ್ ಜಿ ಸಿಂಗ್ ಸಹಾನಿ ಅವರ ಅನುಮತಿಯನ್ನು ಕೇಳ್ತಾ ಇದ್ದೇನೆ ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೆ. ಅನುಮತಿ ಇದೆ. ಬನ್ನಿ, ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಸೋನು ಸೂದ್ ಅವರ ಮೇಲೆ. ತುಂಬಾ ನರ್ವಸ್ ಆಗಿದ್ದೀನಿ ನಾನು. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಸೋನು ಸೂದ್ ಅವರ ಮೇಲಿರುವ ಆರೋಪವೆಂದರೆ ಇವರು ಮನಸ್ಸಿಗೆ ಬಂದಂತೆ ಮಾಡುತ್ತಾರೆ ಎಂಬುದು. ಸೋನು, ಈ ಮಾತು ನಿಜನಾ? ನಿಮ್ಮ ತಂದೆಯವರು ನಿಮಗೆ ಅಂಗಡಿನಲ್ಲಿ ಬಟ್ಟೆ ಹೊಲಿಯುವಂತ ಕೆಲಸ ಕೊಟ್ಟಿದ್ರು, ಆದ್ರೆ ನೀವು ಅಂಗಡಿನ ಬಿಟ್ಟು ನಾಗ್ಪುರಕ್ಕೆ ಹೋಗ್ತೀರಾ ನಿಮ್ಮಿಷ್ಟದಂತೆ ಇಂಜಿನಿಯರ್ ಆಗೋದಕ್ಕೆ. ನನ್ನ ತಂದೆ ತಾಯಿ ಯಾವಾಗ್ಲೂ ಏನ್ ಹೇಳ್ತಿದ್ರಂದ್ರೆ ಓದು ತುಂಬಾ ಇಂಪಾರ್ಟೆಂಟು ಅಂತ. ಅದಕ್ಕೆ ನಾನು ನಾಗ್ಪುರ್ಗೆ ಹೋದೆ ಇಂಜಿನಿಯರಿಂಗ್ ಮಾಡೋದಕ್ಕೆ. ಆದ್ರೆ ನಾನು ಆಕ್ಟರ್ ಆಗ್ಬೇಕು ಅಂತ ಇರಲಿಲ್ಲ, ಜಸ್ಟ್ ವಾಪಸ್ ಬಂದು ಅಂಗಡಿಯಲ್ಲಿ ಕೂತ್ಕೋತೀನಿ ಅಥವಾ ಇನ್ನೇನೋ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಇಂಜಿನಿಯರಿಂಗ್ ಮಾಡೋ ಆಸೆ ಇತ್ತು. ಹೌದು. ಮತ್ತೆ ನೀವು ಟಿಕೆಟ್ ಇಲ್ದಾಗೆ ಮುಂಬೈ ತಲುಪಿದ್ರಿ. ಅನ್ರಿಸರ್ವ್ ಟಿಕೆಟ್ ಅಲ್ಲಿ ಹೋಗಿದ್ದೆ. ಟಿಕೆಟ್ ತಗೊಂಡಿದ್ದೆ, ರಿಸರ್ವೇಶನ್ ಇರ್ಲಿಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ಮೂಲೆಯಲ್ಲೆಲ್ಲೋ ಕೂತ್ಕೊಂಡು ಹೋದೆ ಮುಂಬೈಗೆ. ಟಿಟಿ ಹಿಡಿದ್ಬಿಟ್ರು. ಟಿಟಿಗೆ ದುಡ್ಡು ಕೊಟ್ಬಿಟ್ಟಿದ್ದೆ, ಎಲ್ಲೋ ಮೂಲೆಯಲ್ಲಿ ಕೂತಿದ್ದೆ ನಾನು. ಮತ್ತೆ ನೀವು ಮುಂಬೈ ತಲುಪಿದಾಗ ನೀವು ಗಾರ್ಡ್ಗೆ ದುಡ್ಡನ್ನ ಕೊಟ್ಟು ಸ್ಟುಡಿಯೋ ಒಳಗಡೆ ಹೋದ್ರಿ. ಸರ್, ಫಿಲ್ಮ್ ಸಿಟಿಗೆ ನಾನು ಹೋದಾಗ ನನಗೆ ಯಾರೋ ಏನೋ ಹೇಳಿದ್ರಂದ್ರೆ ಸುಮ್ಮನೆ ಬಿಡಲ್ಲ ಅಂತ. ನನಗೇನು ಅನ್ನಿಸ್ತು, ನಾನು ಆಕ್ಟರ್ ತರ ಕಾಣಿಸ್ತೀನಲ್ಲ, ಬಿಟ್ಬಿಡ್ಬೋದೇನೋ ಅಂತ. ಆದ್ರೆ ಅಲ್ಲಿ ಫಿಲ್ಮ್ ಸಿಟಿಗೆ ಹೋದಾಗ್ನೂ ಅಲ್ಲಿ ತಡೆದ್ಬಿಟ್ರು ನನ್ನ. ಶೂಟಿಂಗೇ ನಡೀತಾ ಇಲ್ಲ ಅಂದ್ರು. ಒಂದು 10-20 ನಿಮಿಷ ಅಲ್ಲೇ ನಿಂತ್ಕೊಂಡಿದ್ದೆ ನಾನು. ಆಮೇಲೆ ಅಲ್ಲಿರೋರ್ಗೆ ಒಂದು 100-200 ಕೊಟ್ಟು ಆಮೇಲೆ ಒಳಗಡೆ ಹೋದೆ ನಾನು. ಆಮೇಲೆ ನಾನು ಅಲ್ಲಿ ಒಳಗಡೆ ಸೆಟ್ ಅಲ್ಲಿ ಹೋದ್ಮೇಲೆ ನನ್ಗೇನ್ ಅನಿಸ್ತು ಅಂದ್ರೆ, ಶೂಟಿಂಗ್ ನಡೀತಾ ಇತ್ತು. ನಾನು ಅನ್ಕೊಂಡೆ ಎಲ್ಲಾದ್ರೂ ನಿಂತ್ಬಿಟ್ರೆ ಯಾರಾದ್ರೂ ಡೈರೆಕ್ಟರ್ ನೋಡಕ್ ಹೀರೋ ತರ ಕಾಣಿಸ್ತಾನಲ್ಲ, ಕೆಲಸ ಕೊಡೋಣ ಅಂತಾರೆ ಅಂತ. ಆದ್ರೆ ಆ ತರ ಏನೂ ಆಗ್ಲೇ ಇಲ್ಲ ಸರ್. ನಾನು ಇಡೀ ದಿನ ಸುತ್ತಾನೆ ಇದೆ ಫಿಲ್ಮ್ ಸಿಟಿಯಲ್ಲಿ. ಆಮೇಲೆ ವಾಪಸ್ ಮನೆಗೆ ಹೋದಾಗ ಫಸ್ಟ್ ಟೈಮ್ ಏನ್ ರಿಯಲೈಸ್ ಆಯ್ತು ಅಂದ್ರೆ, ಅಷ್ಟು ಈಸಿ ಅಲ್ಲ ಅದು. ನಾನು ಅನ್ಕೊಂಡಷ್ಟು ತುಂಬಾ ಕಷ್ಟ ಇದೆ ಅಂತ ಅನ್ಸ್ತು. ನೋಡಿ, ನನ್ನ ಹತ್ರ ನಿಮ್ಮ 1997ನ ಒಂದು ಚಿತ್ರ ಇದೆ. ವಾವ್. ನಾವು ಆ ಚಿತ್ರನ ನೋಡಿ ನಾವು ಊಹಿಸ್ಕೊಳ್ಬೋದು ಈ ಹುಡುಗ ಮುಂದೆ ಸಿನಿಮಾದಲ್ಲಿ ಹೀರೋ ಆಗ್ತಾನಾ ಇಲ್ವಾ ಅಂತ. ಈಗ ನೀವ್ ಹೇಳಿ, ಇದನ್ನ ನೋಡಿ ನಿಮ್ಗನ್ಸಿತ್ತಾ ನಿಮ್ಗೆ ಹೀರೋ ಆಗ್ಬೋದು ಅಂತ? ಸರ್, ಅದೇನೋ ಹೇಳ್ತಾರಲ್ಲ ಸರ್, ನಂಬಿಕೆ ಮೇಲೆ ಜಗತ್ ನಿಂತಿರೋದಲ್ವಾ ಸರ್. ಏನೋ ಅದೇ ನಂಬಿಕೆ ಮೇಲೆ ನಾನು ಬಂದೆ. ಮತ್ತೆ ನೀವು ಈ ಫೋಟೋ ನೋಡಿದ್ಮೇಲೆ ತುಂಬಾ ಜನ ಇಲ್ಲಿಂದನೂ ಹೊರಗೆ ಬರ್ತಾರೆ ಈಗ. ಆನಂತರ ಸಿನಿಮಾಗಳನ್ನ ಮಾಡಿದ್ರಿ, ತಮಿಳ್ನಲ್ಲಿ, ತೆಲುಗುನಲ್ಲಿ. ಹೌದು ಸರ್, ಅದು ಹೇಳ್ತಾರಲ್ಲ ಸರ್, ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತ. ನನಗೇನು ಗೊತ್ತಿರಲಿಲ್ಲ. ಮತ್ತೆ ನನಗೆ ನೆನಪಿದೆ, ನನಗೆ ಒಂದು ಸಿನಿಮಾ ಆಫರ್ ಬಂತು. ಅಂದ್ರೆ ವಿಲನ್ ಅಂದ್ರು. ನನಗನ್ನಿಸ್ತು ಇವ್ರಿಗೇನು ವಿಷನೇ ಇಲ್ಲ, ಈ ಡೈರೆಕ್ಟರ್ಗೆ ಏನು ಗೊತ್ತೇ ಇಲ್ಲ ಏನೋ ಅನಿಸ್ತು, ವಿಲನ್ ಮಾಡ್ತಿದಾರಲ್ಲ ಅಂತ. ಆದ್ರೆ ವಿಷಯ ಏನು ಅಂದ್ರೆ, ನನಗೆ ಕ್ಯಾಮ್ರಾ ಮುಂದೆ ಬರಬೇಕಾಗಿತ್ತು. ಅದಾದ್ಮೇಲೆ ನಾನು ಚೆನ್ನೈಯಲ್ಲಿ ಮೊದಲನೇ ಫಿಲ್ಮ್ ಮಾಡಿದೆ. ಮತ್ತೆ ಆ ಸಿನಿಮಾ ಹಿಟ್ ಆಯ್ತು. ಅದಾದ್ಮೇಲೆ ಮತ್ತೆ ನೆಗೆಟಿವ್ ರೋಲ್ಸ್ ತುಂಬಾ ಅಪ್ರಿಶಿಯೇಟ್ ಮಾಡೋಕ್ ಶುರು ಮಾಡಿದ್ರು. ಆಮೇಲೆ ತಮಿಳ್, ತೆಲುಗು, ಕನ್ನಡ ಭಾಷೆಯಲ್ಲಿ ಮಾಡೋಕ್. ಆದ್ರೆ ಈ ಮಾತು ನಿಜನಾ?
ಅವರು ರೋಲ್ ಕೊಡ್ಬೇಕಾದ್ರೆ ನಿಮ್ಮ ಆಕ್ಟಿಂಗ್ ಅನ್ನ ನೋಡ್ತಾ ಇರ್ಲಿಲ್ಲ? ಇಲ್ಲ ಸರ್, ಮೊದ್ಲು ಅವ್ರು ನನ್ನ ನೋಡಿದಾಗ ಏನು ಅಂದ್ರೆ ಅವರು ಹೈಟು ಬಾಡಿ ಎಲ್ಲ ನೋಡಿದ್ರು. ಹೈಟ್ ಬಾಡಿ ಚೆನ್ನಾಗಿದೆ, ಕೊಟ್ಬಿಡೋಣ ರೋಲು ಅಂತ. ಅದಾದ್ಮೇಲೆ ನಾನು ನಿಧಾನಕ್ಕೆ ಆಕ್ಟಿಂಗ್ ಕಲ್ತ್ಬಿಟ್ಟೆ ಸರ್. ಸ್ವಲ್ಪ ಬರ್ತಾ ಇತ್ತು, ಆದ್ರೆ ಮೊದಲನೇ ಆಪರ್ಚುನಿಟಿ ಲುಕ್ ಇಂದನೇ ಸಿಕ್ತು ಸರ್. ನಿಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು, ನೀವು ಸೌತ್ ಅಲ್ಲಿ ಸಿನಿಮಾ ಯಾಕೆ ಮಾಡಿದ್ರಿ ಅಂದ್ರೆ ನಿಮ್ಗೆ ಕಾಲೇಜ್ನಲ್ಲಿ ಒಂದು ಹುಡುಗಿ ಮೇಲೆ ಪ್ರೀತಿ ಆಗಿತ್ತಲ್ಲ, ಆಕೆ ತೆಲುಗು ಹುಡುಗಿ. ಅದು ಸರ್, ಅದು ಬೈ ಆಕ್ಸಿಡೆಂಟಲ್. ಅದು ಅಂದ್ರೆ ಅದು ಮೊದ್ಲು ನಾನು ಸೊನಾಲಿನ ಭೇಟಿ ಮಾಡಿದಾಗ ಆ ಹುಡುಗಿ ತೆಲುಗು ಹುಡುಗಿ ನಿಜ. ಆದ್ರೆ ಅನ್ಕೊಂಡಿರ್ಲಿಲ್ಲ ಸಿನಿಮಾಗಳಲ್ಲೂ ನಾನು ಅದು ಹೇಳ್ತಾರಲ್ಲ ಸರ್, ಹಣೆ ಬರ ಮತ್ತೆ ವಾಪಸ್ ಅಲ್ಲಿಗೆ ತಂದು ನಿಲ್ಸುತ್ತೆ ಅಂತ, ಹಾಗಿರುತ್ತೆ ಅದು. ಆಮೇಲೆ ಸೌತ್ ಫಿಲಿಮ್ ಅಲ್ಲಿ ತುಂಬಾ ನನಗೇನ್ ಅನ್ಸುತ್ತೆ ಅಂದ್ರೆ ಪಂಜಾಬಿ ಅವ್ರಿಗಿಂತ ಸೌತ್ ಇಂಡಿಯನ್ಸೇ ತುಂಬಾ ಖುಷಿ ಪಡಕ್ ಶುರು ಮಾಡಿದ್ರು, ಇವನ್ ಸಿನಿಮಾ ನೋಡೋಣ ಅಂತ. ಕೆಲಸ ಬಂದಾಗ ನನ್ನ ತಾಯಿ ಹೇಳ್ತಾ ಇದ್ರು ಜನರಿಗೆ, ಇವನು ಸೌತ್ ಫಿಲಿಮ್ಸ್ ಮಾಡ್ತಿದ್ದಾನೆ ಅಂತ. ಪಂಜಾಬಿ ಅವ್ರು ಏನಂತಿದ್ರು ಅಂದ್ರೆ, ಹುಡುಗ ಸಿನಿಮಾ ಮಾಡ್ತಾನೆ, ಕಾಣಿಸೋದೇ ಇಲ್ಲಲ್ಲ ಸಿನಿಮಾಗಳಲ್ಲಿ. ಐ ಥಿಂಕ್ ನಿಧಾನಕ್ಕೆ ಸಿನಿಮಾಗಳಲ್ಲಿ ಕಾಣಿಸಕ್ ಶುರು ಆದಾಗ ಎಲ್ಲರಿಗೂ ಗೊತ್ತಾಯ್ತು ಸಿನಿಮಾದಲ್ಲಿ ಮಾಡ್ತಿದ್ದಾನೆ, ಸುಮ್ನೆ ಟೈಮ್ ಪಾಸ್ ಮಾಡ್ತಿಲ್ಲ ಅಂತ. ಯಾವಾಗ ಕಾಣಿಸ್ಕೊಂಡ್ರಲ್ಲ, ಆಗ ಹಳ್ಳಿಯವರು ಮನೆಯವರು ಅನ್ಕೋತಾ ಇದ್ರು ಅನ್ಸತ್ತಲ್ಲ ಮಗ ಹೀರೋ ಆಗ್ತಾನೆ ಅಂತ. ಹೌದು. ಆದ್ರೆ ನೀವಾಗಿದ್ದು ಖಳನಾಯಕ, ವಿಲನ್. ರೈಟ್. ಮುನ್ನಿ ಬದ್ನಾಮ್ ಹುಯಿ ಡಾರ್ಲಿಂಗ್ ತೇರೇಲಿ. ಸರ್, ಮೊದಲು ಅವರು ನಮ್ಮ ಅಭಿನವ್ ಕಶ್ಯಪ್ ಏನ್ ಡೈರೆಕ್ಟರ್ ಇದಾರಲ್ವಾ, ಅವರು ಮಣಿರತ್ನಂ ಅವರ ಯುವ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಅವರು ನನ್ನ ಮೊದಲು ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ರು ತಮ್ಮ ಸಿನಿಮಾಗೆ. ಕರಪ್ಟ್ ಪೊಲೀಸ್ ಆಫೀಸರ್ ರೋಲ್ ನಿಭಾಯಿಸೋದಿತ್ತು ನಾನು. ದಬಂಗ್ ಬರಿತಾ ಇದ್ರು ಅವಾಗಿನ್ನು. ನನಗೆ ಚೇತಿ ಸಿಂಗ್ ಉಲ್ಟಾ ರೋಲ್ ಏನ್ ಸಿಕ್ತಲ್ವಾ, ಸಲ್ಮಾನ್ ಅವ್ರಿಗೆ ಚುಲ್ಬುಲ್ ಪಾಂಡೆ ರೋಲ್ ಕೊಟ್ರು, ನನಗೆ ಚೇತಿ ಸಿಂಗ್ ರೋಲ್ ಕೊಟ್ರಲ್ಲ. ನಾನು ಹೇಳ್ದೆ ನಾನು ಮಾಡಲ್ಲ ಇದನ್ನ ಅಂತ. ಅವ್ರು ಹೇಳಿದ್ರು ಇಲ್ಲ ಮಾಡು, ನೀನು ತುಂಬಾ ಚೆನ್ನಾಗಿರುತ್ತೆ ನಿನಗೆ ಅಂತ. ನಾನಂದೆ ಮೊದಲು ಅದನ್ನ ಬರೀತೀನಿ ನಾನು, ಕೆಲವು ಡೈಲಾಗ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ನಾನು ಅಂತಂದೆ, ಯಾಕಂದ್ರೆ ನಂಗೆ ಬರೆಯೋ ಅಭ್ಯಾಸ ಇದೆ ಸರ್. ಸೊ ನಾನೇನ್ ಮಾಡಿದೆ, ಒಂದ್ 2-3 ದಿನದಲ್ಲಿ ಫುಲ್ ಸ್ಕ್ರಿಪ್ಟ್ ಬರೆದು ಡೈಲಾಗ್ಸ್ ಎಲ್ಲ ಬರ್ದೆ. ಒಂದ್ ವೇಳೆ ಇದು ಓಕೆ ಅಂದ್ರೆ ನಾನ್ ಮಾಡ್ತೀನಿ ಅಂತಂದೆ. ಆಮೇಲೆ ಅವರು ಓಕೆ ಅಂದ್ರು, ನಾನ್ ಮಾಡಿದೆ ಅಷ್ಟೇ. ಅಂದ್ರೆ ಚೇತಿ ಸಿಂಗ್ ಡೈಲಾಗ್ ಅನ್ನ ನೀವೇ ಬರ್ಕೊಂಡಿದ್ದ? ನಾನೇ ಬರ್ದಿದ್ದೆ ಸರ್. ತುಂಬಾ ಬರ್ದಿದ್ದೀನಿ ಸರ್, ತುಂಬಾ ದೊಡ್ಡ ಸಿನಿಮಾಗಳಲ್ಲಿ ಬರ್ದಿದ್ದೀನಿ ಸರ್ ನಾನು. ಬಟ್ ದೊಡ್ಡ ಹಿಟ್ ಆಗಿರೋ ಸಿನಿಮಾಗಳಲ್ಲಿ ನಾನು ಬರ್ದಿರ್ತೀನಿ, ನನ್ನ ಲೈನ್ಸ್ ಇರುತ್ತೆ. ಸೊ ನನ್ನ ಸಲ್ಮಾನ್ ಖಾನ್ ಅವ್ರು ಕರ್ಕೊಂಡು ಹೋದ್ರು. ಅವ್ರಂದ್ರು ನಡಿ ಊಟ ಮಾಡಿ ಬರೋಣ, ನಾವು ಅಲ್ಲಿ ವೈಬಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅವರು ಸಲ್ಮಾನ್ ಅವ್ರು ಅಂದ್ರು, ನೀನ್ ಬಾಳ ಹೈಟ್ ಆಗಿದ್ಯಪ್ಪ, ಈ ಗಾಡಿಯಲ್ಲಿ ಕಂಫರ್ಟೇಬಲ್ ಇದೆ ತಾನೆ ಅಂತ. ನಾನಂದೆ, ನೋಡಪ್ಪ ಸಲ್ಮಾನ್, ಕಾನೂನ್ನ ಕೈಗಳು ಸೋನು ಸೂದ್ನ ಕಾಲ್ಗಳು ತುಂಬಾ ಉದ್ದ ಇರ್ತಾವಪ್ಪ ಅಂದೆ. ಅವಾಗ ಸಲ್ಮಾನ್ ಅಂದ, ಡೈಲಾಗ್ ಚೆನ್ನಾಗಿದೆ, ನಾವ್ ಅದನ್ನ ಈ ಸಿನಿಮಾಗೆ ಯೂಸ್ ಮಾಡೋಣ ಅಂತಂದ್ರೆ ನಾವು ಅದನ್ನ ಯೂಸ್ ಮಾಡಿದ್ವಿ ಸಿನಿಮಾದಲ್ಲಿ. ಕಾನೂನ್ ಕೆ ಹಾತ್ ಅವ್ರ ಚೇತಿ ಸಿಂಗ್ ಕೆ ಲಾತ್ ಬಹುತ್ ಲಂಬೆ ಹೋತೆ ಭಯ್ಯ ಅಂದ್ರೆ ಸರ್ ಹಂಗೆ ಆಗುತ್ತಲ್ಲ ಏನದು. ಮತ್ತೆ ಆ ಸಿನಿಮಾದ ಪ್ರಸಿದ್ಧವಾದಂತ ಒಂದು ಡೈಲಾಗ್ ಸಲ್ಮಾನ್ ಖಾನ್ ಅವರದ್ದು, ಛೇದ್ಕರಂಗೆ ಸರ್, ಅದು ನಂಗೆ ನೆನಪಿದೆ. ಫಸ್ಟ್ ಹಾಫ್ ಶೂಟ್ ಇತ್ತು, ನನಗೆ ಬರೆಯೋ ಅಭ್ಯಾಸ ಇರೋದ್ರಿಂದ ಅಭಿನವ್ ಜೊತೆ ಕೂತ್ಕೋತಿದ್ದೆ. ಅದರಲ್ಲಿ ಈ ಡೈಲಾಗ್ ಬಂತು. ಅಂದ್ರೆ ಇತ್ನೇ ಛೇದ್ಕರಂಗೆ ಕಿ ಕನ್ಫ್ಯೂಸ್ ಹೋ ಜಾओगे ಕಿ ಮಿಕ್ಕಿದ್ದೆಲ್ಲ ಪೆನ್ನಿಂದೆ ಎಲ್ಲ ಆಟ. ಅಂದ್ರೆ ಬರೆಯೋ ಇಂಟ್ರೆಸ್ಟ್ ಇದೆಯಲ್ಲ ಸರ್, ಅದಕ್ಕೆ ಏನೋ ಹಂಗೆ ಬರ್ದ್ಬಿಡ್ತೀನಿ ಸರ್. ವಿಲನ್ ಆಗಿ ಆಕ್ಟ್ ಮಾಡ್ಬೇಕಾದ್ರೆ ಒದೆ ತಿಂತೀರಲ್ಲ? ಹೌದು. ಅವಾಗ ಯೋಚಿಸಿದ್ರ ನೀವು ರಿಯಲ್ ಲೈಫ್ ಅಲ್ಲಿ ಹೀರೋ ಆಗ್ತೀನಿ ಅಂತ? ನಾನು ಮೊದ್ಲಿಗೆ ಮುಂಬೈಗೆ ಬಂದಾಗ ಅಂದ್ರೆ ತುಂಬಾ ಇಷ್ಟ ಇತ್ತು ಸರ್, ಒಳ್ಳೆ ಕ್ಯಾರೆಕ್ಟರ್ ಮಾಡೋಣ, ಒಳ್ಳೆ ಸಿನಿಮಾಗಳನ್ನ ಮಾಡೋಣ. 100 ಕೋಟಿಗೆ ದುಡಿತಾರೆ, 500 ಕೋಟಿ, ನನಗೆ ಜೀವನ ಅದು ಅನ್ಸ್ತಿತ್ತು. ಆದ್ರೆ ಕೋವಿಡ್ ಬಂದಾಗ ನಾನು ಯಾವಾಗ ಜನರ ಜೊತೆ ಬೆರೆಯೋಕ್ ಶುರುವಾದೆ, ಅವಾಗ ನನಗೆ ಮೊದಲನೇ ಸಲ ಫೀಲ್ ಆಯ್ತು ಸರ್. ಅಂದ್ರೆ ಜೀವನದ ಅತ್ಯಂತ ಮುಖ್ಯವಾದ ಪಾತ್ರ ಏನಿದೆ ಅದನ್ನ ನಿಭಾಯಿಸೋ ಅವಕಾಶ ನನಗೆ ಈಗ ಸಿಕ್ಕಿದೆ ಅಂತ. ವರ್ಷಗಳಿಂದ ಕಾಯ್ತಾ ಇದ್ದೆ ಇದಕ್ಕೆ ಮೇಲ್ ಕೂತವನು ಡೈರೆಕ್ಷನ್ ಮಾಡ್ತಾ ಇದ್ದ. ಆ ಡೈರೆಕ್ಷನ್ ಹಂಗೆ ನಡೀತಾ ಇರಬೇಕು, ನನ್ನ ಕೊನೆ ಉಸಿರಿರೋವರೆಗೂ ಈ ಕೆಲಸ ನಿಲ್ಬಾರ್ದು ಅಂತ ನಾನು ಬೇಡ್ಕೋತೀನಿ ಸರ್. ಈ ಸಿನಿಮಾ ನಿಲ್ಲೇಬಾರ್ದು ಅನ್ಕೋತೀನಿ ಸರ್. ಆದ್ರೆ ಸೋನು, ಈ ಜವಾಬ್ದಾರಿ ನಿಭಾಯಿಸುವಂತ ವಿಚಾರದಲ್ಲಿ ನಿಮಗೆ ಸಿನಿಮಾ ಆಫರ್ಗಳಿತ್ತಲ್ಲ, ಅದು ಕೈತಪ್ಪು ಹೋಗುತ್ತೆ. ಮತ್ತೆ ಚಿರಂಜೀವಿ ಹೇಳ್ತಾರೆ, ಸಿನಿಮಾದಲ್ಲಿ ನಿಮ್ಗೆ ಹೊಡೆಯೋದಿಲ್ಲ, ಯಾಕಂದ್ರೆ ನಿಮ್ಗೆ ಹೊಡೆದ್ರೆ ಜನ ನನಗ್ ಬಂದು ಹೊಡಿತಾರೆ ಅಂತ ಹೇಳ್ತಾರೆ. ಹೌದು ಸರ್, ಆಕ್ಷನ್ ನಡೀತಾ ಇತ್ತು ಸರ್. ಆಕ್ಚುಲಿ ಅಲ್ಲಿ 2 ಹಂತ ಇದ್ವು. ಕೋವಿಡ್ ಶುರು ಆಗಕ್ಕಿಂತ ಮುಂಚೆ 1-2-3 ಸಿನಿಮಾ ಅರ್ಧ ಆಗಿದ್ವು. ಅದಾದ್ಮೇಲೆ ಕೋವಿಡ್ ಟೈಮ್ನಲ್ಲಿ ಸ್ಟಾಪ್ ಆಗಿ ಕೋವಿಡ್ ಆದ್ಮೇಲೆ ಶುರು ಆದಾಗ ಇಮೇಜ್ ಬದಲಾಗ್ಬಿಟ್ಟಿತ್ತು. ಆಕ್ಷನ್ ಡೈರೆಕ್ಟರ್ಸ್ ಎಲ್ಲ ಏನಂತ ಇದ್ರು ಅಂದ್ರೆ, ಅಯ್ಯೋ ನಾವು ಇವನಿಗೆ ಹೊಡೆದ್ರೆ ನಮಗೆ ಏಟ್ ಬೀಳುತ್ತಪ್ಪ ಅಂತ. ಸೊ ಎಷ್ಟೋ ಸೀನ್ಸ್ ರೀಶೂಟ್ ಆದ್ವು, ಎಷ್ಟೊಂದು ರೀ ಎಡಿಟ್ ಆದ್ವು. ಅಂದ್ರೆ ಜನರ ಎಮೋಷನ್ಸ್ ಜಾಸ್ತಿ ಆಗ್ಬಿಟ್ಟಿರುತ್ತಲ್ಲ, ಸೊ ಇದೆಲ್ಲ ನಡೆಯಲ್ಲಪ್ಪ ಅನ್ಸ್ಬಿಡ್ತು. ಅಂದ್ರೆ ಜನ ಏನಾದ್ರು ಬೈದ್ರೆ, ಕಾಲರ್ ಹಿಡಿದ್ರೆ ನಂದು ಅವ್ರಿಗೆ ಎಮೋಷನ್ಸ್ ಹರ್ಟ್ ಆಗುತ್ತೆ ಅಂತ, ಸೊ ರೀಶೂಟ್ ರೀ ಎಡಿಟ್ ಮಾಡ್ಬೇಕಾಯ್ತು ಸರ್. ಆದ್ರೆ ಫ್ರೆಂಡ್ಸ್ ಮತ್ತೆ ಕುಟುಂಬದವರು ಹೇಳ್ತಾ ಇರ್ಲಿಲ್ವಾ ಸಿನಿಮಾಗಳಲ್ಲಿ ತುಂಬಾ ಒದೆ ತಿಂತೀಯ ಅಂತ? ಸರ್ ಅಂತಿದ್ರು ಸರ್ ಮೊದಲು. ಅಂದ್ರೆ ನೀನು ಅಂದ್ರೆ ಬಾಡಿ ಅಂತೂ ನೀನು ಹೀರೋಗಿಂತ ಚೆನ್ನಾಗಿ ಮಾಡಿಟ್ಕೊಂಡಿರ್ತೀಯ, ಅವನ ಹತ್ರ ಏಟ್ ತಿಂತೀನಿ ಅಂತ. ಸೊ ನಾನೇನ್ ಹೇಳ್ತಿದ್ದೆ ಅಂದ್ರೆ, ನಾನು ಎಂಡಲ್ಲಿ ಏಟ್ ತಿಂತೀನಿ, ಆದ್ರೆ ಪೂರ್ತಿ ಪಿಕ್ಚರ್ ನಾನು ಹೊಡೆದಿರ್ತೀನಲ್ಲ ಅಂತ. ಸೊ ಸ್ವಲ್ಪ ಏಟ್ ತಿಂದ್ರೆ ಪಿಕ್ಚರ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಸರ್. ಕಂಗನಾ ರನೌತ್ ಅವರ ಸಿನಿಮಾಗೋಸ್ಕರ ತುಂಬಾ ಶ್ರಮ ಹಾಕಿದ್ರಿ, ಕುಸ್ತಿಗೋಸ್ಕರ ದೇಹ ಬೆಳೆಸಿದ್ರಿ. ಹೌದು ಸರ್. ಆದ್ರೆ ಸಿನಿಮಾ ರಿಲೀಸ್ ಆದಾಗ ರೋಲ್ನ ಕಟ್ ಮಾಡಿಬಿಟ್ಟಿದ್ರು.
ಸರ್ ಅದರಲ್ಲಿ ಸರ್ ಕಂಗನಾ ನನ್ನ ಫ್ರೆಂಡ್. ಆ ಸಿನಿಮಾ ಮಾಡಿದಾಗ ಕ್ರಿಶ್ ಅವರು ಅದರ ಡೈರೆಕ್ಟ್ರು. ಅದರ ಶೂಟಿಂಗ್ ಎಲ್ಲ ಮುಗ್ದೋಗಿತ್ತು. ಅದಾದ್ಮೇಲೆ ಕಂಗನಾ ನನಗೆ ಹೇಳಿದ್ಲು, ನಾನು ಈ ಸಿನಿಮಾ ನಾನು ಮತ್ತೆ ಡೈರೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಅಂದ್ಲು. ಸೊ ನಾನು ಅಂದೆ, ನಾನು ನೋಡ್ಬೇಕಂತಿದ್ದೀನಿ ಸಿನಿಮಾದಲ್ಲಿ ಏನಿದೆ. ನಾನು ನೋಡಿದ್ರೆ ನನ್ನ ಸೀನ್ಸ್ ಯಾವ ಕಾಣಲೇ ಇಲ್ಲ ಸಿನಿಮಾದಲ್ಲಿ. ನಂಗೆ ಅನಿಸ್ತು ಇದು ಸರಿಯಲ್ಲ, ಯಾಕಂದ್ರೆ ಫ್ರೆಂಡ್ ಕೂಡ ಹೌದು. ನಾನು ಅದಕ್ಕೆ ಹೇಳಿದೆ, ನಾನು ಶೂಟ್ ಮಾಡಿದ್ರೆ ಒಂದ್ ವೇಳೆ ನಾನು ಒರಿಜಿನಲ್ ಡೈರೆಕ್ಟರ್ ಹತ್ರನೇ ಶೂಟ್ ಮಾಡ್ತೀನಿ ಅಂತ ಹೇಳಿದೆ. ಆಗಲ್ಲ ಅಂದ್ರೆ ನಾನು ಕೈ ಮುಗಿದು ಸಿನಿಮಾದಿಂದ ಹೊರಗೆ ಹೋಗ್ತೀನಿ ಅಂದೆ. ನಾನು ಮಾಡ್ಲಿಲ್ಲ ಸರ್ ಆಮೇಲೆ. ಆದ್ರೆ ಕಂಗನಾ ಹೇಳಿದ್ರು ಸೋನು ಸೂದಲ್ಲಿ ಒಂದು ಈಗೋ ಇದೆ. ಹೌದು, ಅವರು ವಿಮೆನ್ ಡೈರೆಕ್ಟರ್ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಬಿಟ್ಟು ಹೋದ್ರು ಅಂತ. ಸರ್ ನಾನು ಫರಾ ಖಾನ್ ಅವರು ಡೈರೆಕ್ಷನ್ ಅಲ್ಲಿ ಸಿನಿಮಾ ಮಾಡಿದೀವಿ. ಈ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಫರಾ ಖಾನ್ ಅವರು ಎದ್ಕೊಂಡ್ಬಿಟ್ರು, ನಾನು ಹೆಣ್ಣಮ್ಮ, ನನ್ನ ಜೆಂಡರ್ ಚೇಂಜ್ ಮಾಡಬೇಡಿ ನೀವು ಅಂತಂದ್ರು ಅವರು. ಸರ್ ಈ ಮಾತು ಅಂದ್ರೆ ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ನಿಮ್ಮನ್ನ ಹಿಂದಿ ಮೂವೀಸಲ್ಲಿ ನೋಡ್ಕೊಂಡ್ ಬರ್ತಿದೀವಿ. ನೀವು ನಿಮ್ಮ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ದು ತಮಿಳ್ ಮತ್ತೆ ತೆಲುಗು ಮೂವೀಸ್ ಇಂದ. ಆದ್ರೆ ನೀವು ಪಂಜಾಬಿ ಅವರಲ್ವಾ ಸರ್? ಒಂದ್ ವೇಳೆ ನೀವು ತೆಲುಗು ಅಥವಾ ತಮಿಳ್ ಮೂವಿಯಿಂದ ಯಾವ್ದಾದ್ರು ಡೈಲಾಗ್ ಹೇಳಿದ್ರೆ ನಮಗ್ ತುಂಬಾ ಖುಷಿ ಆಗತ್ತೆ ಸರ್. ಹೇಳ್ತೀನಮ್ಮ. ನನ್ನ ಮೊದಲನೇ ತಮಿಳ್ ಸಿನಿಮಾ ಸರ್, ಅದ್ರ ಹೆಸರು ಕಲ್ಲಳೆಗಲ್. ಅವ್ರು ನನಗೆ ಒಂದು ದೊಡ್ಡ ಡೈಲಾಗ್ ಕೊಟ್ಟಿದ್ರು. ಕ್ಯಾಮ್ರಾ ಮುಂದೆನೂ ನಾನು ಫಸ್ಟ್ ಟೈಮ್ ನಿಂತಿದ್ದೆ. ನರ್ವಸ್ನೆಸ್ ಇತ್ತು, ಹೊಸ ಜಗತ್ತು, ಹೊಸ ಪ್ರೊಫೆಷನ್ ಎಲ್ಲ. ನಾನದು ಬಯಟ್ ಹೊಡೆದ್ಬಿಟ್ಟಿದ್ದೆ ಆ ಡೈಲಾಗ್ನ. ನಾನು ಹೋಗಿ ಆ ಡೈಲಾಗ್ ಹೇಳಿದಾಗ ಆ ಡೈಲಾಗ್ ಹೇಗಿತ್ತಂದ್ರೆ, ಕಿ ಸಾಕ್ಷಾತ್ ಅಂದೆ ಯಾಣೆ ಮುಗಿದನ್ ವಿನಾಯಕ ಪೇರುಮಾನೆ ಕರುಣದ ಕಪತೆ ನಾವು ಬೇರೆ ಮನ್ಸಲಾ ನಾವು ಬೇರೆ ಕರೋದು ದೇವನಿಂದಾಯೇ ಆಗದ. ಸೊ ನನ್ನ ಡೈರೆಕ್ಟರ್ ತುಂಬಾ ಖುಷಿ ಆಗ್ಬಿಟ್ರು ಅವರು. ಅಂದ್ರೆ ತುಂಬಾ ಫೋಕಸ್ಡ್ ಇದ್ದಾನೆ ಹುಡುಗ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ತೆಲುಗು ಮತ್ತೆ ತಮಿಳೆಲ್ಲ ಓಕೆ. ಹೌದು. ಚೈನೀಸ್ ಸಿನಿಮಾ ಕೂಡ ಮಾಡಿದ್ರಿ ನೀವು? ಚೈನೀಸ್ ಸರ್, ಮರಾಠಿ ಸಿನಿಮಾಗಳು ಮಾಡಿದೆ. ಸೊ ಬೇರೆ ಬೇರೆ ಭಾಷೆಗಳಲ್ಲಿ ನಾನು ಚೈನಾ ಅಲ್ಲಿ ಜಾಕಿ ಚಾನ್ ಅವ್ರು ಕರೆದಿದ್ರು. ಅಂದ್ರೆ ಒಂದಿನ ಸಡನ್ ಆಗಿ ಫೋನ್ ಬಂತು, ನಾನು ಪಂಜಾಬ್ ಅಲ್ಲಿದ್ದೆ. ಅವ್ರು ಹೇಳಿದ್ರು ಜಾಕಿ ಚಾನ್ ಪ್ರೊಡಕ್ಷನ್ಸ್ ಇಂದ ಕಾಲ್ ಮಾಡ್ತಿದೀವಿ ಅಂತ, ಅಂಡ್ ವಿ ವಾಂಟ್ ಯು ಟು ಡೂ ದಿಸ್ ಫಿಲ್ಮ್. ಆಮೇಲೆ ಶೂಟಿಂಗ್ ಹೋದೆ. ಸಿನಿಮಾದ ಹೆಸರು ನನಗೆ ನೆನಪಿದೆ, ಕುಂಫು ಯೋಗ. ಕುಂಫು ಯೋಗ. ಆದ್ರೆ ಉಳಿದ ಸಿನಿಮಾದ ಹೆಸರುಗಳು ಏನು ಅಂತಾನೂ ನನಗೆ ಗೊತ್ತಿಲ್ಲ. ಸರ್ ನನಗೂ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಚೈನೀಸ್ ಸಿನಿಮಾ ಡೈಲಾಗ್ ನೆನಪಿದ್ಯಾ? ಸರ್ ಅವಾಗ ನಾನು ತುಂಬಾ ಕಲ್ತ್ಬಿಟ್ಟಿದ್ದೆ ಸರ್. ನನಗಿಲ್ಲಿ ಸಿಗಲ್ಲ ಚೈನಾದವರು. ನಾನು ತುಂಬಾ ಕಲ್ತ್ಬಿಟ್ಟಿದ್ದೆ ಸರ್ ಅವಾಗ ಮಾತಾಡ್ತಾ. ಜಾಕಿ ಚಾನ್ ಅವ್ರ ಜೊತೆ ಮೀ ಹಾವ್ ಅದು ಇದೆಲ್ಲ ಅವ್ರು ಹೆಂಗ್ ಮಾತಾಡ್ತಾರೆ ಎಲ್ಲ ಕಲ್ತ್ಬಿಟ್ಟಿದ್ದೆ ನಾನು ಅವಾಗ. ಆದ್ರೆ ಇವಾಗ 6-7 ವರ್ಷ ಆಗೋಯ್ತಲ್ಲ, ಪ್ರಾಕ್ಟೀಸ್ ತಪ್ಪೋಯ್ತು ಸರ್. ಈಗ ಅಷ್ಟು ನೆನಪಿಲ್ಲ, ಬಟ್ ಮಜಾ ಬಂದಿತ್ತು ಸರ್ ಅವಾಗ, ಕಲ್ತಿದ್ದೆ ನಾನು. ಇನ್ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ನಂದೊಂದು ಪ್ರಶ್ನೆ ಇದೆ. ನಾನು ಈ ವಿಷಯನ ಕೇಳಿದ್ದೆ, ನಿಮ್ಗೆ ಬೆಂಗಾಲಿ ರಸಗುಲ್ಲ ಅಂದ್ರೆ ತುಂಬಾ ಇಷ್ಟ ಅಂತ. ಹೌದು. ಮತ್ತೆ ಬೆಂಗಾಲಿ ರಸಗುಲ್ಲ ಕೊಟ್ಟು ನಿಮ್ ಹತ್ರ ಏನ್ ಬೇಕಾದ್ರೂ ಕೆಲಸ ಮಾಡಿಸ್ಕೊಳ್ಬಹುದು ಅಂತ. ಈ ವಿಷಯ ನಿಜಾನಾ ಸರ್? ನಿಜ ಅದು ಸರ್. ನಂದು ರಸಗುಲ್ಲ ನನ್ನ ವೀಕ್ನೆಸ್ ಸರ್. ಇವನು ಕಾಲೇಜ್ ಡೇಸ್ ಅಲ್ಲಿ ನಾವು ರ್ಯಾಗಿಂಗ್ ಎಲ್ಲ ಮಾಡ್ತಾ ಇದ್ವಲ್ಲ ನಾವು. ಅದು UP ಬಿಹಾರ್ ಅವರೆಲ್ಲ ನನ್ನ ಜೊತೆ ಇರ್ತಾ ಇದ್ರಲ್ಲ. ನಾವು ರ್ಯಾಗಿಂಗ್ ಮಾಡುವಾಗ ಏನಂತಿದ್ವಿ ಅಂದ್ರೆ, ನೀನು ಫಸ್ಟ್ ಇಯರ್ ಒಂದ್ ಕೆಲಸ ಮಾಡು, ಒಂದ್ 50 ರೂಪಾಯಿ ರಸಗುಲ್ಲ ತಗೊಂಬ ಅಂತ. ನಾವು ರಸಗುಲ್ಲ ಅವ್ನು ತಂದ್ಮೇಲೆ ಎಲ್ಲರಿಗೂ ಹಂಚ್ತಾ ಇದ್ವಿ. ಅದು ಈಗ್ಲೂ ಇಷ್ಟನೇ, ಬಟ್ ಏನಂದ್ರೆ ನಮ್ ಪ್ರೊಫೆಷನ್ ಅಲೋ ಮಾಡಲ್ಲ ಅದನ್ನ. ಅದು ನಾವು ತಿನ್ನಕ್ ಆಗಲ್ಲ. ಬಟ್ ಸ್ಟಿಲ್ ನಿಜ ಹೇಳ್ಬೇಕು ಅಂದ್ರೆ ಅದು ನನ್ನ ವೀಕ್ನೆಸ್. ಅದನ್ನ ತಿನ್ಸಿ ನನ್ನ ಹತ್ರ ನಿಮ್ಮ ಸಿಸ್ಟರ್ ಹೇಳಿದ್ರು ನಿಮ್ಗೆ ರಸಗುಲ್ಲ ಕೊಟ್ಟು ಏನ್ ಕೆಲಸ ಬೇಕಿದ್ರು ಮಾಡಿಸ್ಕೋಬಹುದು ಅಂತ. ಹಾಡನ್ನು ಹಾಡಿಸಬಹುದು ಸರ್. ಹಾಡಂತೂ ಆಡಿಸ್ಬೇಡ್ರಿ ಇವಾಗ. ಆಮೇಲೆ ಜನ ರಸಗುಲ್ಲ ಕೊಡೋದು ಸ್ಟಾಪ್ ಮಾಡ್ಬಿಡ್ತಾರೆ ನನ್ನ ಧ್ವನಿ ಕೇಳ್ಬಿಟ್ರೆ. ಸೋನು, ನಿಮ್ಮ ತಾಯಿಯವರ ಒಂದು ಪತ್ರನ ನಾನು ನೋಡಿದ್ದೆ. ಹೌದು ಸರ್. ನಿಮ್ಮ ತಾಯಿ ಬರೀತಾರೆ, ನೀನೊಂದು ನಂದಾದೀಪ ಸದಾ ಬೆಳಗ್ತಾ ಇರು ಇದೇ ರೀತಿ. ಹೌದು. ಮತ್ತೆ ನನಗನ್ಸತ್ತೆ ನೀವು ನಿಜಕ್ಕೂ ನಿಮ್ಮ ತಾಯಿಯವ್ರಿಗೋಸ್ಕರ ಹೆಸರನ್ನ ಬೆಳಗ್ಸಿದ್ರಿ. ಆದ್ರೆ ಹೆಸರು ಬೆಳಗೋದ್ರ ಜೊತೆಗೆ ನಿಂದನೆ ಕೂಡ ಬರುತ್ತೆ. ಹೌದು ನೋಡಿ, ಹೆಸರು ಮಾಡಿದಾಗ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಒಂದಷ್ಟು ಪ್ರಶ್ನೆ ನನ್ನ ಹತ್ರ ಇದೆ. ಹೌದು. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸೋನು ಸೂದ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನನ್ನ ತಾಯಿಯ ಒಂದೆರಡು ಲೈನ್ಸ್ ನನಗೆ ನೆನಪಾಗುತ್ತೆ. ಯಾವಾಗ ನಾನು ಅದನ್ನ ನೋಡಿದಾಗ, ಅಂದ್ರೆ ಅಮ್ಮ ಏನು ಹೇಳ್ತಿದ್ರು ಅಂದ್ರೆ, ನಿನ್ನ ಜೀವನದ ಲೇಖನಿಯಲ್ಲಿ ನೀವು ಪ್ರಾರ್ಥನೆಗಳ ಸ್ಯಾಹಿನ ತುಂಬಿದಾಗ ಅವಾಗ ನಿಮ್ಮ ಹಣೆ ಬರಹ ಏನಿದೆ ಅದು ಪುಸ್ತಕದಲ್ಲ ಆಗಸದಲ್ಲಿ ಬರೆಯಲಾಗುತ್ತೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸೋನು ಸೂದ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಸೋನು ಸೂದ್ ಅವರ ಮೇಲಿರುವ ಆರೋಪವೆಂದರೆ ಇವರು ಅವರ ಬದಲಾಗಿರುವ ಇಮೇಜ್ ಅನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂಬುದು. ಸೋನು,
ನಾನು ಕೇಳ್ಪಟ್ಟೆ ನಿಮ್ಮ ಇಮೇಜಿನ ಬಗ್ಗೆ ನೀವು ಪ್ರಾರಂಭದಿಂದ ತುಂಬಾ ಯೋಚಿಸ್ತೀರಾ. ನಿಮ್ಮ ಹೆಸರನ್ನ ಬದಲಾಯಿಸ್ಕೋಬೇಕು ಅಂತ ಇದ್ರಿ. ಸೋನು ನಿಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಸರ್ ನಾನು ಮೊದಲಿಗೆ ಬಂದಾಗ ಎಷ್ಟೊಂದು ಜನ ಏನು ಕೇಳಿದ್ರು ಅಂದರೆ, ನಾನು ಒಂದು ವೇಳೆ ಆ್ಯಕ್ಟರ್ ಆದ್ರೂ ಎಲ್ಲರೂ ಏನಂತಾರೆ, ಆ್ಯಕ್ಟರ್ ಸೋನು ಅಂತ, ಅಂದರೆ ಇದೇನು ಹೆಸರು ಅಂತ. ಸೊ ಅವ್ರು ಹೇಳಿದಾಗ ನನಗೆ ಅನಿಸ್ತು ಹೌದಲ್ಲ ಅಂತ, ಏನೋ ಅಂದರೆ ಹೆಸರು ಚೇಂಜ್ ಮಾಡೋಣ ಅನಿಸ್ತು. ಅವಾಗ ಎಲ್ಲ ಆರ್ಯನ್, ಆರ್ಯಮಾನ್ ಇಂಥ ಹೆಸರುಗಳೆಲ್ಲ. ಆದರೆ ಪಂಜಾಬ್ನಲ್ಲಿ ಇಂಥ ಹೆಸರುಗಳಿದೆ ಅಲ್ವಾ, T2, ಸ್ವೀಟಿ, ಬಿಲ್ಲಾ. ಸರ್ ಇಲ್ಲ ಸರ್, ಇವಾಗ ಪಂಜಾಬಿಂದ ಮುಂಬೈಗೆ ಬಂದ್ಬಿಟ್ಟಿದ್ವಲ್ಲ. ಸೊ ಮುಂಬೈ ಅವ್ರು ಏನಂದ್ರು ಅಂದ್ರೆ, ಬಾಸ್ ಈ ಸೋನು ಅನ್ನೋ ಹೆಸರು ನಡೆಯಲ್ಲ, ಹೆಸರು ಏನಾದ್ರು ಬದಲಾಯಿಸ್ಕೊ ಅಂದ್ರು. ಸೊ ನಾನು ಬುಕ್ ಎಲ್ಲ ತೆಗೆದು ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಯಾವ ಹೆಸರು ಚೆನ್ನಾಗಿ ನಡೀತಿದೆ ಅಂತ. ಆರ್ಯನ್, ಆರ್ಯಮಾನ್ ಈ ತರದ ಹೆಸರೆಲ್ಲ ಚೆನ್ನಾಗಿ ನಡೀತಿದ್ವು ಅವಾಗ. ಸರ್ ನಾನು ಇಟ್ಕೊಂಡೆ ಒಂದು ಹೆಸರು, ಅದು ಒಂದು 10-15 ದಿನ ನಡೀತು ಹೆಸರು. ಆದ್ರೂ ಅದು ಏನೇ ಇದ್ರು ಸೋನು ಸೂದ್ ಅಂತಾನೆ ಹೆಸರಿನ ಬರ್ತಾ ಇತ್ತು ಬಾಯಿಂದ ಎಲ್ಲರಿಗೂ. ಅದಾದ್ಮೇಲೆ ಸ್ವಲ್ಪ ಹೆಸರು ಬರೋಕ್ ಶುರು ಮಾಡಿದ್ಮೇಲೆ ಇಂಡಸ್ಟ್ರಿಯಲ್ಲಿ ಅವಾಗ ಅನಿಸ್ತು ನನಗೆ, ಸೋನು ಸೂದ್ ಹೆಸರು ಇಲ್ಲಿವರೆಗೂ ತಂದಿದೆ ಅಂದ್ರೆ ಮುಂದೆನೂ ತಗೊಂಡೋಗುತ್ತಲ್ಲ, ಇರ್ಲಿ ಅಂತ. ಸೋನು, ನೀವು ಎಷ್ಟು ಬೆಳೆದಿದ್ದೀರಾ ಅಂತಂದ್ರೆ ಜನ ತಮ್ಮ ಮಕ್ಕಳಿಗೆ ಸೋನು ಅಂತ ಹೆಸರಿಡ್ತಾ ಇದ್ದಾರೆ. ಹೌದು ಸರ್, ಅದು ಎಷ್ಟೊಂದು ಜನ ಇಟ್ಟಿದ್ದಾರೆ ಆ ಥರ. ಅಂದ್ರೆ ಒಬ್ರು ಗುಪ್ತಾ ಅನ್ನೋರು ಇದ್ದಾರೆ ಸರ್, ಅವರು ತಮ್ಮ ಮಗು ಹೆಸರು ಸೋನು ಸೂದ್ ಅಂತ ಇಟ್ರು. ನಾನು ಕೇಳಿದೆ, ಗುಪ್ತಾ ಅಲ್ವಾ ನೀವು, ಸೋನು ಸೂದ್ ಹೆಂಗೆ ಅಂತ. ಅವ್ನು ಹೇಳ್ತಾನೆ ಸೋನು ಸೂದ್ ಗುಪ್ತಾ ಸರ್. ಸರ್ ಈಗಲೂ ಸಿಗ್ತಾರೆ ಸರ್ ಅವ್ರು ಬಂದು. ಅವಾಗ ಚೆನ್ನಾಗಿ ಅನ್ಸುತ್ತೆ ಸರ್. ಅವಾಗ ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ, ತಂದೆ ತಾಯಿ ಯೋಚನೆ ಮಾಡಿ ಹೆಸರು ಇಟ್ಟಿರ್ತಾರೆ ಅಂತ. ಸೋನು, ಇದೆಲ್ಲ ಯಾಕೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ, ನೀವು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಕೂಲಿ ಕಾರ್ಮಿಕರನ್ನ ಮನೆ ಕಳಿಸ್ಕೊಟ್ರಿ, ಸ್ಟೂಡೆಂಟ್ಸನ್ನ ಫ್ಲೈಟಿಂದ ಕರೆಸ್ಕೊಂಡ್ರಿ, ಜನರಿಗೆ ಆಪರೇಷನ್ ಮಾಡಿಸಿದ್ರಿ, ಎಜುಕೇಶನ್ ಕೊಟ್ರಿ. ಇಷ್ಟೆಲ್ಲ ಯಾಕೆ ಅಂತ ಜನ ಕೇಳ್ತಾರೆ. ಇದು ಕ್ಷಮೆಗೆ ಅರ್ಹ ಅಲ್ಲ. ಹೌದು ಸರ್. ಮತ್ತಿದನ್ನ ಯಾಕೆ ಮಾಡ್ತೀರಾ? ಹೌದು, ಇಮೇಜಿನ ಬೆಳಗಿಸ್ಕೊಳ್ಳೋದಿಕ್ಕ, ಲಾಭ ಪಡ್ಕೊಳ್ಳೋದಿಕ್ಕ? ನಾನಂತೂ ಬರೀ ಊಟ ಹಂಚಕ್ಕೆ ಹೊರಗೆ ಬಂದಿದ್ದೆ ಸರ್. ಕೆಲವರಿಗೆ ಅದರಲ್ಲಿ ಕೆಲವ್ರನ್ನ ಮನೆಗೆ ಕಳ್ಸೋಕೆ ಶುರು ಮಾಡಿದೆ. ಅದು ಜನರ ಹೋಪ್ ನನ್ನ ಮೇಲೆ ಕನೆಕ್ಟ್ ಆಗಕ್ಕೆ ಶುರು ಆದಾಗ ಇಡೀ ದೇಶ ಕನೆಕ್ಟ್ ಆಗಕ್ಕೆ ಶುರು ಆಯ್ತು. ನನಗೆ ಗೊತ್ತೇ ಆಗ್ಲಿಲ್ಲ ಅದು ಯಾವಾಗ ಅಷ್ಟು ದೊಡ್ಡದಾಗೋಯ್ತು ಅಂತ. ಆಮೇಲೆ ಜನರ ಪ್ರಶ್ನೆ ಬರೋಕ್ಕೂ ಶುರು ಆಯ್ತು, ಅಂದ್ರೆ ಇವನು ಇದಕ್ಕಿದ್ದಂಗೆ ಎಲ್ಲಿಂದ ಎದ್ದು ಬಂದ ಅಂತ. ಅಂದ್ರೆ ಜನ ಏನಂತಿದ್ರು ಅಂದ್ರೆ, ನೋಡು ನಿಂತ್ಬಿಡುತ್ತೆ ಇದೆಲ್ಲ, 15 ದಿನಕ್ಕೆ 1 ತಿಂಗಳಿಗೆಲ್ಲ ನಿಂತೋಗುತ್ತೆ ಅಂತ. ಹೇಗೆ ನಿಂತೋಗುತ್ತೆ ಸರ್ ಅಂದ್ರೆ, ಅವಾಗ ಕೋವಿಡ್ ಟೈಮ್ನಲ್ಲಿ ಮಾಡಿದ್ದು ಅದನ್ನ ಕಂಟಿನ್ಯೂ ಮಾಡಿ ಇವತ್ತಿಗೂ ಮಾಡ್ತಾ ಇದೀವಿ ಸರ್ ನಾವು. ಅಂದ್ರೆ ಇವತ್ತಿಗೂ ನೀವು ನಮ್ಮ ಮನೆಗೆ ಬಂದ್ರೆ ಎನಿ ಟೈಮ್ 365 ಡೇಸ್ 500-600 ಜನ ನಮ್ಮ ಮನೆ ಆಚೆ ಪರ್ಮನೆಂಟ್ ಆಗಿರ್ತಾರೆ, ಅಲ್ಲೇ ಮಲಗಿರ್ತಾರೆ, ಎಲ್ಲಾ ಕಡೆಯಿಂದ ಬರ್ತಾರೆ. ಸೊ ಸರ್ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಇಷ್ಟು ವರ್ಷದಲ್ಲಿ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಒಂದು ವಿಶ್ವಾಸ ಮತ್ತು ಪ್ರಯತ್ನ ಜಗತ್ತಿನ ಅತ್ಯಂತ ದೊಡ್ಡ ವಿಷಯಗಳು ಅಂತ. ಅಂದ್ರೆ ಒಂದ್ ವೇಳೆ ನಿಮ್ಮ ಮೇಲೆ ಯಾರಿಗಾದ್ರೂ ವಿಶ್ವಾಸ ಇಲ್ಲ ಅಂದ್ರೆ, ಅಥವಾ ಯಾರಿಗೋಸ್ಕರ ಆದ್ರೂ ನೀವೇನು ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರೆ, ನನಗೇನು ಅನ್ಸುತ್ತೆ ಅಂದ್ರೆ, ನೀವು ಫೇಮಸ್ ಆಗಿನೂ ಏನು ಅರ್ಥ ಇಲ್ಲ ಅಂತ. ಸೊ ನಾನು ಆ ವಿಶ್ವಾಸಕ್ಕೋಸ್ಕರ ಕೆಲಸ ಮಾಡಕ್ ಟ್ರೈ ಮಾಡ್ತೀನಿ ಸರ್. ಅಂದ್ರೆ ಯಾರಿಗಾದ್ರೂ ಏನಾದ್ರೂ ಮಾಡಕ್ಕಾಯ್ತಾ ಪ್ರಯತ್ನ ಮಾಡ್ತೀನಿ. ಕೆಲವು ಫೇಲ್ ಆಗ್ತವೆ, ಬಟ್ ಹೌದು ತುಂಬಾ ಪ್ರಯತ್ನಗಳಂತೂ ಅಂದ್ರೆ ಇದರಿಂದ ಕೆಲವಷ್ಟು ಲಾಭ ಕೂಡ ಆಗಿದೆ. ಹೌದು, ನಾನ್ ಕೇಳ್ಪಟ್ಟೆ ಮೊದಲು ಬ್ರ್ಯಾಂಡ್ಸ್ ರಿಜೆಕ್ಟ್ ಮಾಡ್ತಾ ಇದ್ರು. ಹೌದು, ಈಗ ಅದೇ ಬ್ರ್ಯಾಂಡ್ಸ್ ನಿಮ್ ಹತ್ರ ಬರ್ತಾ ಇದ್ದಾರೆ. ಸರ್ ಒಳ್ಳೆ ವಿಷಯ ಅಲ್ವಾ ಸರ್. ನಾನು ಆ ಬ್ರ್ಯಾಂಡ್ಸ್ಗೆ ಕೂಡ ಕೆಲಸ ಕೊಟ್ಬಿಟ್ಟಿದ್ದೀನಿ ಸರ್. ಎಷ್ಟು ಬ್ರ್ಯಾಂಡ್ಸ್ ಬಂದ್ವಲ್ಲ, ಅಂದ್ರೆ ಮೊಬೈಲ್ ಫೋನ್ನ ಬ್ರ್ಯಾಂಡ್ಸ್ ಬಂದ್ವು. ಸೊ ನಾನು ಅವರಿಂದ 5,500-6 ಸಾವಿರ ಫೋನ್ಸ್ ಹಂಚಕ್ ಹೇಳಿದೆ ಅವರಿಗೆ. ಈ ಸ್ಟೀಲ್ ಬ್ರ್ಯಾಂಡ್ಸ್ ಬಂದಾಗ ನಾನು ಅವರಿಂದ ಬಡವ್ರಿಗೆ ಈ ರಿಕ್ಷಾಸ್ ಕೊಡ್ಸಕ್ ಹೇಳಿದೆ. ಆಮೇಲೆ ಕಂಪ್ಯೂಟರ್ಸ್ ಬ್ರ್ಯಾಂಡ್ಸ್ ಬಂದಾಗ ಅದು ಇವತ್ತು ಮಾಡ್ತಿದ್ದೀನಿ, ಅವತ್ತು ಶುರು ಮಾಡಿದ್ದು. ಮತ್ತೆ ಅದು ರಿನ್ಯೂ ಯಾಕಾಗುತ್ತೆ ಅಂದ್ರೆ, ಮ್ಯಾಕ್ಸಿಮಮ್ ಬ್ರ್ಯಾಂಡ್ಸ್ ಏನಿದಾವಲ್ಲ ಅವರಿಂದ ವಸ್ತುಗಳನ್ನ ಹಂಚಿಸ್ತೀನಿ ನಾನು. ಸೊ ದೇಶದ ಯಾವುದೇ ಮೂಲೆ ಇಲ್ಲ ಅನ್ಸುತ್ತೆ ಸರ್ ನಾವು ಈ ಕೆಲಸ ಮಾಡದೇ ಇರೋ ಜಾಗ. ಅಂದ್ರೆ ಅವ್ರಿಗೂ ಅನಿಸ್ತಿರ್ಬೋದು, ಹೋಗ್ಲಿ ಬಿಡು, ಇಷ್ಟು ದಿನ ಎಲ್ಲರೂ ದುಡ್ಡು ಕೇಳ್ತಾ ಇದ್ರು, ಇವನು ಎಲ್ಲ ಬಡವ್ರಿಗೆ ಹಂಚಿಸ್ತಾ ಇದ್ದಾನಲ್ಲ ಅಂತ, ಅದಕ್ಕೆ ಮಾಡೋಣ ಅನ್ಕೊಂಡಿರ್ಬೋದು. ಸೊ ಐ ಥರೋಲಿ ಎಂಜಾಯ್ ದಟ್ ಸರ್. ಆದರೆ ಬ್ರ್ಯಾಂಡನ್ನು ನೋಡಿ, ಯಾವ ವ್ಯಕ್ತಿ ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಅಲ್ಲಿ ಮುಂಬೈಗೆ ಬಂದ್ರಲ್ಲ, ಹೌದು, ಅವರ ಫೋಟೋಗಳನ್ನ ನಾವಿವತ್ತು ವಿಮಾನದಲ್ಲಿ ನೋಡಬಹುದು. ಹೌದು ಸರ್. ಸೋನು ಸೂದ್ ಅವರ ಬಹಳ ದೊಡ್ಡ ದೊಡ್ಡ ಫೋಟೋಗಳನ್ನ ವಿಮಾನದಲ್ಲಿ ನೋಡಬಹುದು ಸರ್. ತುಂಬಾ ಐ ಫೀಲ್ ವೆರಿ ಹಂಬಲ್ಡ್. ಅಂದ್ರೆ ನನ್ಗೇನ್ ಅನಿಸ್ತಿತ್ತು ಅಂದ್ರೆ, ನಾನು ಇಷ್ಟು ಡಿಸರ್ವ್ ಮಾಡಲ್ಲ ಅನಿಸ್ತಿತ್ತು. ಅದು ನಾನು ನೋಡಿದೆ ಸರ್, ನೋಡಿದೆ. ಆಕ್ಚುಲಿ ಐ ಮಿಸ್ ಮೈ ಪೇರೆಂಟ್ಸ್. ಅಂದ್ರೆ ಐ ವಿಶ್ ಅವ್ರು ಇರಬೇಕಾಗಿತ್ತು ಇದನ್ನ ನೋಡೋದಕ್ಕೆ. ಆದರೆ ನನಗೆ ನನ್ನ ತಾಯಿಯ ಆ ಲೈನ್ಸ್ ನೆನಪಾಗ್ತಾವ ನನಗೆ ಅವಾಗ ಆ ಪ್ಲೇನ್ನ ನೋಡಿದಾಗ. ಅಂದರೆ ಅಮ್ಮ ಹೇಳ್ತಿದ್ರು ಯಾವಾಗಲೂ, ನಿನ್ನ ಜೀವನದ ಲೇಖನಿಯಲ್ಲಿ ನೀವು ವಿಶ್ವಾಸದ ಸ್ಯಾಹಿ ತುಂಬಿದಾಗ ಅವಾಗ ನಿಮ್ಮ ಹಣೆ ಬರಹ ಪುಸ್ತಕದ ಮೇಲೆಲ್ಲ ಆಗಸದಲ್ಲಿ ಬರೆಯಲಾಗುತ್ತೆ ಅಂತ. ಆದರೆ ನೀವು ಯಾವಾಗ ಶುರು ಮಾಡ್ತೀರಲ್ಲ, ಆಗ ನೀವು ಕಾಮಿಕ್ನಲ್ಲಿ ನಾಗರಾಜ ಆಗಿದ್ರಿ. ಹೌದು. ಅದರ ಕೆಲವೊಂದು ಫೋಟೋಸ್ ನನ್ನ ಹತ್ರ ಇದೆ, ನಾನು ಅದನ್ನ ಜಗತ್ತಿಗೆ ತೋರಿಸ್ಬೇಕು ಅಂತ ಇದ್ದೀನಿ. नागराज जुर्म का दुश्मन, जिसके आगे है बेअसर आग का तूफान, आंखों में सम्मोहन, हाथों से निकले जहरीले नाग। नागराज अपराधियों का मिटा दे नामो निशान,
राज कॉमिक्स में नागराज का नया कॉमिक। ಅಲ್ಲ, ಇದು ಎಂಥ ಪಾತ್ರ, ಕಣ್ಣುಗಳಿಂದ ಬೆಂಕಿ ಬರ್ತಾ ಇತ್ತಲ್ಲ ಸರ್. ಇದು ಯಾವಾಗಂದ್ರೆ ಸರ್, ನಾನು ಡೆಲ್ಲಿಯಲ್ಲಿ ಸ್ಟ್ರಗಲ್ ಶುರು ಮಾಡಿದಾಗ ಸೊ ನನಗಿದು ಸಿಕ್ತು ಎಲ್ಲ ಆ್ಯಡ್ ಅಂತ. ಅವಾಗ ತುಂಬ ಕೆಲಸ ಬೇಕಾಗ್ತಿತ್ತಲ್ವಾ. ಸೊ ಡೆಲ್ಲಿಗೆ ಇದನ್ನೇ ಶೂಟ್ ಮಾಡಕ್ ಹೋಗಿದ್ದೆ ನಾನು. ಆಮೇಲೆ ಆ ರಿಲೀಸ್ ಆಯಿತು ಆ್ಯಡ್ ಅದು. ಆಮೇಲೆ ರಿಸಲ್ಟ್ ನೋಡಕ್ ಸಿಕ್ಕಾಗ, ಆಮೇಲೆ ಕಾಮಿಕ್ಸ್ ಬಂದಾಗ ನಾನು ನೋಡಿದೆ. ನಾನು ರಾಜ್ಪುತ್ ನಗರಲ್ಲಿ ಓಡಾಡುವಾಗ ಅವಾಗ ಕಾಮಿಕ್ಸ್ ಅಂದ್ರೆ ಫುಟ್ಪಾತ್ ಮೇಲೆ ಕಾಮಿಕ್ಸ್ ಮಾರೋರೆಲ್ಲ ಇರ್ತಿದ್ರಲ್ಲ ಸರ್, ಅವರು ನಾಗರಾಜ್ ಬಂದ ಅಂತ ಅಂತಿದ್ರು. ನಾನು ನೋಡಿದ್ರೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ, ನೀನು ಹೆಂಗ್ ಕಂಡಿಡ್ದೆ ಅಂತಿದ್ದೆ ನಾನು. ಅವನು ಕಾಮಿಕ್ಸ್ ತೆಗೆದು ಇಮಿಡಿಯೇಟ್ ಆಗಿ ತೋರಿಸ್ದ ನನಗೆ. ನನ್ನ ಸಿಸ್ಟರ್ ಎಕ್ಸೈಟೆಡ್ ಆಗಿ ತಗೋ ಒಂದೆರಡು ಕಾಮಿಕ್ಸ್ ಅಂದ್ರೆ ನಾನು ಬೇಡ ಇದನ್ನೇನು ತಗೋತೀಯ ಅಂತ ಅಂದೆ ನಾನು. ಅಂದ್ರೆ ನಾನು ಅಂದೆ ತಗೋಬೇಡ ಕಾಮಿಕ್ಸ್ ಅಂತ. ಆದ್ರೆ ಸರ್ ನೀವು ನೋಡಿ ಹುಡ್ಕೊಂಡ್ಬಿಟ್ಟಿದ್ದೀರಾ ಕಾಮಿಕ್ಸ್ನ. ನೋಡಿ, ಎಲ್ಲಿಯ ನಾಗರಾಜ್, ಹೌದು, ಮತ್ತೆ ಎಲ್ಲಿಯ ಇವತ್ತಿನ ಸೋನು ಸೂದ್ ಜನ ನಿಮ್ಮ ಹೆಸರಿನ ಮೇಲೆ ಫುಡ್ ಸ್ಟಾಲ್ನ ಓಪನ್ ಮಾಡ್ತಾ ಇದ್ದಾರೆ. ಕೆಲವೊಂದು ಫೋಟೋಸನ್ನ ನಾನು ನೋಡಿದ್ದೀನಿ. ಸೋನು ಸೂದ್ ಅವರ ಹೆಸರಿನ ಮೇಲೆ ಕೆಲವೊಂದು ಲೇಡೀಸ್ ಕಾರ್ನರ್ ಮಾಡಿದ್ದಾರೆ. ಕೆಲವರು ತಮ್ಮ ಅಂಗಡಿ ಹೆಸರನ್ನ ಸೋನು ಸೂದ್ ಅಂತ ಇಟ್ಟಿದ್ದಾರೆ. ಸರ್ ನಾನು ಹೇಳಿದ್ನಲ್ಲ ಸರ್, ಅದು ಜನರ ಪ್ರಾರ್ಥನೆಗಳೇ ಸರ್, ಅವೆಲ್ಲ ಮಾಡಿಸ್ತವೆ ಹಂಗೆ. ನಾನು ಈಗಲೂ ಯಾವಾಗಾದ್ರೂ ಎಲ್ಲಾದ್ರೂ ಹೋದಾಗ ನೋಡ್ತಾ ಇರ್ತೀನಿ. ನಾನು ಫಾಸ್ಟ್ ಫುಡ್ ಸೆಂಟರ್ ಓಪನ್ ಆಗಿರುತ್ತೆ. ಈಗ ನಾನು ಜೈಪುರ್ಗೆ ಹೋಗಿದ್ದೆ ಲಾಸ್ಟ್ ವೀಕು. ನನಗೆ ನೆನಪಿದೆ, ಕೋವಿಡ್ ಟೈಮ್ನಲ್ಲಿ ಯಾರೋ ಓಪನ್ ಮಾಡಿದ್ರು ಸೋನು ಸೂಡ್ ಫಾಸ್ಟ್ ಫುಡ್ ಸೆಂಟರ್ ಅಂತ. ಅವ್ರು ಹೇಳಿದ್ರು, ಸರ್ ನಾನು ಫಾಸ್ಟ್ ಫುಡ್ ಸೆಂಟರ್ ಓಪನ್ ಮಾಡಿದ್ದೀನಿ ನಿಮ್ಮ ಹೆಸರಲ್ಲಿ, ಜನ ಬರಕ್ ಶುರು ಮಾಡಿದ್ರು ಅಂತ. ನಾನು ಹೇಳಿದ್ದೆ, ಬೆಣ್ಣೆ ತುಂಬಾ ಹಾಕು ನೀನು ನಾನು ಅಲ್ಲಿಗೆ ಬಂದಾಗ ಅಂತ, ರೆಡಿ ಇರು ಅಂತ ಹೇಳಿದ್ದೆ. ನಾನು ಲಾಸ್ಟ್ ವೀಕ್ ಜೈಪುರ್ಗೆ ಯಾವ್ದೋ ಕೆಲಸದ ಮೇಲೆ ಹೋದಾಗ ನಾನು ಅಲ್ಲಿಗೆ ಹೋಗಿದ್ದೆ ಸರ್, ತಿನ್ನೋದಕ್ಕೆ ಹೋಗಿದ್ದೆ. ನಾನು ಹೇಳಿದ್ದೆ, ಬೆಣ್ಣೆ ರೆಡಿ ಇಟ್ಟಿರು, ಚೆನ್ನಾಗಿ ತಿನ್ನೋಣ ಅಂತ. ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ ಸರ್, ಏನೋ ಇದೆ ಸರ್ ಕನೆಕ್ಷನ್ ನನಗೂ ಜನರಿಗೆ ಅಂತ. ನನಗೆ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಆ ಕನೆಕ್ಷನ್ ಇದೆ. ಮತ್ತೆ ನೀವು ಎಲ್ಲೇ ಹೋದ್ರು ಆ ಜಾಗದ ವಿಡಿಯೋ ಮಾಡ್ತೀರಾ ಮತ್ತೆ ಪೋಸ್ಟ್ ಮಾಡ್ತೀರಾ. ನನಗೇನ್ ಅನ್ಸುತ್ತೆ ಅಂದ್ರೆ, ನಾಳೆ ನಾವ್ ಇರದೇ ಇದ್ದಾಗ ನಮ್ಮ ಮಕ್ಕಳು ನೋಡ್ತಾರೆ, ಅವ್ರು ಏನೋ ಕಲಿತಾರೆ. ಅಂದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ಮೆಸೇಜ್ ಪಾಸ್ ಆಗ್ಬೇಕು ಅಂತ. ಅಂದ್ರೆ ತುಂಬಾ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅಂದ್ರೆ ಯಾವ ಜನ ಅವ್ರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೋ, ನೀವು ಅವ್ರ ಹತ್ರ ಹೋಗ್ಲಿಲ್ಲ ಅಂದ್ರೆ ನಂಗೆ ಅನ್ಸುತ್ತೆ ಆ ಸಂಬಂಧ ಯಾವತ್ತೂ ಬೆಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತ. ಸೊ ಮೆಸೇಜ್ ಏನು ಅಂದ್ರೆ, ಸಾಮಾನ್ಯ ಜನರನ್ನ ಯಾವಾಗ್ಲೂ ಜೊತೆಲಿ ಇಟ್ಕೊಂಡು ಹೋಗಿ. ನೋಡಿ, ಜನರು ಸೌತ್ ಅಲ್ಲಿ ನಿಮ್ಮ ಹೆಸರಿನಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ನಿಮ್ಮನ್ನ ಭಗವಂತನ್ ಮಾಡಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ. ಜಾಸ್ತಿನೇ ಸರ್. ನಾನು ಅವ್ರಿಗೆ ಹೇಳಿದೆ, ನನ್ಗೆ ಯಾರೋ ಹೇಳಿದಾಗ ನಾನು ಅಂದೆ, ಅಯ್ಯೋ ಸ್ಕೂಲ್ ಆದ್ರೂ ಮಾಡ್ರಿ, ಹಾಸ್ಪಿಟಲ್ಗಳು ಮಾಡ್ರಿ, ಮತ್ತೆ ನನ್ಗೋಸ್ಕರ ಯಾಕೆ ಮಾಡ್ತೀರೇನೋ. ಒಂದು ಮಾಡೋದನ್ನ ನಿಲ್ಸಿ ಬೆಂಗಾಲಲ್ಲಿ ನಾವು ಚೇಂಜ್ ಮಾಡಿಸಿದ್ವಿ, ಅವರು ಒಂದು ಸ್ಕೂಲ್ ಮಾಡಿದ್ರು ಅಲ್ಲಿ. ಸರ್ ನನಗೇನ್ ಅನ್ಸುತ್ತೆ ಅಂದ್ರೆ, ನಾನು ಡೆಫಿನೆಟ್ಲಿ ಇಷ್ಟೆಲ್ಲ ಡಿಸರ್ವ್ ಮಾಡಲ್ಲ ನಾನು ಇದನ್ನೆಲ್ಲ. ಬಟ್ ಜನರ ಏನ್ ಎಮೋಷನ್ ಇತ್ತಲ್ವಾ, ಅದು ಒಂದು ರೆಸ್ಪಾನ್ಸಿಬಿಲಿಟಿ ಖಂಡಿತ ಕೊಡುತ್ತೆ ನನ್ನ ಭುಜದ ಮೇಲೆ. ಅವರ ಹೋಪ್ ಏನಿದೆ ಅದು ನಾನು ಕಳ್ಕೊಳ್ಳೋದು ಬಿಡೋದಿಲ್ಲ ಸರ್. ಸೋನು, ಇನ್ನೂ ಕೆಲವರು ಮಾಡಿದ್ದಾರೆ. ಅಕ್ಷಯ್ ಕುಮಾರ್ ಅವರು 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೋವಿಡ್ಗಾಗಿ. ಅವ್ರ ಹೆಸರಂತೂ ಎಲ್ಲೂ ಬರಲೇ ಇಲ್ಲ. ಅವ್ರಿಗೂ ಹೆಸರು ಬಂದಿರುತ್ತೆ ಸರ್, ಅವರು ಒಳ್ಳೇದೇ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಎಲ್ಲರೂ ಅವ್ರ ಲೆವೆಲ್ಗೆ ಒಳ್ಳೇದೇ ಮಾಡ್ತಾ ಇರ್ತಾರೆ. ಬಟ್ ನಾನು ಏನು ಹೇಳ್ತೀನಿ ಅಂದರೆ ಸರ್, ಪರ್ಸ್ನಲಿ ಭುಜದ ಮೇಲೆ ಕೈ ಇಡೋದು ತುಂಬ ಇಂಪಾರ್ಟೆಂಟ್ ಸರ್. ಯಾಕಂದರೆ ನಾನು ಯಾವಾಗ ಇಲ್ಲಿ ಇರಲ್ವೋ, ನಾನು ಟ್ರಾವೆಲ್ ಮಾಡ್ತಾ ಇರುವಾಗ ಕೆಳಗಡೆ ಹಾಲಾಕವನು ಏನಿದ್ದಾನೆ ನಮ್ಮ ಮನೆಗೆ, ಅವನು ಜನರನ್ನ ಅಟೆಂಡ್ ಮಾಡ್ತಿರ್ತಾನೆ, ಡ್ರೈವರು ಅಟೆಂಡ್ ಮಾಡ್ತಾನೆ. ಅಂದರೆ ನನಗನ್ಸುತ್ತೆ ಪರ್ಸ್ನಲಿ ಅಟ್ಯಾಚ್ ಆದಾಗ ತುಂಬ ಮ್ಯಾಟರ್ ಆಗುತ್ತೆ. ಬಟ್ ಎಲ್ಲರೂ ಒಳ್ಳೇದೇ ಮಾಡ್ತಿದ್ದಾರೆ ಸರ್, ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಅಮಿತಾಬ್ ಬಚ್ಚನ್ ಅವರು ಕೂಡ ಸಾಕಷ್ಟು ಮಾಡಿದ್ದಾರೆ. ಅದರ ಕೆಲವೊಂದು ಡೀಟೇಲ್ಸ್ ನನ್ನ ಹತ್ರ ಇದೆ. ಹೌದು, 15 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. 1 ತಿಂಗಳ ಕಾಲ 4 ಲಕ್ಷ ಕಾರ್ಮಿಕರಿಗೆ ಊಟ ಹಾಕಿದ್ದಾರೆ. UP ಬಿಹಾರ್ಗೆ 30 ಬಸ್ಗಳನ್ನ ಬುಕ್ ಮಾಡಿದ್ರು. 2800 ವಲಸಿಗರನ್ನ ಬಚ್ಚನ್ ಅವರು ರೈಲ್ನಲ್ಲಿ ಸಾಗಿಸುವಂತ ವ್ಯವಸ್ಥೆ ಮಾಡಿದ್ರು. ಇಂಡಿಗೋ ಏರ್ಲೈನ್ನ 3 ಚಾರ್ಟರ್ಡ್ ವಿಮಾನಗಳ ಖರ್ಚು ಭರಿಸಿದ್ರು. ಆಕ್ಸಿಜನ್ಗೋಸ್ಕರ 250 ಬೆಡ್ ಇರುವಂತ ಸೆಂಟರ್ನ ಸೆಟಪ್ ಮಾಡಿದ್ರು. ಹಾಸ್ಪಿಟಲ್ನಲ್ಲಿ ವೆಂಟಿಲೇಟರ್ಗಳ ವ್ಯವಸ್ಥೆ ಮಾಡಿದ್ರು. ಕೋವಿಡ್ನಿಂದ ಆರ್ಫನ್ ಆದ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಆದ್ರೆ ಬಚ್ಚನ್ ಅವರನ್ನ ಯಾರೂ ನೆನಪಿಸ್ಕೋತಲ್ಲ, ಸೋನು ಸೂದ್ ಅವರನ್ನ ನೆನಪಿಸ್ಕೋತಾರೆ. ಇಲ್ಲ ಸರ್, ಸರ್ ಬಚ್ಚನ್ ಸರ್ ನಮಗೆಲ್ಲ ಇನ್ಸ್ಪಿರೇಷನ್ ಸರ್. ಅವರೇ ಎಲ್ಲ ನಮ್ಗೆ ಇನ್ಸ್ಪಿರೇಷನ್ನು. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಅವ್ರು ಹಾಕೊಟ್ಟಿರೋ ದಾರಿಯಲ್ಲೇ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಸರ್. ಆ್ಯಂಡ್ ಹಾಗೆ ಹೋಗ್ತಾ ಇರ್ತೀವಿ ಸರ್ ಯಾವಾಗಲೂ. ನೋಡಿ, ನಾನು ಅಕ್ಷಯ್ ಮತ್ತೆ ಅಮಿತಾಬ್ ಬಚ್ಚನ್ ಅವ್ರ ಬಗ್ಗೆ ಜನರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, ಸೋನು ಅವರ ಸಿನಿಮಾದ ಒಂದು ಡೈಲಾಗ್ ಇದೆ, ಭಾಯಿ ಅವ್ರ ಡಾನ್ ಕೆ ಊಪರ್ ಕಿಂಗ್ ಹೋತಾ ಹೈ. ಸರ್ ನನ್ನ ಪಿಕ್ಚರ್ ಡೈಲಾಗ್ ಅದು ಸಿಂಗ್ ಈಸ್ ಕಿಂಗ್ ಅಂತ. ಬಟ್ ನನಗನ್ಸುತ್ತೆ ಅವರು ದೊಡ್ಡ ಲೆಜೆಂಡ್ಗಳು ಸರ್. ನಾವಿನ್ನೂ ಈಗ ಜೀವನ ಶುರು ಮಾಡಿದ್ದೀವಿ, ತುಂಬ ದೊಡ್ಡ ಪ್ರಯಾಣ ಇದೆ ಇನ್ನೂ ನಮ್ದೆಲ್ಲ. ಬಟ್ ಇನ್ಸ್ಪೈರ್ ಮಾಡ್ತಾರೆ ಸರ್ ಅವ್ರು ನಾನು ಯಾವಾಗಲೂ. ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ. ಸೋನು, ಆರೋಪಗಳು ಸಾಕಷ್ಟಿದೆ. ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸೋನು ಸೂದ್ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಥ್ಯಾಂಕ್ ಯು.
ಯಾವುದೇ ವ್ಯಕ್ತಿ ಎಲ್ಲೇ ಕಷ್ಟಪಡ್ತಾ ಇದ್ರು ಅಂದ್ರೆ ಅವನು ದಿನಕ್ಕೆ 200 ರೂಪಾಯಿ ದುಡಿತಾ ಇದ್ರೆ ಅವ್ನು ತನ್ನ ಮಗುಗೆ 20-30 ಲಕ್ಷದ ಆಪರೇಷನ್ ಮಾಡ್ಸಕ್ ಆಗಲ್ಲ. ಅಂತವ್ರದ್ದು ಆಪರೇಷನ್ ನಾವು ಫ್ರೀ ಆಗಿ ಮಾಡಿಸ್ತೀವಿ. ಒಂದ್ ವೇಳೆ ಯಾರಿಗಾದ್ರೂ ಅವಶ್ಯಕತೆ ಬಿದ್ರೆ ಐ ಆಮ್ ಟೆಲಿಂಗ್ ಇಟ್ ಆನ್ ನ್ಯಾಷನಲ್ ಮೀಡಿಯಾ, ಪ್ಲೀಸ್ ಕಾಲ್ ಮೀ. ನಾನು ಪ್ರಯತ್ನ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ಹೂಡಿರೋದು, ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಸೋನು ಸೂದ್ ಅವರ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಸೋನು ಸೂದ್ ಅವರ ಮೇಲಿರುವ ಆರೋಪವೆಂದರೆ ಇವರ ಫಂಡ್ಸಿನ ಸೋರ್ಸ್ ಒಂದು ರಹಸ್ಯ ಎಂಬುದು. ಸೋನು, ನೀವು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ. ಲಕ್ಷಾಂತರ ಕಾರ್ಮಿಕರಿಗೆ ನೆರವಾಗಿದ್ದೀರಾ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಿದ್ದೀರಾ. ಇವೆಲ್ಲ ಹಣ ಇಲ್ಲದೆ ಸಾಧ್ಯ ಆಗೋದೇ ಇಲ್ಲ. ಈ ಹಣ ನಿಮ್ಗೆ ಎಲ್ಲಿಂದ ಬರುತ್ತೆ? ನೀವು ಹೇಳಿದಾಗೆ ತುಂಬಾ ದುಡ್ಡು ಬೇಕು ಇದನ್ನೆಲ್ಲ ಮಾಡೋದಕ್ಕೆ. ಇದನ್ನೆಲ್ಲ ನಾನು ಶುರು ಮಾಡಿದಾಗ ನನಗೇನು ಗೊತ್ತಿತ್ತು ಅಂದರೆ, ಯಾವ ಲೆವೆಲ್ನ ಡಿಮಾಂಡ್ ಬರ್ತಿದೆ ಜನರ ಕಡೆಯಿಂದ ಕೆಲಸಕ್ಕೆ 2 ದಿನನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಯಾವ ಲೆವೆಲ್ನ ಡಿಮಾಂಡ್ ಇದೆ ಅಲ್ಲ ಅದು. ಸೊ ನನಗನ್ನಿಸ್ತು ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ. ನಾನು ಬ್ರ್ಯಾಂಡ್ ಮ್ಯಾನೇಜರ್ಸಿಗೆ ಹೇಳಿದೆ. ನಾನು ಅಂದರೆ ಎಷ್ಟು ಬ್ರ್ಯಾಂಡ್ಸ್ ಇದೆಯಲ್ಲ, ಅಂದರೆ ಯಾವುದು ಬ್ರ್ಯಾಂಡ್ ಇಲ್ಲ ನಾನು ಕೆಲಸ ಮಾಡದೇ ಇರೋ ಬ್ರ್ಯಾಂಡ್ ಸುಮಾರು ವರ್ಷಗಳಿಂದ, ಅವ್ರನ್ನೆಲ್ಲ ಭೇಟಿ ಮಾಡಿದೆ. ನಾನು ಹಾಸ್ಪಿಟಲ್ಸ್ಗೆ, ನಾನು ಡಾಕ್ಟರ್ಸ್ಗೆ, ನಾನು ಕಾಲೇಜಸ್ಗೆ, ಟೀಚರ್ಸ್ಗೆ, ನಾನು ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ಗೆ, ನಾನು ಎಕ್ಸ್ಪೋರ್ಟರ್ಸ್ಗೆ, ಎಲ್ಲರಿಗೂ ಈ ಕೆಲಸಕ್ಕೆ ಹಚ್ಬಿಟ್ಟೆ. ನಾನು ಹೊಂದಿಸಿ ನೀವು ಹೆಂಗೆ ಹೊಂದಿಸ್ತೀರಿ ಅಂತ. ನನ್ನ ಅಪಿಯರೆನ್ಸ್ ಬೇಕಾ ನಾನು ಬರ್ತೀನಿ, ನಾನು ಶೂಟಿಗೆ ಬರಬೇಕಾ ನಾನು ಫ್ರೀ ಆಗಿ ಮಾಡ್ತೀನಿ, ಬಟ್ ನೀವು ಇದನ್ನ ಮಾಡಿ. ಅದು ಹಂಗೆ ಒಂದಕ್ಕೊಂದು ಕನೆಕ್ಟ್ ಆಗಿ ಇಲ್ಲಿವರೆಗೂ ಬಂತು ಸರ್. ನಾವು ಇಲ್ಲಿ ತನಕ ಎಷ್ಟು ಅಂದರೆ, ಒಂದ್ ವೇಳೆ ನೀವು ನೋಡಿದ್ರೆ ಸರ್, ನನಗೆ ಕೆಲವ್ರು ಹೇಳಿದ್ರು, ನೀವು ಒಂದನ್ನ ಆರಿಸ್ಕೊಳ್ಳಿ, ಒಂದು ಎಜುಕೇಶನ್ ಆರಿಸ್ಕೊಳ್ಳಿ, ಇಲ್ಲ ಮೆಡಿಕಲ್ ಆರಿಸ್ಕೊಳ್ಳಿ, ಇಲ್ಲ ಜಾಬ್ಸ್ ಆರಿಸ್ಕೊಳ್ಳಿ, ನೀವೆಲ್ಲ ಮಾಡೋಕ್ಕಾಗಲ್ಲ ಅಂತ. ಕೆಲವು NGOs ನನಗೆ ಕಾಲ್ ಮಾಡಿದ್ರು, ಹೇಳಿದ್ರು, ಸೋನು ನಮ್ಮ ದೇಶದ ಪಾಪ್ಯುಲೇಷನ್ 160 ಕೋಟಿ ಇದೆ, ನೀವು ಸರ್ವೈವ್ ಮಾಡೋಕ್ಕಾಗಲ್ಲ ಈಗೆಲ್ಲ ಆದ್ರೆ ಅಂತ. ನಾನೇನಂದೆ ಅಂದ್ರೆ, ನನ್ನ ಮನೆ ಅಂಗ್ಳಕ್ಕೆ ಯಾರು ಬರ್ತಾರಲ್ಲ, ನಾನು ಅವ್ರಿಗೆ ಬೇಡ ಅಂತ ಅನ್ನಕ್ಕಾಗಲ್ಲ. ಸೊ ಇವತ್ತು ನೀವು ದೇಶದ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ನೀವು ಯಾವುದೇ ಚಿಕ್ಕ ಜಿಲ್ಲೆ ಆಗಿರ್ಬೋದು, ಒಂದು ಊರು ಆಗಿರ್ಬೋದು, ಎಲ್ಲೇ ಹೇಳಿ, ನಾನು ಓದಿಸ್ಬೋದು, ನಾನು ಟ್ರೀಟ್ಮೆಂಟ್ ಕೊಡಿಸ್ಬಲ್ಲೆ, ನಾನು ಕೆಲಸ ಕೊಡಿಸ್ಬಲ್ಲೆ. ನೀವೊಂದು ಫೋನ್ ಮಾಡಿದ್ರೆ ನಾನು ಮಾಡಿಸ್ಬಿಡ್ತೀನಿ. ನೋಡಿ, ಇದೇ ಪ್ರಶ್ನೆನ ನಾನು ನಿಮ್ಮನ್ನ ಕೇಳಬೇಕು ಅಂತಿದ್ದೆ. ಇಷ್ಟು ಜನಗಳಿಗೆ ಬಸ್ಸನ್ನ ವ್ಯವಸ್ಥೆ ಮಾಡೋದು, ಇಷ್ಟು 1000 ಜನಗಳಿಗೆ ಟ್ರೈನಿನ ವ್ಯವಸ್ಥೆ ಮಾಡುವಂಥದ್ದು, ಮತ್ತೆ ನೀವು ನಿಮ್ಮ ವೆಬ್ಸೈಟ್ ನಲ್ಲಿ ಬರೀತೀರಿ 4000 ಜನರನ್ನ ಕಿರ್ಗಿಸ್ತಾನಿಂದ ಕರ್ಸಿದ್ರಿ, ಕಜಕಿಸ್ತಾನಿಂದ ಕರ್ಸಿದ್ರಿ, ಮಾಸ್ಕೋದಿಂದ ಕೆಲಸಗಾರನ್ನ ಕರ್ಸಿದ್ರಿ, ಅವರೆಲ್ಲ ಫ್ಲೈಟ್ ಅಲ್ಲಿ ಬಂದಿತ್ತು. ಇದು ಅಗ್ಗದ ಕೆಲಸ ಅಂತೂ ಅಲ್ವಲ್ಲ? ಯಾರ್ಯಾರ ಕಡೆಯಿಂದ ಅಫೋರ್ಡ್ ಮಾಡಕ್ ಆಗ್ತಿತ್ತೋ ದೇ ಪೇಡ್ ಫಾರ್ ದ ಟಿಕೆಟ್. ಎಲ್ರಿಗೂ ನಾನೇ ಟಿಕೆಟ್ ಕೊಡಿಸಿದೆ ಅಂತಲ್ಲ, ಅವರೇ ತಗೊಂಡಿದ್ದಾರೆ. ಅಂದ್ರೆ ನಾನು ಏನ್ ಹೇಳಿದ್ದೀನಿ ಅಂದ್ರೆ, ಯಾರಿಗೆ ಅಫೋರ್ಡ್ ಮಾಡಕ್ಕಾಗುತ್ತೋ ಮಾಡಿ, ಯಾರಿಗ ಆಗಲ್ವೋ ಅವ್ರಿಗೆ ನಾನು ಮಾಡ್ತೀನಿ ಅಂತ. ಅದಾದ್ಮೇಲೆ ಕಿರ್ಗಿಸ್ತಾನ್, ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ಜಾರ್ಜಿಯಾ, ಫಿಲಿಪೀನ್ಸ್, ರಷ್ಯಾ, ಇವೆಲ್ಲದರಿಂದ ಯಾವ ಫ್ಲೈಟು ಬರ್ತಾ ಇರಲಿಲ್ಲ ಸರ್. ಸೊ ನನಗನ್ಸಲ್ಲ ದೇಶದ ಯಾವುದೇ ಆಫೀಸ್, ಆ ದೇಶದ ಎಂಬಾಸಿ ಆಫೀಸ್ ಎಲ್ಲರ ಜೊತೆ ಮಾತಾಡಿದ್ದೀನಿ ನಾನು. 24 ಗಂಟೆ ಇದೇ ಕೆಲಸ ಮಾಡ್ತಾ ಇದ್ದೆ ನಾನು. ಏರ್ಲೈನ್ಸ್ ಪರ್ಮಿಷನ್ ತಗೊಳ್ಳೋದು, ಅಲ್ಲಿರೋರ್ನೆಲ್ಲ ಕರ್ಕೊಂಡು ಬರೋದು ತಾನೇ ಆಗ್ತಾ ಇತ್ತು. ಬಟ್ ತುಂಬಾ ದುಡ್ಡು ಬೇಕಾಯ್ತು. ಬಟ್ ತುಂಬಾ ಜನ ಅವರೇ ಅಫೋರ್ಡ್ ಮಾಡ್ಕೊಂಡಿದ್ದಾರೆ ಸರ್, ಅವರೇ ಬಂದು. ನೀವು ಹೇಳ್ತಾ ಇದ್ರಿ, ನಿಮ್ಮ ಮನೆಗೆ 400 ರಿಂದ 500 ಜನ ಬರ್ತಾ ಇದ್ರು. ಒಬ್ಬೊಬ್ರದ್ದು ಒಂದೊಂದು ರೀತಿ ಡಿಮ್ಯಾಂಡ್ ಇರ್ತಾ ಇತ್ತು. ಅದನ್ನೆಲ್ಲ ಹೇಗೆ ಈಡೇರಿಸಿದ್ರಿ? ಒಬ್ರು ಕೇಳ್ತಾರೆ ನನಗೆ ಮನೆ ಕಟ್ಟಿಸ್ಕೊಡಿ ಅಂತ, ಇನ್ಯಾರಿಗೂ ಹೇಳ್ತೀರಾ ಟ್ರ್ಯಾಕ್ಟರ್ ಕೊಡಿಸ್ತೀನಿ ಅಂತ. ಮತ್ತೆ ಇದಕ್ಕೆಲ್ಲ ಖರ್ಚಂತೂ ಆಗುತ್ತಲ್ಲ ಸರ್? ಖಂಡಿತ ಖರ್ಚಾಗುತ್ತೆ ಸರ್. ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ. ಕೆಲವು ದಿನ ಮುಂಚೆ ನಾನು ದುಬೈಗೆ ಹೋಗಿದ್ದೆ. ಮತ್ತೆ ಅಲ್ಲಿ ಲ್ಯಾಂಡ್ ಆದಮೇಲೆ ನಾನು ಇಮಿಗ್ರೇಷನ್ ಇಂದ ಪಾಸ್ ಆಗುವಾಗ ಒಬ್ಬ ಜೆಂಟಲ್ಮನ್ ಬಂದರು, ನನ್ನ ಹತ್ರ ಪರಿಚಯ ಮಾಡ್ಕೊಂಡ್ರು. ಐ ಆಮ್ ಡಾಕ್ಟರ್ ವಿಲ್ಸನ್, ನಾನು ಇಂತಿಂತ ಹಾಸ್ಪಿಟಲ್ ಜನರಲ್ ಮ್ಯಾನೇಜರ್ ಅಂತ ಹೇಳಿದ್ರು. ಕ್ಯಾನ್ ಐ ಹ್ಯಾವ್ ಎ ಸೆಲ್ಫಿ ವಿತ್ ಯು ಅಂದ್ರು. ಆ್ಯಂಡ್ ಸೆಲ್ಫೀಸ್ ಕೊಟ್ಟೆ. ಅವ್ರು ಹೇಳಿದ್ರು, ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್. ಆ್ಯಂಡ್ ನಾನು ಬ್ಯಾಂಗ್ಳೂರಲ್ಲಿ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದೆ. ಅವ್ರು ಹೇಳಿದ್ರು, ಕೇರಳದಲ್ಲಿ ನಮ್ಮ ಒಂದು ಬ್ರಾಂಚಲ್ಲಿ ನೀವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರಿ, ತುಂಬಾ ಅಮೌಂಟ್ ಪೇ ಮಾಡಿದ್ರಿ, ವಿಚ್ ಇಸ್ ಕಮೆಂಡಬಲ್, ಆ್ಯಂಡ್ ವಿ ವಾಂಟ್ ಯು ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಆಸ್. ನಾನು ಹೇಳಿದೆ, ನಾಳೆ ಬ್ರೇಕ್ಫಾಸ್ಟಿಗೆ ಸಿಗೋಣ ಅಂತ. ಬ್ರೇಕ್ಫಾಸ್ಟ್ ಅಲ್ಲಿ ಮೀಟ್ ಆದ್ವಿ. ಎಲ್ಲ ಡೈರೆಕ್ಟರ್ಸ್ ಎಲ್ಲ ಬಂದ್ರು. ಅವ್ರು ಹೇಳ್ತಾ ಇದ್ರು, ಸರ್ ನಿಮ್ಮ ಅಪಿಯರೆನ್ಸ್ ಹೀಗಿರ್ಬೇಕು, ಹಿಂಗ್ ಶೂಟ್ ಮಾಡ್ತೀವಿ, ಅದು ಇದೆ ಹೇಳ್ತಾ ಇದ್ರು ಅವರು. ಎಷ್ಟು ಫೀಸ್ ಆಗುತ್ತೆ, ಅದು ಇದು ಎಲ್ಲ ಕೇಳ್ತಾ ಇದ್ರು ಅವರು. ನಾನು ಹೇಳಿದೆ, ಒಂದ್ ಕೆಲಸ ಮಾಡಿ ಸರ್, ನಿಮ್ಮ ಹತ್ರ ತುಂಬಾ ಒಳ್ಳೆ ಸರ್ಜರೀಸ್ ಆಗುತ್ತೆ, ನಾನೇ ಮಾಡಿಸಿದ್ದೀನಿ ಎಷ್ಟೊಂದು, ಪೇ ಮೀ 0, ನಾನು 1 ರೂಪಾಯಿನೂ ಬೇಡ. ನೀವು ನನಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಏನಿದೆಯಲ್ಲ 50 ಸ್ಪಾನ್ಸರ್ ಮಾಡಿ. ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ 28 ಲಕ್ಷ ಆಗುತ್ತೆ ಸರ್. ಅವರು 50 ಲಿವರ್ ಟ್ರಾನ್ಸ್ಪ್ಲಾಂಟ್ ಸ್ಪಾನ್ಸರ್ ಮಾಡಿದ್ರು. ಅದರ ಬೆಲೆ 12.5 ಕೋಟಿ ಆಗುತ್ತೆ ಸರ್. ಇಲ್ಲಿ ತನಕ ನಾವು 19 ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ವಿ ಸರ್. ಮತ್ತೆ ಇವತ್ತು ಕೂಡ ನಾನಿಲ್ಲಿ ನ್ಯಾಷನಲ್ ಮೀಡಿಯಾದಲ್ಲಿ ಕೂತಿದ್ದೀನಿ. ನಾನು ಹೇಳ್ತೀನಿ ಜನರಿಗೆ, ಯಾವುದೇ ವ್ಯಕ್ತಿ, ಒಬ್ಬ ವ್ಯಕ್ತಿ ದಿನಕ್ಕೆ 200 ರೂಪಾಯಿ ಗಳಿಸ್ತಿದ್ರು ತನ್ನ ಮಗನಿಗೆ 25-28 ಲಕ್ಷದ ಆಪರೇಷನ್ ಮಾಡ್ಸಕ್ಕಾಗಲ್ಲ. ನಾವು ಅವ್ರಿಗೆ ಫ್ರೀ ಆಗಿ ಮಾಡಿಸ್ಕೊಡ್ತೀವಿ. ಯಾವಾಗಲೇ ಅವಶ್ಯಕತೆ ಬಿದ್ರು, ಐ ಆಮ್ ಟೆಲಿಂಗ್ ಇಟ್ ಆನ್ ನ್ಯಾಷನಲ್ ಮೀಡಿಯಾ, ಪ್ಲೀಸ್ ಕಾಲ್ ಮೀ, ಐ ವಿಲ್ ಟ್ರೈ ಟು ಮೇಕ್ ಇಟ್ ಹ್ಯಾಪನ್. ಸೋನು, ನೀವು ಜನಗಳಿಗೆ ಕೊಡುವಂತ ಉತ್ತರಗಳನ್ನ ನಾನು ನೋಡಿದ್ದೀನಿ.
ಯಾರೋ ಕೇಳ್ತಾರೆ ನನಗೆ ಟ್ರ್ಯಾಕ್ಟರ್ ಬೇಕು, ನೀವ್ ಹೇಳ್ತೀರಾ ಮಾರನೇ ದಿವಸ ಬರುತ್ತೆ ಅಂತ. ಇನ್ಯಾರೋ ಮನೆ ಚಾವಣಿ ಸರಿ ಮಾಡಿಸಿ ಅಂತಾರೆ, ಮಾರನೇ ದಿನ ಆಗತ್ತೆ ಅಂತ ಹೇಳ್ತೀರಾ. ಇನ್ಯಾರೋ ಕೇಳ್ತಾರೆ ನನಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಡಿ ಅಂತ, ಮುಂದಿನ ವಾರ ಆಗತ್ತೆ ಅಂತೀರಾ. ಇಷ್ಟು ಬೇಗ ಅಂತೂ ಭಗವಂತನೂ ಈಡೇರ್ಸಲ್ಲ. ಸರ್ ಅದು ಕೇಳಿಸ್ಕೊಳ್ಳೋದು ಭಗವಂತನೇ ಸರ್, ಕೇವಲ ನನ್ನ ನಿಮಿತ್ತ ಮಾತ್ರ, ನನ್ನ ಮುಖಾಂತರ ಮಾಡಿಸ್ತಾರೆ ಅಷ್ಟೇ ಅವರು. ನೋಡಿ, ನಾನು ನಿಮ್ಮ ವೆಬ್ಸೈಟನ್ನು ನೋಡ್ತಾ ಇದ್ದೀನಿ. ಎಷ್ಟು ಜನರಿಗೆ ನೀವು ಟ್ರಾನ್ಸ್ಪ್ಲಾಂಟನ್ನು ಮಾಡಿಸಿದ್ದೀರಾ? ಎಷ್ಟು ಜನರಿಗೆ ನೀವು ಹಾರ್ಟ್ ಆಪರೇಷನ್ನ ಮಾಡಿಸಿದ್ದೀರಾ? ಅಲ್ಲ, ನೀವೇನಾದ್ರೂ ಸೂಪರ್ ಮ್ಯಾನಾ ಅಥವಾ ರಾಬಿನ್ ಹುಡ್ಡಾ, ಒಬ್ರಿಂದ ಲೂಟಿ ಮಾಡಿ ಇನ್ನೊಬ್ರಿಗೆ ಕೊಡೋದಕ್ಕೆ? ಸರ್ ಕಾಮನ್ ಮ್ಯಾನ್ ಸರ್ ನಾನು. ಅದು ಮುಖ್ಯ ಅಲ್ವಾ ಸರ್? ನಾನು ಹತ್ರ ನಾವು ಕೋವಿಡ್ ಟೈಮಿಂದ ಒಂದು 7.5 ಲಕ್ಷ ಜನರಿಗೆ ಕನೆಕ್ಟ್ ಆಗಿದ್ದೀವಿ. ಇವತ್ತು ಕೂಡ ನಾವು ಒಬ್ಬೊಬ್ಬ ವ್ಯಕ್ತಿಯ ಆಧಾರ್ ಕಾರ್ಡಿಂದ ಹಿಡಿದು ಪ್ಯಾನ್ ಕಾರ್ಡಿಂದ ಹಿಡಿದು ಪ್ರತಿ ರೆಕಾರ್ಡ್ ಇರುತ್ತೆ ಸರ್ ನನ್ನ ಹತ್ರ. ಸರ್ ಆ ಜನರು ಸರ್ ಅವ್ರು ಬಡವರು ಸರ್. ಮತ್ತೆ ನಾನು ಅವ್ರನ್ನ ತಲುಪಿಸಿದಾಗ ಅವ್ರಿಗೇನ್ ತುಂಬ್ಕೋತು ಅಂದ್ರೆ, ಸೋನೋಣ ನೀವು ನಮ್ಮನ್ನ ಊರಿಗೆ ತಲುಪಿಸಿದ್ರಿ, ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ. ಅವ್ರ ಮುಖಾಂತರನೇ ಕೋವಿಡ್ ಟೈಮ್ನಲ್ಲಿ ಔಷಧಿ ಹಂಚಕ್ ಶುರು ಮಾಡಿದೆ, ಇಂಜೆಕ್ಷನ್ಸ್ ಹಂಚಿಸಿದೆ. ಜನ ನನ್ನ ಮೇಲೆ ಕೇಸ್ ಕೂಡ ಹಾಕ್ಬಿಟ್ಟಿದ್ರೆ, ಅಂದ್ರೆ ಬೇರೆಯವ್ರಿಗೆ ಇಂಜೆಕ್ಷನ್ ಸಿಗಲ್ಲ, ಇವನಿಗೆ ಎಲ್ಲಿಂದ ಸಿಗುತ್ತೋ ಗೊತ್ತಿಲ್ಲ ಅಂತ. ಸೊ ನಾವು ಇವನು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇರ್ಲಿ, ಮೆಡಿಸಿನ್ಸ್ ಇರ್ಲಿ, ಈ ಬಡ ಜನ ತಮ್ಮ ಸೈಕಲ್ ಮೇಲೆ ಹಾಕೊಂಡು ಚಿಕ್ಕ ಚಿಕ್ಕ ಜಾಗಗಳಿಂದ, ಅಂದ್ರೆ ನೀವು ಯಾವುದೇ ಸ್ಟೇಟ್ ಹೇಳಿ, UP, ಬಿಹಾರ್, ಜಾರ್ಖಂಡ್ ಯಾವುದೇ ಆಗಿರ್ಲಿ, ಅವ್ರು ಪಾಪ ದಿನ 50-80 ಕಿಲೋಮೀಟರ್ ನಡ್ಸ್ಕೊಂಡು ಹೋಗ್ತಿದ್ರು. ಅಂದ್ರೆ ಏನ್ ಹೇಳ್ತಿದ್ರು ಅಂದ್ರೆ, ಸೋನಣ್ಣ ನೀವು ನಮಗೆ ಸಹಾಯ ಮಾಡಿದಿರಿ, ನಾವು ನಿಮ್ ಕೆಲಸ ಮಾಡ್ತೀವಿ ಅಂತ. ಸರ್ ನನಗೆ ರಾತ್ರಿ ಒಂದು 3:30 ಅಂದ್ರೆ ಜನರಿಗೆ ಟೈಪ್ ಕೂಡ ಮಾಡಕ್ ಬರ್ತಿರ್ಲಿಲ್ಲ. ಸುಮ್ನೆ ಒಂದು ಫೋಟೋಗ್ರಾಫ್ ಬಂದಿರ್ತಿತ್ತು, ಅಂದ್ರೆ ಯಾರಿಗೋ ಬೆರಳಿಗೆ ಆಕ್ಸಿಮೀಟರ್ ಹಾಕಿದ್ದಾರೆ, ಅಲ್ಲೇನು ಆಕ್ಸಿಜನ್ ತೋರಿಸ್ತಾ ಇತ್ತು ಅಂದ್ರೆ ಒಂದು 12 ಇದೆ ಅಂತ. ಏನು ಮೆಸೇಜ್ ಇಲ್ಲ, ಏನು ಇಲ್ಲ, ಅಂದ್ರೆ ರ್ಯಾಂಡಮ್ ಮೆಸೇಜ್ ಬರ್ತಿತ್ತು ನಮಗೆ ರಾತ್ರಿ. ಆ ರಾತ್ರಿನೂ ನಾವು ಸಹಾಯ ಮಾಡುತ್ತಿದ್ವಿ. ಯಾಕಂದ್ರೆ ಯಾಕೆ ಮಾಡಕ್ ಆಯ್ತು ಅಂದ್ರೆ, ಆ ಟೈಮ್ನಲ್ಲಿ ಏನ್ ನೆಟ್ವರ್ಕ್ ಕನೆಕ್ಟ್ ಆಯ್ತಲ್ಲ ಸರ್, ಇವತ್ತಿಗೂ ಇದೆ ಆ ನೆಟ್ವರ್ಕ್. ಅವ್ರು ಯಾವ ಬಡ ಜನ ಅಂದ್ರೆ ಅವ್ರಿಗೆ ಗೊತ್ತು ಕಷ್ಟ ಅಂದ್ರೆ ಏನು ಅಂತ, ಅದಕ್ಕೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ನನ್ನ ಮುಖಾಂತರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೋದು ಅಂತ. ಸೋನು, ಕೆಲವೊಂದು ಸರ್ಕಾರಿ ದಾಖಲೆಗಳಿಂದ ನನಗೆ ಕೆಲವು ಮಾಹಿತಿಗಳು ಬಂದಿದೆ ನಿಮ್ಮ ಕಂಪನಿ ಬಗ್ಗೆ. 2020-21ರಲ್ಲಿ ನಿಮಗೆ 12.5 ಲಕ್ಷ ದೇಣಿಗೆ ಬಂದಿದೆ. ಹಾ ಸರ್. ಮತ್ತೆ 2021ರಲ್ಲಿ ಏಪ್ರಿಲಿಂದ ಸೆಪ್ಟೆಂಬರ್ವರೆಗೆ ಈ 3-4 ತಿಂಗಳ ಮಧ್ಯೆ 20 ಕೋಟಿ ರೂಪಾಯಿ ಡೊನೇಷನ್ ಬಂದಿದೆ. ಹೌದು ಸರ್. ಇದು ಹೇಗೆ ಸಾಧ್ಯ ಆಯಿತು? ಸರ್ ಇದು ಸಾಧ್ಯ ಆಯ್ತು ಯಾಕೆ ಅಂದ್ರೆ, ಜನರಿಗೆ ಗೊತ್ತಾಯ್ತು ಸರ್ ನಾನು ಸಹಾಯ ಮಾಡ್ತಿದ್ದೀನಿ ಅಂತ. ಅದಕ್ಕೆ 80% ಡೊನೇಷನ್ ನಾನೇ ಮಾಡಿದ್ದೀನಿ ಸರ್. ನಾನು ಯಾವ ದೊಡ್ಡ ಬ್ರ್ಯಾಂಡ್ ಜೊತೆ ಕೆಲಸ ಮಾಡ್ತಿದ್ನಲ್ಲ, ಅವ್ರಿಗೆ ಹೇಳ್ತಿದ್ದೆ ಅದನ್ನ ಡೊನೇಟ್ ಮಾಡಿ ಅಂತ. ಐ ಹ್ಯಾವ್ ಆಲ್ ದ ರೆಕಾರ್ಡ್ಸ್. ಅಂದ್ರೆ ಒಂದೊಂದು ಡಾಕ್ಯುಮೆಂಟ್ ಸೈನ್ ಮಾಡಿರೋದನ್ನ ಅದು ಅವ್ರಿಗೆ ಏನ್ ಹೇಳ್ತಿದ್ದೆ ಅಂದ್ರೆ, ನೀವು ನನಗೆ ಕೊಡೋ ಬದಲು ಡೊನೇಟ್ ಮಾಡಿ ಫಾರ್ ಎನಿಥಿಂಗ್. ಕಾಲೇಜಸ್ ಅಲ್ಲಿ ಡೊನೇಟ್ ಮಾಡಿ, ಹಾಸ್ಪಿಟಲ್ಸ್ ಅಲ್ಲಿ ಡೊನೇಟ್ ಮಾಡಿ, ಫೌಂಡೇಶನ್ಸ್ ಡೊನೇಟ್ ಮಾಡಿ, ಎಲ್ಲಾದ್ರೂ ಮಾಡಿ. ಸೊ 80% ಡೊನೇಷನ್ಸ್ ಏನಿದ್ವಲ್ಲ ಅದೆಲ್ಲ ನನ್ನ ಡೊನೇಷನ್ಸ್ ಆಗಿದೆ. ಸೊ ತೊಂದರೆ ಯಾಕೆ ಆಗ್ಲಿಲ್ಲ ಅಂದ್ರೆ, ಜನರಿಗೆ ಏನ್ ಅನ್ಸಕ್ ಶುರು ಆಯ್ತು ಅಂದ್ರೆ, ಈ ವ್ಯಕ್ತಿ ಇದನ್ನಲ್ಲ, ಇವನಿಗೆ ನಾವು ₹1 ಕೊಟ್ರು ಅವ್ನು ಒಳ್ಳೆ ಜಾಗಕ್ಕೆ ಕಳಿಸ್ತಾನ ಅದನ್ನ ಅಂತ. ಮತ್ತೆ ಇವತ್ತಿನ ತನಕ ಯಾವುದೇ ಜಾಗದಲ್ಲಿ ನಾನು ಹೇಳಿಲ್ಲ ನನಗೆ ಡೊನೇಷನ್ ಮಾಡಿ ಅಂತ. ಜನ ಹೇಳ್ತಾರೆ, ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರೆ ಒಬ್ರೇ ಯಾಕೆ ಮಾಡ್ತಿದ್ದೀರಾ, ನಾವು ಮಾಡ್ತೀವಿ ಅಂತ. ಅವಾಗ ನಾನು ಹೇಳ್ತಿದ್ದೆ, ಹೋಗಿ ಹಾಸ್ಪಿಟಲ್ ಅಲ್ಲಿ ಡೊನೇಟ್ ಮಾಡಿ. ಇವತ್ತು ನೀವು ಅಪೋಲೋ ಹಾಸ್ಪಿಟಲ್ ಅವ್ರ ಜೊತೆ ಮಾತಾಡಿ, ಮ್ಯಾಕ್ ಹಾಸ್ಪಿಟಲ್ ಅವ್ರ ಜೊತೆ ಮಾತಾಡಿ, ಮ್ಯಾಕ್ಸಿಮಮ್ ಜನ ನನ್ನ ಯಾವಾಗ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ತಾ ಇದ್ರು ನಾನು ಹೇಳ್ತಿದ್ದೆ, ಹಾಸ್ಪಿಟಲ್ ಹೆಸರಲ್ಲಿ ಚೆಕ್ ಬರೆದ್ಬಿಡಿ, ನಾನು ಯಾರೋ ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅದರಿಂದ ಅಂತ. ಹಾಗಾಗಿ ಚೆಕ್ಸ್ ಅಲ್ಲೇ ಇರ್ತಾ ಇದ್ವು, ನಾವು ಬರೀ ಪೇಷಂಟ್ಸ್ನ ಕಳಿಸ್ತಾ ಇದ್ವಿ. ಹಾಗಾಗಿ ಅಲ್ಲೆಲ್ಲ ಜಮಾ ಆಗ್ತಾ ಇತ್ತು ಅಷ್ಟೇ ಸರ್. ಬಟ್ ಹೇಳದ್ನಲ್ಲ ಸರ್, ಕುಬೇರನ್ ಖಜಾನೆ ಅಂತೂ ಅಲ್ಲ ಜೀವನ ಪರ್ಯಂತ ನಡೆಯೋದಕ್ಕೆ. ಬಟ್ ಯಾವಾಗ್ಲೂ ಪ್ರಯತ್ನ ಮಾಡ್ತಾ ಇರ್ತೀನಿ ಸರ್ ನಾನು, ಎಷ್ಟಾಗುತ್ತೆ ಅಷ್ಟು ಜಮಾ ಮಾಡೋಣ ಅಂತ ಸ್ಪಾನ್ಸರ್ಸ್ ಮುಖಾಂತರ. ಅದು ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ. ನಾನು ವೈಫ್ ಜೊತೆ ಮಾತಾಡ್ತಾ ಇರ್ತೀನಿ, ಮನೆಯವ್ರ ಜೊತೆ ಮಾತಾಡ್ತಾ ಇರ್ತೀನಿ, ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಅದು ಹೇಗೆ ಸಾಧ್ಯ ಆಗ್ತಿದೆ ಅಂತ. ಬಟ್ ನಾನು ಒಂದಂತೂ ಹೇಳ್ತೀನಿ ಸರ್, ನನಗೇನು ಅನ್ಸುತ್ತಂದ್ರೆ, ಈ 20 ವರ್ಷದಿಂದ ನಾನೇನು ಒಂದು ಸಿನಿಮಾ ಮಾಡಿರ್ಬೋದು 100ಕ್ಕಿಂತ ಹೆಚ್ಚು ಎಲ್ಲ ಭಾಷೆಯಲ್ಲಿ, ಅವನ್ನ ನಾನೆಲ್ಲ ಒಟ್ಟಾಗಿ ಜೋಡಿಸಿದ್ರು ಈಗ ನಾನು ಏನ್ ಮಾಡ್ತಿದ್ದೀನಲ್ಲ ಸರ್, ಇದಕ್ಕೆ ಕಂಪೇರ್ ಮಾಡಿದ್ರೆ 1% ಇಲ್ಲ ಸರ್. ಅದೆಲ್ಲ ಈ ತೃಪ್ತಿ ಅದ್ಭುತ ಸರ್. ನೋಡಿ, ನಾನು ಕೇಳ್ಪಟ್ಟೆ ಒಂದು ಇಂಟ್ರೆಸ್ಟಿಂಗ್ ರಿಕ್ವೆಸ್ಟ್ ಬರುತ್ತೆ. ಹಾ ಸರ್. ಒಬ್ಬ ಹುಡುಗ ಕೇಳ್ತಾನೆ, ನನ್ನ ಗರ್ಲ್ ಫ್ರೆಂಡ್ಗೆ ಮೀಟ್ ಮಾಡಿಸಿ ಅಂತ. ಸರ್ ತುಂಬಾ ಜನರನ್ನ ಈ ತರ ಮೀಟ್ ಮಾಡಿಸಿದ್ದೀನಿ ಸರ್. ನಾನು ಹೇಳ್ತೀನಿ ನಿಮ್ಗೆ, ನಾನು ಮಾಡಿಸಿದ್ದೀನಿ ಸರ್, ತುಂಬಾ ಜನರನ್ನ ಮಾಡಿಸಿದ್ದೀನಿ, ಹಾಗಂತಿಲ್ಲ. ಮತ್ತೆ ಒಂದ್ ಮಗು ಹೇಳುತ್ತೆ, ಅಪ್ಪ ಕೇಳ್ತಾ ಇದ್ದಾರೆ, ಅಮ್ಮನ್ನ ಸ್ವಲ್ಪ ದಿನದ ಮಟ್ಟಿಗೆ ಅಜ್ಜಿ ಮನೆ ಕಳಿಸ್ಬಿಡಿ ಅಂತ. ನೋಡಿ ಸರ್, ಹೀಗೆ ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಜನ. ಬಟ್ ನಾನು ಸರ್ ನನ್ನ ಮೆಸೇಜಸ್ನ ನಾನೇ ಸ್ವಂತ ಟೈಪ್ ಮಾಡ್ತೀನಿ. ನನಗೆ ಟೈಪಿಂಗ್ ಸಪರೇಟ್ ಯಾರು ಇಲ್ಲ, ಯಾವ ಡಿಪಾರ್ಟ್ಮೆಂಟು ಇಲ್ಲ, ನಾನೇ ಬರೀತೀನಿ. ಒಂದು ಎಮೋಷನ್. ಮತ್ತೆ ನೀವು ಹೇಗೆ ಉತ್ತರ ಕೊಡ್ತೀರಾ? ನಾನು ಒಂದ್ ಮೆಸೇಜ್ ಇಂದ ನೋಡಿದ್ದೆ, ಅದೇನಂದ್ರೆ ವಿಲಿಯಮ್ಸನ್ ತುಂಬಾ ಹೊಡಿತಾ ಇದ್ದಾನೆ, ಇವನ್ನ ಪೆವಿಲಿಯನ್ ಕಳಿಸ್ಬಿಡಿ ಅಂತ. ಹೌದು ಸರ್. ಅದೇ ನೋಡಿ ಸರ್, ನೋಡಿ ನನಗೇನು ಅನಿಸ್ತು ಅಂದ್ರೆ, ಈ ಜನ ಎಲ್ಲಿದಾರೋ ಅವರೆಲ್ಲ, ಅವರು ಮ್ಯಾಚ್ ನೋಡುವಾಗ ಅವ್ರಿಗೇನು ಅನ್ಸುತ್ತೆ ಅಂದ್ರೆ, ಸೋನು ಸೂದ್ ನಮ್ಮ ಜೊತೆ ಕೂತ್ಕೊಂಡು ನೋಡ್ತಿದ್ದಾನೆ ಅಂತ.
ಅಂದ್ರೆ ಗಂಡ ಹೆಂಡತಿ ಏನಾದ್ರು ಮ್ಯಾಚ್ ಜೊತೆಲಿ ನೋಡ್ತಿದ್ರೆ ಅವ್ರಲ್ಲಿ ಜಗಳ ಆದ್ರೆ ಅವ್ರಿಗೆ ಅನ್ಸುತ್ತೆ ಸೋನು ಸೂದ್ ಪಕ್ಕದಲ್ಲೇ ಕೂತಿದ್ದಾನೆ, ನನ್ನ ಮನೆಗೆ ಬಿಟ್ಟು ಬಂದ್ಬಿಡು ಅಂತ. ಸೊ ಐ ಫೀಲ್ ಆ ಫೀಲಿಂಗ್ ಏನಿದೆ ಅದು ತುಂಬಾ ಅದ್ಭುತ ಅಂತ. ಅದು ಮತ್ತೆ ನೋಡಿ, ಇದು ಅದ್ಭುತವಾದಂತ ಫೀಲಿಂಗು. ನಾನು ಮನೇಲಿ ಸಿಕ್ಕಾಕೊಂಡಿದ್ದೀನಿ, ನನ್ನನ್ನ ದಯವಿಟ್ಟು ಮಧ್ಯದ ಅಂಗಡಿವರೆಗೂ ಕರ್ಕೊಂಡೋಗಿ ಬಿಟ್ಟುಬಿಡಿ. ಸೊ ಆ ಟ್ವೀಟ್ ಕೂಡ ಬಂದಿತ್ತು ಸರ್, ನನ್ನ ಬಾರ್ ಹತ್ರ ಬಿಟ್ಟು ಬಂದ್ಬಿಡು ಅಂತ. ನಾನು ಏನ್ ರಿಪ್ಲೈ ಮಾಡಿದೆ ಅಂದ್ರೆ, ಬಾರ್ವರೆಗೂ ನೀನು ಹೋಗಪ್ಪ, ಕುಡಿದು ಫುಲ್ ಆದಾಗ ನಾನು ಮನೆಗೆ ಬಿಡ್ತೀನಿ ಅಂತ. ನೋಡಿ, ಮತ್ತೊಬ್ರು ಬರೀತಾರೆ, ನನ್ನ 7 ವರ್ಷದ ಮಗ ಟಿವಿನಲ್ಲಿ ಸಿನಿಮಾ ನೋಡ್ತಿದ್ದ, ಓಕೆ ಅದರಲ್ಲಿ ಹೀರೋ ಸೋನು ಸೂದ್ಗೆ ಹೊಡಿತಾ ಇದ್ರು, ಹಾಗಾಗಿ ನನ್ನ ಮಗ ಟಿವಿನೇ ಒಡೆದು ಹಾಕ್ಬಿಟ್ಟ. ಸೊ ಸೋನು ಅವರೇ ಹೊಸ ಟಿವಿ ಕೊಡಿಸ್ಬಿಡಿ. ಸರ್ ನಾನು ಅದಕ್ಕೆ ಅವ್ರಿಗೇನು ರಿಪ್ಲೈ ಮಾಡಿದೆ ಅಂದರೆ, ನಾನು ಈ ಥರ ಟಿವಿ ಕೊಡಿಸ್ತಾ ಹೋದ್ರೆ ದಿನ ಒಂದು ಟಿವಿ ಮುರಿಯುತ್ತೆ, ಬರೀ ಅದೇ ಕೆಲಸ ಆಗುತ್ತೆ ನನಗೆ, ಟಿವಿ ಕೊಡಿಸೋ ಕೆಲಸನೇ ಅಂತ. ಅದು ಹಂಗಾಗಿತ್ತು ಸರ್. ಆಂಧ್ರನಲ್ಲಿ ಯಾರೋ ಟಿವಿ ಹೊಡೆದಾಕ್ಬಿಟ್ಟಿದ್ರು ಸರ್. ಸರ್ ಮೇಲ್ ಕೂತಿರೋನ್ ಕೊಡ್ತಾ ಇದ್ದಾನೆ ಸರ್, ನೀವು ನೋಡ್ತಿದ್ದೀರಾ, ಎದುರುಗಡೆನೇ ಇದೆ. ನಾನು ಹೇಳಿದ್ನಲ್ಲ ಸರ್, ನಾವು ಪಂಜಾಬಿಂದ ಬಂದ್ವಿ, ಏನೋ ಸ್ವಲ್ಪ ಒದ್ದಾಡಿ ಆಕ್ಟರ್ ಎಲ್ಲ ಆಗ್ಬಿಟ್ರೆ, ಹೆಸರು ಬಂದ್ಬಿಟ್ರೆ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಏನಿಲ್ಲ ಅಂತ ಅನಿಸ್ತಾ ಇತ್ತು. ಆದರೆ ಯಾವಾಗ ಈ ಜೀವನದ ಈ ಜಗತ್ತಿನ ಎಕ್ಸ್ಪೀರಿಯನ್ಸ್ ಆಯ್ತೋ, ಅವಾಗ ಏನ್ ಅನಿಸ್ತು ಅಂದ್ರೆ ಇದಕ್ಕಿಂತ ಜಾಸ್ತಿ ಏನಿಲ್ಲ ಅಂತ. ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ 2 ಫೇಸಸ್ ಅಲ್ಲಿದ್ದೆ. ಒಂದ್ ಫೇಸ್ ಹೇಗಿತ್ತಂದ್ರೆ, ನಾನು ಶೂಟ್ ಮಾಡ್ತಾ ಇದ್ದೆ, ಮಧ್ಯೆ ಕೋವಿಡ್ ಬಂತು, ವಾಪಸ್ ಅದೇ ಸೆಟ್ಗೆ ಬಂದಾಗ ಆ ಸೆಟ್ಗಳು ನನಗೆ ಚಿಕ್ಕದ ಅನ್ಸಕ್ ಶುರುವಾಯ್ತು. ಅಂದ್ರೆ ನನಗೆ ಹೇಗೆ ಅನ್ಸಕ್ ಶುರುವಾಯ್ತು ಅಂದ್ರೆ, ನಾ ಇದರಿಂದ ಹೊಡ್ತಿದ್ದೆ ಇಷ್ಟು ದಿನ ಅಂತ, ಇದಕ್ಕೆ ಸ್ಟ್ರಗಲ್ ಮಾಡ್ತಿದ್ವಾ ಅಂತ. ಖಂಡಿತ ನಾನು ಹುಡ್ಕೋಕ್ ಬಂದಿದ್ದು ಇದಲ್ಲ ಅಂತ ಅನಿಸ್ತು. ಸೊ ಐ ಥಿಂಕ್ ವೇಕಿಂಗ್ ಆಫ್ ಲೈಫ್ ಅಂತ ಇರುತ್ತೆ ಸರ್. ಮತ್ತೆ ಎಷ್ಟೊಂದ್ಸಲ ಬೇರೆ ಎಲ್ಲ ಚಿಕ್ಕ ಅನ್ಸಕ್ ಶುರುವಾಗ್ತಾವ ಸರ್. ಆಮೇಲೆ ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಸರ್ ನಾನು. ನೀವು ಹೀಗೆ ಕೆಲಸ ಮಾಡ್ತಾ ಇರಿ ಅಂತ ನಾವು ಪ್ರಾರ್ಥಿಸ್ತೇವೆ. ಆದ್ರೆ ಇನ್ನಷ್ಟು ಆಪಾದನೆಗಳು ನಮ್ಮ ಹತ್ರ ಇದೆ. ಹೇಳಿ ಸರ್. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಸೋನು ಸೂದ್ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ವರ್ಷ ನಾನು ಒಂದೇ ಹೇಳ್ತೀನಿ ನಿಮಗೆ, ನೀವು ನಿಮ್ಮ ಡ್ರೀಮ್ನ ಬಿಡಬೇಡಿ. ನಾನು ನಿಮಗೆ ಇಷ್ಟು ಜನರ ಮುಂದೆ, ಸರ್ ಮುಂದೆ ಒಂದು ಪ್ರಾಮಿಸ್ ಮಾಡ್ತೀನಿ. ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ, ನಾನು ನನ್ನ ಫಿಲ್ಮ್ ಫತೇ ಅಲ್ಲಿ ಎಲ್ಲೋ ಒಂದ್ ಕಡೆ ಐ ವಿಲ್ ಮೇಕ್ ಶ್ಯೂರ್ ಯು ವಿಲ್ ಕಮ್ ಆನ್ ಸ್ಕ್ರೀನ್. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸೋನು ಸೂದ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಸೋನು ಸೂದ್ ಅವರ ಮೇಲಿರುವ ಆರೋಪವೆಂದರೆ ಇವರು ನಾಯಕರ ಕೆಲಸದಲ್ಲಿ ತಲೆ ಹಾಕುತ್ತಾರೆ ಎಂಬುದು. ಈಗ ಸೋನು, ನಮ್ಮ ಸಾಕಷ್ಟು ನಾಯಕರು ಹೇಳ್ತಾರೆ, ಜನರಿಗೆ ಹೆಲ್ಪ್ ಮಾಡೋದು, ಅವ್ರನ್ನ ಮನೆ ಕಳ್ಸೋದು, ಅವರಿಗೆ ಚಿಕಿತ್ಸೆ ಕೊಡ್ಸೋದು, ಅವರಿಂದ ವೋಟ್ ತಗೊಳ್ಳೋದು ನಮ್ಮ ಕೆಲಸ. ಇವ್ರು ಯಾಕೆ ಮಧ್ಯದಲ್ಲಿ ಬಂದ್ರು ಅಂತ. ಸರ್ ಸರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸರ್, ಲೀಡರ್ಸ್ ಒಳ್ಳೆ ಕೆಲಸನೇ ಮಾಡ್ತಾರೆ ಸರ್. ನನಗೇನು ಅನ್ಸುತ್ತೆ ಸರ್, ನಮ್ಮ ಬೈ ಡಿಫಾಲ್ಟೇ ನಮ್ಮ ದೇಶದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ನಾವು ಇವ್ರನ್ನ ಲೀಡರ್ ಆಗಿ ಆರಿಸಿದೀವಿ, ಇವನ್ ಕೆಲಸ ಇದೆಲ್ಲ ಮಾಡೋ ಪ್ರಾಬ್ಲಮ್ ಜನರಿಗೆಲ್ಲ, ಪ್ರಾಬ್ಲಮ್ ಇರೋದು ನಾಯಕರಿಗೆ. ಸಂಜಯ್ ರಾವತ್ ಅಂತ ಶಿವಸೇನೆಯ ನಾಯಕರು. ಹಾ ಸರ್. ಯಾವಾಗ ನೀವು ಜನರನ್ನ ಬಸ್ನಲ್ಲಿ ಕೂಡ್ಸಿ ಮನೆ ಕಳಿಸ್ತಾ ಇದ್ರೋ, ಅವಾಗ ಅವರು ಬರೀತಾರೆ, ಕೆಲವು ರಾಜಕೀಯ ಪಕ್ಷಗಳು ಬಹಳ ಬುದ್ಧಿವಂತಿಕೆಯಿಂದ ಸೋನು ಸೂದ್ನ ಮಹಾತ್ಮನನ್ನಾಗಿ ಮಾಡಕ್ ಹೊರಟಿದೆ. ಹೌದು ಸರ್, ನನಗೂ ಗೊತ್ತು ಸರ್. ಸೊ ಐ ಥಿಂಕ್ ಸರ್, ಅದು ನನ್ಗೇನಂದ್ರೆ, ಅವ್ರು ಹೇಳ್ತಾರೆ ಸೋನು ಸೂದ್ನ ಮುಖ ಬಳಸಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮಾನಹಾನಿ ಮಾಡಬೇಕು ಅಂತಿದ್ದಾರೆ ಅಂತ. ಸರ್ ನೀವು ನೋಡಿ, ಅಂದ್ರೆ 3 ಬೇರೆ ಬೇರೆ ಪಾರ್ಟಿಗಳ ಹೇಳಿಕೆ ಬದಲಾಗ್ತಾ ಹೋಯ್ತು. ನನ್ನ ಬೇರೆ ಬೇರೆ ಪಾರ್ಟಿಗಳಲ್ಲಿ ಶಿಫ್ಟ್ ಮಾಡ್ತಾ ಹೋದ್ರು ಜನ. ನಾನು ಇವತ್ತಿನ ತನಕ ಇಲ್ಲ, ಅವರಂತೂ ಸಾಕಷ್ಟು ಮಾತುಗಳನ್ನ ಹೇಳಿದ್ದಾರೆ ನೋಡಿ. ಅವ್ರು ಹೇಳ್ತಾರೆ, ಲಾಕ್ಡೌನ್ ಟೈಮಲ್ಲಿ ಯಾರಿಗೂ ಕೂಡ ಪರ್ಮಿಷನ್ ಇರಲಿಲ್ಲ, ಆದ್ರೆ ಸೋನು ಸೂದ್ಗೆ ಬಸ್ ಓಡಿಸೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಸರ್ ಅವಾಗ ನಾನು ಮಹಾರಾಷ್ಟ್ರದಲ್ಲಿದ್ದೆ. ಮಹಾರಾಷ್ಟ್ರದಲ್ಲಿ ಯಾವುದು ಪೊಲೀಸ್ ಸ್ಟೇಷನ್ ಇಲ್ಲ ಸರ್. ನಾನು ಪರ್ಮಿಷನ್ ತಗೊಳ್ಳದೇ ಇರೋ ಜಾಗ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ ಸರ್. ಸರ್ ಪರ್ಮಿಷನ್ ಅಂತೂ ಎಲ್ಲ ಕಡೆಯಿಂದ ತಗೊಂಡಿದ್ದೆ ನಾನು. ಅವ್ರು ಹೇಳ್ತಾರೆ ನೀವು ಮೋದಿ ಅವರ ವ್ಯಕ್ತಿ ಅಂತ. ಸರ್ ಮೋದಿಜಿ ವ್ಯಕ್ತಿಗಳೇ ಅಲ್ಲ ಸರ್, ನಾವೆಲ್ಲರೂ. ಆದ್ರೆ ನಿಮ್ಗೆ ಅವರ ಮಾತುಗಳಿಂದ ಸಾಕಷ್ಟು ನೋವಂತೂ ಆಗಿರ್ಬೇಕಲ್ಲ. ನೋಡಿ, ಅವ್ರು ಹೇಳ್ತಾರೆ ನೀವೊಬ್ಬ ಆಕ್ಟರ್, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಸರ್ ಹಾಗಿರ್ಲಿಲ್ಲ. ನನಗೆ ಅವರು ಹೇಳಿಕೆ ಕೊಟ್ಟಾಗ ನನಗೆ ಗೊತ್ತೂ ಇಲ್ಲ ಸರ್. ನಾನು ರೈಲ್ವೆ ಸ್ಟೇಷನ್ನಲ್ಲಿದ್ದೆ, ಯಾರನ್ನ ಕಳಿಸ್ತಾ ಇದ್ದೆ. ನನಗೆ ಸಡನ್ ಆಗಿ ಯಾರ್ದೋ ಕಾಲ್ ಬಂತು. ಸಡನ್ ಆಗಿ ಹೇಳಿದ್ರು, ನೀನ್ ನ್ಯೂಸ್ ನೋಡಿದ್ಯಾ ಅಂತ. ನಾನು ಹೇಳಿದೆ ನೋಡಿಲ್ಲ. ಅಂದ್ರೆ ಹಿಂಗೆ ಹೇಳ್ತಿದಾರೆ ನಿನ್ ಬಗ್ಗೆ. ಅಂದ್ರೆ ಇರ್ಲಿ, ಹೇಳ್ಕೊಳ್ಳಿ ಬಿಡು, ನಾವೇನ್ ಮಾಡಕ್ಕಾಗುತ್ತೆ, ಅವರು ದೊಡ್ಡವರು, ಅವ್ರು ಏನಾದ್ರೂ ಹೇಳ್ಕೋಬಹುದು ಅಂತ. ಅವಾಗ ಅದು ಇಡೀ ದಿನ ದೊಡ್ಡ ಟಾಪಿಕ್ ಆಗ್ಬಿಟ್ಟಿತ್ತು, ನನಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಸರ್ ನನಗೇನ್ ಅನ್ಸುತ್ತೆ ಅಂದ್ರೆ, ಏನು ವ್ಯತ್ಯಾಸ ಬೀಳಲ್ಲ ಸರ್. ಒಳ್ಳೆ ಕೆಲಸ ವ್ಯತ್ಯಾಸ ಅಂತೂ ಆಗಿರ್ಲೇಬೇಕು. ಅದಕ್ಕೆ ನೋಡಿ, ಸಂಜೆ ನೀವು ಚೀಫ್ ಮಿನಿಸ್ಟರ್ನ ಮೀಟ್ ಮಾಡಕ್ ಹೋಗ್ತೀರಾ ಉद्धವ್ ಠಾಕ್ರೆ ಹತ್ರ ಕಂಪ್ಲೇಂಟ್ ಹೇಳೋದಕ್ಕೆ? ಇಲ್ಲ, ಕಂಪ್ಲೇಂಟ್ ಮಾಡಕ್ ಹೋಗಿರ್ಲಿಲ್ಲ ಸರ್. ನನಗೆ ಕಾಮನ್ ಫ್ರೆಂಡ್ಸ್ ಇದಾರೆ ಕೆಲವರು, ಅವ್ರು ಹೇಳಿದ್ರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಂತ. ಯಾಕಂದ್ರೆ ಅವರು ಹೇಳಿಕೆ ಕೊಟ್ಟಾಗ ಮತ್ತೆ ಜನತೆನೂ ಸ್ವಲ್ಪ ಸಾಥ್ ಕೊಡಕ್ ಶುರು ಮಾಡಿದ್ರು, ಇನ್ವಾಲ್ವ್ ಆದ್ರು, ಅಪ್ರೋಚ್ ಮಾಡಿದ್ರು.
ಆಮೇಲೆ ಯಾರೋ ಹೇಳಿದ್ರು ಒಂದ್ಸಲ ಮೀಟ್ ಆಗಿ ಬಂದ್ರೆ ಒಳ್ಳೇದು ಅಂತ. ಸೊ ನಾನು ಅದಕ್ಕೆ ಅವ್ರನ್ನ ಮೀಟ್ ಹಾಕಿ ಹೋಗಿದ್ದೆ ಅಷ್ಟೇ ಸರ್. ಅವ್ರು ಹೇಳಿದ್ರು ಸರ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು, ನಮ್ ಕಡೆಯಿಂದ ಏನ್ ಆ ಥರ ಹೇಳಿಕೆ ಇಲ್ಲ ಅಂತ. ಇಟ್ ಇಸ್ ಕ್ಯಾಶುವಲ್ ಮೀಟಿಂಗ್. ಆದ್ರೆ ಮಾತಲ್ಲಿಗೆ ನಿಲ್ಲಿಲ್ಲ. DMC ಅವರು ಹೇಳ್ತಾರೆ ನೀವು ಒಂದು ರೆಸಿಡೆನ್ಷಿಯಲ್ ಹೌಸ್ ಅನ್ನ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದೀರಾ, ಅದ್ರ ವಿಚಾರವಾಗಿ ಕೇಸ್ ಹಾಕಿದ್ರು. ಸರ್ ಅದು ನಾನ್ ಮಾಡಿಲ್ಲ ಸರ್, ಅದು ಮೊದಲೇ ಆ ಮನೆ ಹೋಟೆಲ್ ಆಗಿತ್ತು ಸರ್. ನಾನ್ ಮಾಡಿದ್ ಒಂದೇ, ಮೈಗ್ರೆಂಟ್ಸ್ ಏನಿದ್ರು ಅವ್ರಿಗೆ ಇರೋಕ್ ಜಾಗ ಇರಲಿಲ್ಲ, ಅವರು ಫುಟ್ಪಾತ್ ಮೇಲೆ ಇದ್ರು, ಅವ್ರನ್ನ ನಾನು ಅಲ್ಲಿ ಕರ್ಕೊಂಡೋಗಿ ಸೆಟಲ್ ಮಾಡಿದ್ದೆ. ಸೊ ಎಷ್ಟು ಮೈಗ್ರೆಂಟ್ಸ್ ಎಲ್ಲ ಅಲ್ಲಿದ್ರು, ಅದರಿಂದ ನನ್ ಮೇಲೆ ಇವನು ಕೆಲವು ಮಾತುಗಳು ಬಂದ್ವು, ನೀನ್ ಯಾಕೆ ಮಾಡ್ತಿದ್ಯಾ ಅಂತ ಕೆಲಸ ಅಂತ. ಮತ್ತೆ ಶರದ್ ಪವಾರ್ ಅವರನ್ನ ನೋಡ್ಬೇಕಾಯ್ತು. ಇಲ್ಲ ಸರ್, ಶರತ್ ಅವ್ರನ್ನ ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಮೀಟ್ ಆಗಕ್ಕೆ ಹೋಗಿದ್ದೆ. ಅವ್ರ ಜೊತೆ ಏನು ಆತರ ಇದಕ್ಕೆಲ್ಲ ಅಲ್ಲ ಸರ್, ಏನು ಹೆಲ್ಪ್ ಕೇಳಿಲ್ಲ, ಏನು ಮಾಡಿಲ್ಲ ಇದ್ರ ಬಗ್ಗೆ. ಆದ್ರೆ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ಈ ನಿಮಗ್ ಸಿಗ್ತಾ ಇರುವಂತ ಈ ಜನಪ್ರಿಯತೆ, ಲೋಕಪ್ರಿಯತೆ, ಪಬ್ಲಿಕ್ ಇಂದ ಸಿಗ್ತಾ ಇರುವಂತ ಸಪೋರ್ಟ್, ಇದರಿಂದಾಗಿ ಇವ್ರಿಗೆ ಹೊಟ್ಟೆ ಕಿಚ್ಚಾಗಿದೆ? ಸರ್ ನನಗೆ ಹೊಟ್ಟೆ ಕಿಚ್ಚು ಅನ್ಸಲ್ಲ ಸರ್, ಬಟ್ ಏನಂದ್ರೆ ಲೈಮ್ ಲೈಟಿಗೆ ಬಂದಾಗ ನೀವು ಹೊಗೆ ಅಲ್ಲ ಸರ್, ಬೆಂಕಿ ಕೂಡ ಹತ್ತಿದೆ ಸರ್ ಎಷ್ಟೋ ಕಡೆ. ಬಟ್ ಸರ್ ನಡೆಯುತ್ತೆ ಸರ್, ಕೆಲಸ ಮಾತ್ರ ನಿಲ್ಬಾರ್ದು ಸರ್. ನನ್ನ ತಾಯಿ ಹೇಳ್ತಿರ್ತಾರೆ ಯಾವಾಗ್ಲೂ, ಜೀವನದಲ್ಲಿ ಸ್ಪೀಡ್ ಬ್ರೇಕರ್ಸ್ ಬರ್ಲಿಲ್ಲ ಅಂದ್ರೆ ನೀನು ಅರ್ಥ ಮಾಡ್ಕೊಂಬಿಡು ಒಳ್ಳೆ ದಾರಿಯಲ್ಲಿ ಇಲ್ಲ ಅಂತ. ಸ್ಪೀಡ್ ಬ್ರೇಕರ್ಸ್ ಇದ್ರೆ ಮಾತ್ರ ಒಳ್ಳೆ ದಾರಿಯಲ್ಲಿ ಇದೆಯಾ ಅಂತ. ಸೊ ಆದ್ರೆ ಕೆಲವು ಜನ ಹೇಗಿದ್ರು ಅಂದ್ರೆ ಅವರು ನಿಮ್ಮನ್ನ ಹೊಗಳಿದ್ರು. ಪ್ರಿಯಾಂಕಾ ಗಾಂಧಿ ಅವರು ನಿಮಗೆ ಫೋನ್ ಮಾಡಿದ್ರು. ಖಂಡಿತ ಮಾಡಿದ್ರು ಸರ್. ಪ್ರಿಯಾಂಕಾ ಅವ್ರು ಕಾಲ್ ಮಾಡಿದ್ರು. ಶಿ ವಾಸ್ ದ ಫಸ್ಟ್ ಒನ್ ಟು ಕಾಲ್ ಅಂಡ್ ಒಳ್ಳೆ ಕೆಲಸ ಮಾಡ್ತಿದ್ರ ಅಂದ್ರು. ಆಮೇಲೆ ಸ್ಮೃತಿ ಇರಾನಿ ಅವರು ಕಾಲ್ ಮಾಡಿ ಅಪ್ರಿಶಿಯೇಟ್ ಮಾಡಿದ್ರು. ಇವನು ಬೂಸ್ಟ್ ಅಪ್ ಮಾಡಿದ್ರು, ಅಂದ್ರೆ ಜಸ್ಟ್ ಕೀಪ್ ಅಪ್ ದ ಗುಡ್ ವರ್ಕ್ ಅಂತ, ಕೀಪ್ ಗೋಯಿಂಗ್ ಅಂದ್ರು. ಅವಾಗ ಐ ಥಿಂಕ್ ಅನ್ಸುತ್ತೆ ಸರ್ ಒಳ್ಳೆ ದಾರಿ ಮೇಲೆ ಇದೀವಿ. ನಾನು ಸಾಕಷ್ಟು ಚೀಫ್ ಮಿನಿಸ್ಟರ್ಗಳ ಹೇಳಿಕೆಗಳನ್ನ ನೋಡಿದೆ. ಆ ಟೈಮ್ನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಇದ್ರು, ಉತ್ತರಾಖಂಡ್ನ ಮುಖ್ಯಮಂತ್ರಿ ರಾವತ್ ಇದ್ರು, ಒರಿಸ್ಸಾದ ಮುಖ್ಯಮಂತ್ರಿ, ಮತ್ತೆ ಎಲ್ಲ ಜನರು ನಿಮ್ಮನ್ನ ಹೊಗಳಿದ್ರು. ಹೌದು, ಖಂಡಿತ ಸರ್. ನಾನು ಮೊದಲು ಫ್ಲೈಟ್ ಶುರು ಮಾಡಿದಾಗ, ಬಸ್ಸಸ್ ಶುರು ಮಾಡಿದಾಗ ಎಲ್ಲ ಸ್ಟೇಟ್ಸ್ ಕಡೆ ಹೋಗ್ತಿದ್ದೆ. ಇನ್ಫ್ಯಾಕ್ಟ್ ಫಸ್ಟ್ ಫ್ಲೈಟ್ ಏನ್ ಟೇಕ್ ಆಫ್ ಆಯ್ತಲ್ಲ ಇಂಡಿಯಾದಲ್ಲಿ, ಅದು ಕೊಚ್ಚಿನ್ ಹತ್ರ ಎರ್ನಾಕುಲಂ ಅಂತ ಒಂದು ಜಾಗ ಇದೆ ಸರ್. ಅಲ್ಲಿ ಒಂದು 170 ಹುಡುಗಿರು, ಅವರೆಲ್ಲ ಏನಿದ್ರು ಒಂದು ಸ್ಟಿಚಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಸಿಕ್ಕಾಕೊಂಡಿದ್ರು. ಯಾರೋ ಹೇಳಿದ್ರು ಅವ್ರನ್ನ ಅಲ್ಲಿಂದ ಕರ್ಕೊಂಡ್ ಬರ್ಬೇಕು ಅಂತ. ಸೊ ನಾನು ರಾತ್ರಿ ಫ್ಲೈಟ್ ಪರ್ಮಿಷನ್ಸ್ ಎಲ್ಲ ತಗೊಂಡೆ ಅಲ್ಲಿಂದ. ಮತ್ತೆ ರಾತ್ರಿ 3:30ಗೆ ನಾನು ಎರ್ನಾಕುಲಮಿಂದ ಕೊಚ್ಚಿನಿಗೆ ಕರ್ಕೊಂಬಂದೆ. ಬೆಳಗ್ಗೆ ನನಗೆ 1.5 ಗಂಟೆ ಮಾತ್ರ ಪರ್ಮಿಷನ್ ಸಿಕ್ಕಿತ್ತು ಏರ್ಪೋರ್ಟ್ ಓಪನ್ ಮಾಡೋದಕ್ಕೆ. ಆಮೇಲೆ ನಾನು ಕೊಚ್ಚಿನಿಂದ ಅವ್ರನ್ನ ಭುವನೇಶ್ವರ್ಗೆ ಕರ್ಕೊಂಬಂದಿದ್ದೆ. ಅಲ್ಲಿ ಪಟ್ನಾಯಕ್ ಏನಿದ್ದಾರೆ CM ಅವರು ಥ್ಯಾಂಕ್ ಯು ಫಾರ್ ಸೇವಿಂಗ್ ದೀಸ್ ಗರ್ಲ್ಸ್ ಅಂತ ಹೇಳಿದ್ರು ನನಗೆ. ಸೊ ಇಂಥ ಮೋಟಿವೇಶನ್ ಇತ್ತು ಸರ್, ವಿಚ್ ಕೆಪ್ಟ್ ಮೀ ಗೋಯಿಂಗ್. ಆದ್ರೆ ನೋಡಿ, ಈ ರಾಜಕಾರಣಿಗಳಿದಾರಲ್ಲ, ಅವರು ಯಾವುದೇ ನಿರೀಕ್ಷೆ ಇಲ್ಲದೆ ಯಾರನ್ನೂ ಹೊಗಳೋದಿಲ್ಲ. ಆದ್ರೆ ಈ ಸಲ ಮಾಡಿದ್ರು ಸರ್. ಈ ಸಲ ಎಕ್ಸೆಪ್ಷನ್ ಇತ್ತು, ಬಟ್ ಇಟ್ ವಾಸ್ ಇಸ್ ಗ್ರೇಟೆಸ್ಟ್ ದಟ್ ನನ್ನ ಕೆಲಸನ ಅವ್ರು ಅಕ್ನಾಲೇಜ್ ಮಾಡಿದ್ರು ಅಂತ. ಅವ್ರಿಗೆ ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅವ್ರ ಸಪೋರ್ಟ್ ಇತ್ತು. ಮತ್ತೆ ನಾನು ಕೇಳ್ಪಟ್ಟೆ ನಿಮಗೆ ಒಂದಷ್ಟು ಆಫರ್ಗಳನ್ನು ಕೂಡ ಮಾಡ್ತಾ ಇದ್ರು. ಸರ್ ಬಂದಿದೆ ನನಗೆ ಆಫರ್ಸ್, ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಪೋಸ್ಟ್ಗಳ ಆಫರ್ ಬಂದಿದೆ. ನಾನು ಅಂದ್ರೆ ಅಲ್ಲಿ ತಲುಪೋದಕ್ಕೆ ತುಂಬಾ ವರ್ಷಗಳೇ ಹಿಡಿಯುತ್ತೆ. ಆಫರ್ಸ್ ಬಂದಿದ್ವು ನನಗೆ, ರಾಜ್ಯಸಭಾ ಆಫರ್ಸ್ ಕೂಡ ಬಂದಿದ್ವು. ತುಂಬಾ ಅದ್ಭುತ ಅನ್ಸುತ್ತೆ ಸರ್, ಚೆನ್ನಾಗ್ ಅನ್ಸುತ್ತೆ. ಬಟ್ ನನಗನ್ಸ್ತಿತ್ತು ನಾನ್ ಇದಕ್ಕೆಲ್ಲ ಇನ್ನೂ ಲಾಯಕ್ ಇಲ್ಲ ಅಂತ, ಇನ್ನೂ ಟೈಮ್ ಇದೆ ಅದಕ್ಕೆಲ್ಲ ಹೋಗೋದಕ್ಕೆ ಅಂತ. ಸೊ ನನಗೆ ಒಳಗಡೆಯಿಂದ ಆ ಜೋಶ್ ಬಂದಿಲ್ಲ, ಅದನ್ನ ತಗೋಬಹುದು, ಕೈಗೆ ಎತ್ಕೋಬಹುದು ಅಂತ. ಸೊ ನಾನು ಅದಕ್ಕೆ ಬೇಡ, ಈಗ್ಲೇ ಬೇಡ ಅಂತ ಅಂತಿದ್ದೆ. ಆದ್ರೆ ಎಷ್ಟೋ ಜನ ಹೇಳಿದ್ರು, ನಿನಗೆ ಗೊತ್ತಾ ಆ ಪೋಸ್ಟ್ಗಳಿಗೆಲ್ಲ ಬರೋದಕ್ಕೆ ಎಷ್ಟೋ ವರ್ಷಗಳೇ ಹಿಡಿದು ಹೋಗುತ್ತೆ, ಎಷ್ಟೊಂದು ಜನರೇಷನ್ಸೇ ಪಾಸ್ ಆಗ್ಬಿಡ್ತವೆ ಅಂತ. ಆದ್ರೆ ನನ್ನ ಜೀವನದ ಗುರಿಗಳೇ ಬೇರೆ ಇದಾವೆ ಸರ್, ಇವೆಲ್ಲ ಅಲ್ಲ. ಆದ್ರೆ ಎಲ್ಲ ಇಮೇಜ್ಗಳು ರಾಜಕೀಯದಲ್ಲಿ ಒಳ್ಳೇದನ್ನೇ ಮಾಡೋದಿಲ್ಲ. ನಿಮ್ಮ ಸಿಸ್ಟರ್ನ ಎಲೆಕ್ಷನ್ಗೆ ನಿಲ್ಲಿಸ್ತೀರಾ? ಹಾ ಸರ್. ಕಾಂಗ್ರೆಸ್ನ ಮೂಲಕ ಸ್ಪರ್ಧೆ ಮಾಡ್ತಾರೆ ಸರ್. ಅದರಲ್ಲಿ ಸರ್ ಏನಾಯ್ತು, ಸೋತ್ ಹೋಗ್ತಾರೆ. ಆದ್ರೆ ನನ್ನ ಸಿಸ್ಟರ್ ಸರ್ ಮೊದಲಿಂದ ತುಂಬಾ ಚಾರಿಟಿಗಳ ಕೆಲಸ ಮಾಡ್ತಾ ಇದ್ಲು, ಇವತ್ತಿಗೂ ಮಾಡ್ತಾ ಇದ್ದಾಳೆ. ಇವತ್ತಿಗೂ ನೀವು ಮೋಗಾಗ್ ಹೋಗಿ ನೋಡಿದ್ರೆ, ನಮ್ಮ ಮನೆ ಹೊರಗಡೆ ನೀವು ಹೋಗಿ ನೋಡಿದ್ರೆ ಲೈನ್ ನಿಂತಿರ್ತಾರೆ. ಅಲ್ಲಿ ಲೋಕಲ್ MLA ಮನೆ ಮುಂದೆನೂ ನಿಂತಿರಲ್ಲೇನೋ ಜನ, ಅವರೇ ಹೇಳ್ ಕಳಿಸ್ತಾರೇನೋ ಇವ್ರ ಹತ್ರನೇ ಹೋಗಿ ಅಂತ. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ನಾವ್ ಯಾವತ್ತೂ ರೆಡಿನೇ ಇರ್ಲಿಲ್ಲ ಸರ್ ಪಾಲಿಟಿಕ್ಸ್ಗೆ. ಅಂದ್ರೆ ಇಲ್ಲ, ನೀವು ತಯಾರಾಗಿದ್ರೆ ಮತ್ತೆ ರಾಜಕೀಯ ಅರ್ಥ ಆಗ್ತಿತ್ತು ಅನ್ನೋ ಖಾತ್ರಿ ನಿಮ್ಗಿದ್ದಿದ್ರೆ ಆಗ ಗೊತ್ತಾಗ್ತಿತ್ತು. ಈ ಸಲ ಆಮ್ ಆದ್ಮಿ ಅವರ ಹವಾ ಇದೆ, ಕೇಜ್ರಿವಾಲ್ ಇಂದ ಟಿಕೆಟ್ ಕೊಡಿಸ್ಬೋದಿತ್ತು. ಸರ್ ಕೇಜ್ರಿವಾಲ್ ಸರ್ ತುಂಬಾ ಒಳ್ಳೆಯವರು ಸರ್. ಅವರು ಹೇಳಿದ್ರು, ಹೇಳಿಲ್ಲ ಅಂತಿಲ್ಲ ಸರ್, ಬಟ್ ನಮಗ್ ಗೊತ್ತೇ ಇಲ್ಲ ಸರ್ ಏನಂತ. ಅಂದ್ರೆ ನಮ್ದು ಹೇಗಾಗಿತ್ತು ಅಂದ್ರೆ, ಕೂತ್ಕೊಂಡ್ವಿ, ನಿಂತ್ಕೊಂಡ್ವಿ. ಅಂದ್ರೆ ಉದ್ದೇಶ ಬೇರೆ ಆಗಿತ್ತು, ಆದ್ರೆ ಗೆಲುವು ಸೋಲು ಮುಖ್ಯ ಆಗಿರ್ಲಿಲ್ಲ. ಅಂದ್ರೆ ತುಂಬಾ ಜನ ಗೆದ್ದಿದ್ದಾರೆ, ಸೋತಿದ್ದಾರೆ, ಒಳ್ಳೆ ಪೊಸಿಷನ್ಗೆ ಎಲ್ಲ ಬರ್ತಾರೆ. ಸೊ ವಾಟ್ ಐ ಫೀಲ್ ಇಸ್, ಜನರ ಹೃದಯ ಗೆಲ್ಲೋದು ಮುಖ್ಯ ಆಗುತ್ತೆ. ಮತ್ತೆ ನಿಮ್ಮ ಮನೆ ಬಾಗ್ಲಿಗೆ ಜನ ಬಂದು ನಿಂತ್ಕೊಂಡಾಗ ಅದು ನಿಜವಾದ ಗೆಲುವು ಅನ್ಕೋತೀನಿ. ನೀವು ಗೆದ್ದು ಜನ ಬರ್ಲಿಲ್ಲ ಮನೆಗೆ ಅಂದ್ರೆ ಏನ್ ಉಪಯೋಗ ಸರ್ ಗೆದ್ಬಿಟ್ಟು? ಇಲ್ಲ, ನಿಮಗನ್ನಿಸ್ತಿಲ್ವಾ ನಿಮ್ಮ ಸ್ಟ್ರಾಟಜಿ ತಪ್ಪಾಯ್ತು ಅಂತ? ಆಮ್ ಆದ್ಮಿ ಪಕ್ಷದಿಂದ ಟಿಕೆಟ್ ತಗೊಂಡಿದ್ದಿದ್ರೆ ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ಲ ಅಂತ. ಸರ್ ನನಗೇನ್ ಅನ್ಸುತ್ತೆ ಅಂದ್ರೆ, ಸರ್ ಗೆದ್ಮೇಲೆ ಇನ್ನೇನಾಗುತ್ತೆ ಸರ್? ಒಂದು ಏನೋ ಆಗ್ಬಿಡ್ತೀರಿ ನೀವು, ಇನ್ನು ಒಳ್ಳೇದೇನೋ ಮಾಡಕ್ ಹೋಗ್ತೀರಿ. ಆಮ್ ಆದ್ಮಿ ಪಾರ್ಟಿಯಿಂದನೂ ಕೇಜ್ರಿವಾಲ್ ಸರ್ ಹೇಳಿದ್ರು,
ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಅಂದ್ರೆ ನಮ್ಗೇನು ಗೊತ್ತೇ ಇರಲಿಲ್ಲ. ನಮಗೆ ಅದು ಅಥವಾ ನಿಮ್ಗೆ ಭಯ ಆಗಿತ್ತಾ ನೀವು ಕೇಜ್ರಿವಾಲ್ನ ಮೀಟ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ನವರು ಮನೆಗೆ ಬರ್ತಾರೆ ಅಂತ? ಇಲ್ಲ ಸರ್, ಇಲ್ಲ ಆ ಥರ ನೀವು ಏನಿಲ್ಲ ಅವ್ರನ್ನ ಸರ್. ಮೀಟ್ ಮಾಡಿ 19 ದಿನಗಳ ನಂತರ ಅತಿಥಿಗಳ ಮನೆಗೆ ಬಂದಿದ್ದು. ಹೌದಾ? 19 ದಿನನ ಸರ್? ನಾನು ಕ್ಯಾಲ್ಕುಲೇಷನ್ ಮರ್ತಿದ್ದೆ ನೋಡಿ. ಬಂದಿದ್ರು ಸರ್. ಬಟ್ ಲೈಕ್ ಐ ಸೆಡ್, ನಾನು ಅರವಿಂದ್ ಅವ್ರನ್ನ ಭೇಟಿ ಮಾಡಿದಾಗ, ಅವ್ರನ್ನ ಮೀಟ್ ಆದಾಗ, ನಾನು ಎಜುಕೇಷನ್ಗೆ ತುಂಬ ಸಪೋರ್ಟ್ ಮಾಡ್ತೀನಿ ಸರ್ ನನ್ನ ದುಡ್ಡಿಂದಾನೆ. ಆವಾಗ ನೀವು ಈಗ ಯಾವುದೇ ಫೀಲ್ಡ್ ಬಗ್ಗೆ ಮಾತಾಡಿ, ನೀವು CA IAS ಸಾವಿರಾರು ಜನ ಸ್ಟೂಡೆಂಟ್ಸಿಗೆ ಸಪೋರ್ಟ್ ಮಾಡ್ತೀವಿ ನಾವು. ಸೊ ಅವಾಗ ನನಗೊಂದು ಥಾಟ್ ಏನು ಬಂತು ಅಂದರೆ, ಐ ಶುಡ್ ಬಿ ದ ಫೇಸ್ ಆಫ್ ಪ್ರೋಗ್ರಾಮ್ ಕಾಲ್ಡ್ ದೇಶ್ ಕಾ ಮೆಂಟೋರ್. ಅಂದರೆ ಯಾವ ರೀತಿ ಜನರಿಗೆ ನಾವು ಮೆಂಟೋರ್ಶಿಪ್ ಮಾಡಬೇಕು ಅಂತ. ಸೊ ನಾನು ಅಲ್ಲಿ ಆ ಮೆಂಟೋರ್ಶಿಪ್ ವಿಷಯಕ್ಕೆ ಮಾತಾಡೋಕೆ ಹೋಗಿದ್ದೆ. ನಾನು ಆವಾಗ್ನೂ ಹೇಳಿದ್ದೆ, ನನಗೆ ಪರ್ಟಿಕ್ಯುಲರ್ ಆಗಿ ಪಾಲಿಟಿಕ್ಸಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ ಅಂತ. ನಾನು ಓದ್ಸಕ್ಕೆ ಬಂದಿದ್ದೀನಿ ಮಕ್ಕಳನ್ನ ಅಂತ ಹೇಳಿದ್ದೆ. ಜನರಿಗೆ ಅದು ಬೇರೆ ಏನೋ ಅನ್ಸಿರ್ಬೋದು. ಮತ್ತೆ ಗೆಸ್ಟ್ಗಳು ಬಂದ್ಬಿಟ್ರು ಮನೆಗೆ, ಪರವಾಗಿಲ್ಲ ಸರ್, ನಾವು ಅದನ್ನ ಎಂಜಾಯ್ ಮಾಡಿ. ಇನ್ಕಮ್ ಟ್ಯಾಕ್ಸ್ನವರು ಹೇಗೆ ಬರ್ತಾರೆ ಅಂದ್ರೆ BBC ಅವರು ಆಫೀಸಿಗೆ ಬರ್ತಾರಲ್ಲ ಹಾಗೆ. ಅದು ಚೆನ್ನಾಗಿತ್ತು ಸರ್. ಅವರು ನಮ್ಮ ಮನೆಗೆ ಬಂದಾಗ, ಬೆಳಗ್ಗೆ 5:30-6 ಗಂಟೆಗೆ ನಮ್ಮ ಮನೆಗೆ ಬಂದಾಗ, ನಾನಂತೂ ಬೆಳಗ್ಗೆ ಬೇಗ ಎದ್ಬಿಡ್ತೀನಿ. ಅವ್ರು ಬಂದಾಗ ನಾನು ಹೇಳಿದೆ, ಅವರು ನನಗೆ ಹೇಳಿದ್ರು ನಾವು ಡಿಪಾರ್ಟ್ಮೆಂಟ್ನವರು ಅಂತ. ನಾನು ಹೇಳಿದೆ ವೆಲ್ಕಮ್, ಬನ್ನಿ ಒಳಗಡೆ. ಸರ್, ಒಂದು ಮುಖ್ಯವಾದ ವಿಷಯ ಸರ್, ನೀವು ಎಷ್ಟು ದಿನ, 2 ದಿನ, 4 ದಿನ, ಎಷ್ಟು ದಿನ ಉಳ್ಕೋತಿರೋ, ಇದು ನಿಮ್ಮ ಜೀವನದ ಅದ್ಭುತ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ. ನೀವು ಇಲ್ಲಿಂದ ಹೋದ್ಮೇಲೆ ನೀವೇ ಹೇಳ್ತೀರಾ, ಇಷ್ಟು ಮಜಾ ನಮ್ಗೆಲ್ಲೂ ಬಂದಿಲ್ಲ ಅಂತ. ಸೊ ಅವ್ರು ಅದನ್ನು ಹೇಳಿದ್ರು ಕೂಡ ಸರ್. ಅವರು ಹೊರಟಿದ್ರಲ್ಲ, ಅವಾಗ್ನೂ ಅವರು ಅದನ್ನು ಹೇಳಿದ್ರು. ನನ್ನ ಮನೆಯಲ್ಲಿ ಕಬರ್ಡ್ಗೆ ಯಾವುದು ಲಾಕ್ ಇಲ್ಲ ಸರ್. ನನ್ನ ಮನೆಯಲ್ಲಿ ಯಾವುದೇ ವಸ್ತು ಎಲ್ಲ ಓಪನ್ ಸರ್, ಎಲ್ಲ ಓಪನ್ ಇರುತ್ತೆ. ನಮ್ಮ ಮನೆಯ ಮೇನ್ ಡೋರ್ ಏನಿದೆ ಅದನ್ನು ಲಾಕ್ ಇಲ್ಲ. ಬೆಳಗ್ಗೆ ನಾವು ಏನು ಅದನ್ನ ಓಪನ್ ಮಾಡ್ತೀವಿ, ಯಾರಿಗೆ ಬರೋಕಿರುತ್ತೋ ಬರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಅವರು ಕಬರ್ಡ್ಸ್ ಡ್ರಾಯರ್ಸ್ ಲಾಕ್ ತೆಗೆದಾಗ ಅವ್ರು ಹೇಳಿದ್ರು, ಏನಪ್ಪ ಇದು ಲಾಕೇ ಇಲ್ಲ ಅಂತ. ಸೊ ನಾನು ಹೇಳಿದೆ, ಹಂಗೆ ಇರುತ್ತೆ ಸರ್, ನಮ್ದು ಎಲ್ಲ ಓಪನೇ ಇರುತ್ತೆ. ಸೊ ಐ ಥಿಂಕ್ ದಟ್ ವಾಸ್ ದಟ್ ಸಮಥಿಂಗ್ ದೇ ಥಾಟ್, ತುಂಬಾ ಅದ್ಭುತ ಅಪ್ಪ ಇದು, ಏನಿದು. ಆದ್ರೆ ಅವರು ಹೋದ ನಂತರ ಕೆಲವೊಂದು ರಿಪೋರ್ಟ್ಸ್ ಅನ್ನ ಕೊಟ್ಟು ಹೋದ್ರಲ್ಲ, ಅದರ ಸ್ಕ್ರೀನ್ ಶಾಟ್ಸ್ ಇದೆ ನನ್ನ ಹತ್ರ, ಅದು ನೋಡೋಣ. ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಅವ್ರು ಹೇಳ್ತಾರೆ, ಇನ್ಕಮ್ ಟ್ಯಾಕ್ಸ್ನ ಮೂಲಕ ಗೊತ್ತಾಗಿದ್ದೇನೆಂದ್ರೆ, ಆಕ್ಟರ್ ಸೋನು ಸೂದ್ನ ಕಂಪನಿನಲ್ಲಿ ಟ್ಯಾಕ್ಸ್ ಡಿವಿಷನ್ ಅಲ್ಲಿ ಬೋಗಸ್ ಎಂಟ್ರೀಸ್ ನಮಗ್ ಸಿಕ್ಕಿದೆ, ಮತ್ತೆ ಕ್ಯಾಶ್ನ ಬದಲಿಗೆ ಚೆಕ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂತ. ಸರ್, ನಾನು ಅವ್ರು ಏನು ಹೇಳಿದಾರಲ್ಲ, ಇವತ್ತಿಗೂ ನಾನು ಪ್ರತಿ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀನಿ. ಬಟ್ ಲೈಕ್ ಐ ಸೆಡ್, ದೇ ಆರ್ ವೆರಿ ಹಾನರಬಲ್ ಅಂಡ್ ಅದು ಅವ್ರ ಡ್ಯೂಟಿ, ಅದು ಮಾಡಲೇಬೇಕು. ಬಟ್ ಪ್ರತಿ ಚಿಕ್ಕ ವಿಷಯದ್ದು ನಾವು ಡಾಕ್ಯುಮೆಂಟ್ ಮೇಂಟೈನ್ ಮಾಡಿದೀವಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅಂದ್ರೆ ಎಲ್ಲ ಸರಿಯಾಗೇ ಇದೆ ಅಂತ ಅರ್ಥ. ಬಟ್ ಲೈಕ್ ಐ ಸೆಡ್, ಅವ್ರ ಕೆಲಸ ಅವ್ರು ಮಾಡಿದ್ರು, ನಾನು ವಿಚಾರ ಮಾಡಿದ್ದಾರೆ ಅವರು. ಹಾ ಸರ್, ಜೈಪುರ್ ಬೇಸ್ಡ್ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಕಂಪನಿ ಜೊತೆ 175 ಕೋಟಿ 175 crores ಇಲ್ಲಿ ಡೂಬಿಯಸ್ ಸರ್ಕ್ಯುಲರ್ ಟ್ರಾನ್ಸಾಕ್ಷನ್ ನ ಮಾಡಿದ್ದಾರೆ. ಸರ್, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ. ಇಟ್ ವಾಸ್ ಐ ಟು ವಾಂಟ್ ಟು ಕ್ವಶನ್. ನನ್ನ ಜೈಪುರ್ ಜೊತೆ ನಂದೇನು ಸಂಬಂಧ ಇಲ್ಲ, ನನ್ನ ಯಾವುದೇ ರೀತಿಯ ಏನೂ ಸಂಬಂಧ ಇಲ್ಲ ಅದಕ್ಕೆ. ಅದು ಫಸ್ಟ್ಗೆ ನಾವು ಅದನ್ನ ಅಪ್ರೂವ್ ಮಾಡಿದಾಗೆ ನಮಗೆ ಅದು ಗೊತ್ತಾಗ್ಬಿಟ್ಟಿತ್ತು. ಅದು ಯಾರೋ ಬೇರೆಯವ್ರದ್ದು ನಮ್ಮ ಜೊತೆ ಜಾಯ್ನ್ ಆಗಿ ಬಂದ್ಬಿಟ್ಟಿತ್ತು. ಅದರಿಂದ ನನಗೇನು ಸಂಬಂಧ ಇಲ್ಲ ಸರ್, ಅದಕ್ಕೆ ಅದು ಕನೆಕ್ಷನ್ ಇಲ್ಲ ಸರ್. ಇದನ್ನೆಲ್ಲ ನೋಡಿದ ನಂತರ ನಿಮ್ಗೆ ಅನ್ಸೋದಿಲ್ವಾ ಯಾರ ಜೊತೆಗೂ ಜಗಳ ಮಾಡಬಾರ್ದು ಅಂತ? ಅದು ಶಿವಸೇನೆ ಆಗಿರ್ಲಿ, ಅಥವಾ BJP ಆಗಿರ್ಲಿ, ಅಥವಾ ಆಮ್ ಆದ್ಮಿ ಪಕ್ಷ ಆಗಿರ್ಲಿ. ಸರ್, ನನಗೇನು ಅನ್ಸುತ್ತೆ ಅಂದ್ರೆ, ಈ ಥರದ ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನದಲ್ಲಿ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಸೊ ನನಗೆ ನನ್ನ ಕೆಲವು ಲೈನ್ಸ್ ನೆನಪಾಗುತ್ತೆ. ಧೃತಿಗೆಡಬೇಡ, ಒಂದು ಸಮಯ ಹೇಗೆ ಬರುತ್ತೆ ಅಂದ್ರೆ, ಗಡಿಯಾರ ಬೇರೆಯವ್ರದ್ದಿರುತ್ತೆ, ಸಮಯ ನಿಂದು ತೋರಿಸ್ತಿರುತ್ತೆ. ಸೊ ಆಲ್ ದೀಸ್ ಎಕ್ಸ್ಪೀರಿಯನ್ಸಸ್ ಸರ್ ಮೇಡ್ ಮಿ ಸ್ಟ್ರಾಂಗರ್. ನಾನು ನಿಮಗೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಸರ್. ನಾನು ಒಂದು ಜೋಧ್ಪುರ್ನ ಕೇಸ್ ಇತ್ತು, ಯಾರ್ದೋ ಟ್ರೀಟ್ಮೆಂಟ್ ಮಾಡಿಸ್ತಿದ್ದೆ. ಅವರೊಂದು ಕಮ್ಯುನಿಟಿ ಜನರಾಗಿದ್ರು. ಅಂದರೆ ಆ ಮಗುನ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೇಸ್ ಇತ್ತು ಸರ್ ಅದು. ಸೊ 35-38 ಲಕ್ಷ ಆಗ್ತಾ ಇತ್ತು ಸರ್ ಆಪರೇಷನ್ಗೆ. 8 ವರ್ಷದ ಮಗು, ಶುಭಮ್ ಅಂತ ಹೆಸರು ಒಂದು, 8 ವರ್ಷದ ಮಗು. ಯಾರೋ ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು. ಸೊ ನಾನು ಅವ್ರಿಗೆ ಹೇಳಿದೆ, ನಾನು ಅಪೋಲೋ ಹಾಸ್ಪಿಟಲ್ ಮಾತಾಡಿದ್ದೀನಿ ಹೈದರಾಬಾದಲ್ಲಿ, ಎಲ್ಲ ಮಾಡಿದೆ, ಅದನ್ನ ಸ್ವಲ್ಪ ಕಮ್ಮಿ ಮಾಡಿ 35ರಿಂದ 28 ಆಗಲ್ಲ ಅಂದ್ರೆ ನಾನೇ ಹೇಳಿದೆ ನನ್ನ ದುಡ್ಡಿಂದನೇ ಮಾಡಿಸ್ತೀನಿ ಅಂತ. 18 ಲಕ್ಷದಲ್ಲಿ ಅವ್ರು ಕರ್ಕೊಂಡ್ಬಂದ್ರು. ನಾನು ಅವ್ರಿಗೆ ಹೇಳಿದೆ, ನೀವೆಷ್ಟು ಅರೇಂಜ್ ಮಾಡ್ತೀರಾ ಮಾಡಿ ಅಂತ. ಅವಾಗ ಅವ್ರು ಹೇಳಿದ್ರು, ಸರ್ ನಾವು 2-2.5 ಲಕ್ಷ ಮಾತ್ರ ಅರೇಂಜ್ ಮಾಡ್ಬೋದು ಅಂತ. ಅವಾಗ ನಾನು CM ಆಫೀಸ್ಗೆ ಕಾಲ್ ಮಾಡಿ, ಸ್ವಲ್ಪ ಸರ್ ನೀವು ಹೆಲ್ಪ್ ಮಾಡಿ ಅಂತ ಹೇಳಿದೆ. CM ಆಫೀಸಿಂದ 10 ಲಕ್ಷ ಚೆಕ್ ಬಂತು. ಇವ್ರು 2.5 ಲಕ್ಷ ಅರೇಂಜ್ ಮಾಡಿದ್ರು. 6 ಲಕ್ಷ ನಾನು ಕೊಟ್ಟು ಅದು ಆಪರೇಷನ್ ಆಗೋಯ್ತು ಸರ್, ಟ್ರೀಟ್ಮೆಂಟ್ ಆಗೋಯ್ತು. 1.5 ತಿಂಗಳಾದ್ಮೇಲೆ ನನಗೆ ವಾಪಸ್ ಒಂದು ಬಿಲ್ ಬಂತು. ಸೊ ನನಗೆ 18 ಲಕ್ಷದ ಬಿಲ್ ಒಂದು ಜಾಯ್ನ್ ಆಗಿ ಅಪೋಲೋ ಹಾಸ್ಪಿಟಲಿಂದ ಬಂತು. ನಾನಂದೆ 10 ಲಕ್ಷ CM ಆಫೀಸಿಂದ ಬಂದಿತ್ತು. ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ ಏನಂದ್ರೆ ಸರ್, CM ಆಫೀಸಿಂದ ಬಂದಿದ್ದ ದುಡ್ಡು ಅವ್ರ ಪರ್ಸನಲ್ ಅಕೌಂಟ್ಗೆ ಹೋಗ್ಬಿಡ್ತು, ಮಗು ಫ್ಯಾಮಿಲಿದು. ಸೊ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನಿಮ್ಮ ಮಗುನ ಕಾಪಾಡಿದ್ದೀನಿ, ಆ 10 ಲಕ್ಷ ನೀವು ಹಾಸ್ಪಿಟಲ್ ಜಮಾ ಮಾಡಿಬಿಡಿ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಸರ್, ನಾವು ನಮ್ಮ ಮಗು ಫ್ಯೂಚರು ನೋಡ್ಕೋಬೇಕಲ್ಲ.
ಸೊ ನಾನೇನಂದೆ ಅವ್ರಿಗೆ, ಅಯ್ಯೋ ಆ ಮಗು ಉಳಿದಿರ್ಲಿಲ್ಲ ಅಂದ್ರೆ ಅವ್ನ ಫ್ಯೂಚರಲ್ಲಿ ಇರ್ತಿತ್ತು, ಮಗುನೇ ಇರ್ತಿರ್ಲಿಲ್ಲ ಅಂತ. ಅವಾಗ ಹೇಳ್ತಾರೆ, ಇಲ್ಲ ಸರ್ ಖರ್ಚು ಮಾಡಿಬಿಟ್ವಿ ಅಂತ. ಸೊ ನಾನು ನನ್ನ ಫ್ರೆಂಡ್ ಏನ್ ರೆಫರ್ ಮಾಡಿದ್ನಲ್ಲ ಆ ಮಗುನ ನಾನಂತೂ ಮೀಟ್ ಮಾಡಿಲ್ಲ. ಸೊ ಆ ಫ್ರೆಂಡ್ ಏನಿದಾನಲ್ಲ ಅವನಿಗೆ ತುಂಬಾ ಬೇಜಾರಾಗ್ಬಿಡ್ತು, ಇಂಥ ಜನರಿಗೆ ಸಹಾಯನೇ ಮಾಡಬಾರ್ದು ಅಂತ. ಸೊ ನನ್ನ ಲೈಫ್ನ ಎಕ್ಸ್ಪೀರಿಯನ್ಸ್ ಇಂದ ಅಂದ್ರೆ ಬೇರೆಯವ್ರ ಜೊತೆ ಹಿಂಗಾಗಿತ್ತು ಅಂದ್ರೆ ಹೋಗ್ಲಿ ಬಿಡಪ್ಪ ಎಲ್ಲ ಬಿಟ್ಟಾಕು ಅಂತ ಅನ್ಕೊಂತಾ ಇದ್ರು, ಈ ಜಗತ್ತೇ ಸರಿ ಇಲ್ಲ ಅಂತ ಅನ್ಕೋತಾ ಇದ್ರು. ಆದ್ರೆ ನನ್ನ ಏನಂದ್ರೆ ನಾವು ಕೆಲಸ ನಿಲ್ಸ್ಲಿಲ್ಲ. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ಸರ್, ಇವೆಲ್ಲ ಪರೀಕ್ಷೆ ಮಾಡಂತ ಸಂದರ್ಭಗಳು, ಇವೆಲ್ಲ ನಮಗೆ ಕಲಿಸ್ತವೆ ಸರ್. ಅಂದ್ರೆ ನಿಲ್ಸ್ತಾನ ಅಂತ ಒಂದ್ ವೇಳೆ ನಾವು ಬಂದ್ ಮಾಡ್ಬಿಟ್ಟಿದ್ರೆ ಅದು ಇನ್ನ ಅದಕ್ಕೆ ಏನು. ನನಗೆ ಗೊತ್ತಿರೋ ಹಾಗೆ ಅಮಿತಾಬ್ ಬಚ್ಚನ್ ರಾಜಕೀಯಕ್ಕೆ ಬಂದಾಗ ಹಾ ಸರ್, ಕೆಲವು ವರ್ಷಗಳ ನಂತರ ಅವರು ವಾಪಸ್ ಬಂದ್ರು. ಹಾ ಸರ್, ಅವ್ರು ಹೇಳ್ತಾರೆ ಇದೊಂದು ಕೊಳಕು ಚರಂಡಿ ಗಬ್ಬನಾರ್ತಿದೆ ಅಂತ. ಹಾ ಸರ್. ಸರ್ ಅಷ್ಟು ಇಷ್ಟು ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ ಇದರಲ್ಲಿ. ಸರ್ ಎಸ್, ಬೆರಳು ಮಾಡಿ ತೋರಿಸ್ತಾರೆ ಸರ್ ಜನ ಇದರಲ್ಲಿ. ಅಂದ್ರೆ ಅದು ಹೇಳ್ತಾರಲ್ಲ ಸರ್, ಈ ಜಗತ್ತಿಗೆ ಬರ್ಬೇಕಂದ್ರೆ ಬೆನ್ನು ಬಲವಾಗಿ ಇಟ್ಕೊಂಡ್ ಬಾ, ಯಾಕಂದ್ರೆ ಶಾಬಾಷಿ ಕೂಡ ಅಲ್ಲೇ ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕೋದು ಕೂಡ ಅಲ್ಲೇ ಹಾಕ್ತಾರೆ ಅಂತ. ಸೊ ನನಗೇನು ಅನ್ಸುತ್ತೆ ಅಂದ್ರೆ ಬೆರಳು ಮಾಡಿ ತೋರಿಸ್ತಾರೆ ಜನ, ಕೇಳಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಇದೆ ಅಂದ್ರೆ ನೀವು ಸರ್ವೈವ್ ಆಗ್ತೀರಿ. ಇಲ್ಲ ಎಮೋಷನ್ಸ್ ತುಂಬಿರೋ ವ್ಯಕ್ತಿ ನೀವು ಆಗಿದ್ರೆ ನನ್ಗನ್ಸಲ್ಲ ಅಂತ ವ್ಯಕ್ತಿ ಸರ್ವೈವ್ ಆಗ್ತಾನೆ ಅಂತ. ಆದ್ರೆ ನೀವ್ ಹೇಳ್ತೀರಾ ನಾನು ಭಾರತವನ್ನ ಒಗ್ಗೂಡಿಸಬಹುದು ಅಂತ. ಹಾ ಸರ್. ಇದು ರಾಹುಲ್ ಗಾಂಧಿ ಅವ್ರಿಗೆ ಕೆಟ್ಟದ್ದು ಅನ್ನಿಸ್ಬೋದು, ಯಾಕಂದ್ರೆ ಈ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸರ್ ಒಗ್ಗೂಡಿಸ್ಬೋದು ಸರ್, ಅವ್ರವ್ರ ಕೆಪಾಸಿಟಿಗೆ ಅವ್ರು ಮಾಡ್ತಾ ಇರ್ತಾರೆ ಸರ್. ಇವಾಗ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ನನಗಾದಷ್ಟು. ರಾಹುಲ್ ಜಿ ಮಾಡ್ತಿದ್ದಾರೆ, ನಾನು ಮಾಡ್ತಿದ್ದೀನಿ, ಎಲ್ಲರೂ ಮಾಡಬೇಕು. ನೋಡಿ ನೀವು ಒಗ್ಗೂಡಿಸ್ಬಿಟ್ಟಿದ್ದೀರಾ ಸರ್ ಇಷ್ಟು ಜನನ. ನಾನು ಹೇಳ್ತೀನಿ ನೋಡಿ ಸೋನು, ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮತ್ತೆ ನಿಜಕ್ಕೂ ಈ ಕೆಲಸನ ನೀವು ಮುಂದುವರಿಸ್ಕೊಂಡು ಹೋಗ್ಲೇಬೇಕಾಗತ್ತೆ. ಹಾಗೆ ಮುನ್ನೆಚ್ಚರಿಕೆಗಳನ್ನ ಇಟ್ಕೊಳ್ಳೋದು ಬಹಳನೇ ಅವಶ್ಯಕ. ಪಬ್ಲಿಕ್ ಇಂದ, ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳ್ತೀರಾ? ನಾನ್ ಕೇಳೋದೇನು ಅಂದ್ರೆ, ನೀವ್ ಇಷ್ಟೊಂದು ಕೆಲಸ ಮಾಡ್ತೀರಾ, ಈಗ ವರ್ಕೌಟ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಮತ್ತೆ ಸೋಷಿಯಲ್ ವರ್ಕ್ ಆಗಿರ್ಬೋದು, ಇದನ್ನೆಲ್ಲ ಟೈಮ್ಲಿ ಹೇಗ್ ಮ್ಯಾನೇಜ್ ಮಾಡ್ತೀರಾ? ನನಗೆ ಗೊತ್ತಿಲ್ಲಪ್ಪ ಇದು ಮ್ಯಾಪಿಂಗ್ ಹೇಗೆ ಮಾಡ್ತೀನಿ ಅಂತ. ನೀನು ಸರಿಯಾಗಿ ಕೇಳಿದೆ ಪ್ರಶ್ನೆ. ಅಂದರೆ ಐಡಿಯಾನೇ ಇಲ್ಲ ಅಂದರೆ ಹೇಗಾಗುತ್ತೆ ಅಂತ. ಬಟ್ ಯಾವಾಗ ಮಜಾ ಬರಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅಂದರೆ ನೀವು ಯಾವುದಾದ್ರೂ ಕೆಲಸ ಇಷ್ಟ ಆಗಿ ಅದರಲ್ಲಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ಟೈರ್ಡ್ನೆಸ್ಸೇ ಅನ್ಸಲ್ಲ ಅದರಲ್ಲಿ. ಅಂದರೆ ಕೋವಿಡ್ ಟೈಮ್ನಲ್ಲಿ ನನಗೆ ನೆನಪಿದೆ ಸರ್, ನಾನು 20-30 ಗಂಟೆ ಎದ್ದಿರ್ತಿದ್ದೆ ಸರ್ ಕಂಟಿನ್ಯೂಸ್ಲಿ. ಎಷ್ಟೊಂದು ದಿನ ನಿದ್ದೆ ಮಾಡ್ತಿರ್ಲಿಲ್ಲ ನಾನು. ಆಗ ಗಂಟೆ 2 ಗಂಟೆ ನಿದ್ದೆ ಮಾಡೋಕ್ಕೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಆದ್ರೆ ಇವತ್ತು ನೋಡಿ, ಅಷ್ಟೊಂದು ಕೆಲಸ ಇಲ್ಲ ಅಂದ್ರೂ ಏನ್ ಫ್ರೀ ಇದ್ರೂ ನಿದ್ದೆ ಬರಲ್ಲ ಎಷ್ಟೇ ಟೈಮ್ ಇದ್ರು. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ಇದು ಮೆಂಟಲ್ ಗೇಮ್ ಅಂತ. ಅಂದ್ರೆ ಟೈಮ್ ಯಾರ ಹತ್ರನೂ ಇರಲ್ಲ, ಅದು ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ. ನಿಮಗೆ ಕೆಲಸ ಇಷ್ಟ ಆದ್ರೆ ಅಂತಂದ್ರೆ ದಿನವಿಡೀ ಜನರ ಸೇವೆನಲ್ಲಿ ಇರುವಾಗ ಅವರು ಆಕ್ಟಿಂಗ್ ಅನ್ನ ಯಾವಾಗ ಮಾಡ್ತಾರೆ ಅಂತ. ನಂದು ಇವಾಗ ಒಂದು ಹೊಸ ಸಿನಿಮಾ ಶುರು ಆಗ್ತಿದೆ. ಡೈರೆಕ್ಟ್ ಹೇಳಿದ್ದಾರೆ ಫೋನ್ ಹಿಡ್ಕೊಂಡಿರಿ ಸರ್ ಯಾವಾಗ್ಲೂ, ಅರ್ಧ ಟೈಮ್ ಅಂತೂ ನೀವು ಚಾರಿಟಿನೇ ಮಾಡ್ತಾ ಇರ್ತೀರಿ, ನಾವು ಆಕ್ಟಿಂಗ್ ಯಾವಾಗ ಮಾಡ್ಸೋಣ. ಸೊ ಸಫರಿಂಗ್ ಇದ್ದೇ ಇರುತ್ತೆ. ಬಟ್ ಲೈಕ್ ಐ ಸೆಡ್, ನಾನು ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಎರಡು ಇಂಪಾರ್ಟೆಂಟ್ ಈಗ ನನಗೆ. ಸರ್ ನನ್ನ ಪ್ರಶ್ನೆ ಏನಂದ್ರೆ, ನಿಮ್ದು ಯಾವ ಹೊಸ ಮೂವಿ ಬರ್ತಾ ಇದೆ? ನಾನು ಇವಾಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ಫತೆ ಅಂತ. ಸೈಬರ್ ಕ್ರೈಮ್ ಬಗ್ಗೆ ಇದೆ. ಅದನ್ನು ಯಾಕೆ ಮಾಡಕ್ ಸಾಧ್ಯ ಆಯ್ತು ಅಂದ್ರೆ, ನಾನು ಜನರಿಗೆ ಹೆಲ್ಪ್ ಮಾಡ್ತಿರುವಾಗ ಫೋನ್ಸ್ ಮುಖಾಂತರ ನನ್ನ ಹೆಸರಲ್ಲಿ ತುಂಬಾ ಫ್ರಾಡ್ ನಡೆದಿದೆ. ಅಂದ್ರೆ ಲೋನ್ ಕೊಡ್ತೀವಿ ಅದು ಇದು ಅಂತ ನಾನೊಂದು 300 FIRs ಮಾಡಿಸಿದೆ ಇಡೀ ಇಂಡಿಯಾದಲ್ಲಿ. ಸೊ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ ಶುರು ಮಾಡಿದಾಗ ನನಗೇನ್ ಅರ್ಥ ಆಯ್ತು ಅಂದ್ರೆ, ಇದೊಂದು ದೊಡ್ಡ ನೆಟ್ವರ್ಕ್ ಇಂಡಿಯಾದಲ್ಲಿ ಅಂತ. ಬರೀ ದೊಡ್ಡವ್ರದ್ದು ಮಾತ್ರ ಅಲ್ಲ, ಬಡವ್ರದ್ದು ಕೂಡ ಅಕೌಂಟ್ ಹ್ಯಾಕ್ ಮಾಡಿ ದುಡ್ಡೆಲ್ಲ ತೆಗಿತಾರೆ ಅದರಿಂದ, ಅದೆಲ್ಲ ನಡೀತಿದೆಯಲ್ಲ. ಸೊ ಅದ್ರ ಮೇಲೆ ನಾನು ಒಂದು ಸಬ್ಜೆಕ್ಟ್ ಬರ್ದೆ, ಅದನ್ನ ಡೆವಲಪ್ ಮಾಡಿದೆ, ನಾನೇ ರಿಸರ್ಚ್ ಮಾಡಿದೆ, ಮತ್ತೆ ಕೆಲವು ಒಳ್ಳೆ ರೈಟರ್ಸ್ ನ ಕೂಡ ಜೊತೆಲಿ ಸೇರಿಸ್ಕೊಂಡೆ. ಫಿಲ್ಮ್ ಹೆಸರು ಫತೆ ಅಂತ. ನಾವು ನೆಕ್ಸ್ಟ್ 10 ದಿನದಲ್ಲಿ ಆನ್ ಫ್ಲೋರ್ ಹೋಗ್ತಾ ಇದೀವಿ. ಈ ಇಯರ್ ಎಂಡ್ಗೆ ರಿಲೀಸ್ ಮಾಡ್ತೀವಿ. ಮೇ ಬಿ ವಿಲ್ ಬಿ ಏಬಲ್ ಟು ಎಂಟರ್ಟೈನ್ ಯು. ನೀವೇನು ಹೇಳ್ತಿದ್ದೀರಿ? ಹೇಳಿ ನೀವು. ಸರ್, ನನ್ನ ಹೆಸರು ವರ್ಷ ಅಂತ. ಮತ್ತೆ ನನಗ್ ಮಾತಾಡಕ್ ಬರಲ್ಲ. ನನ್ನ ಸಾಂಕೇತಿಕ ಹೆಸರು ಇದು. ನಿಮ್ ಹೆಸರು ಹೇಗೆ ಸೋನು ಸೂದ್, ಹಾಗೆ ನನ್ ಹೆಸರು ಈ ತರ ಇದೆ ಸರ್. ನಾವು ಸಾಂಕೇತಿಕ ಭಾಷೆನಲ್ಲಿ ನಿಮ್ ಹೆಸರನ್ನ ಈ ತರ ಕರಿತೀವಿ. ಸರ್, ನನ್ನ ಹತ್ರ ಕೆಲವು ಪ್ರಶ್ನೆಗಳಿದೆ. ಮೊದಲು ನಾನು ನಿಮ್ಗೆ 1-2 ಪ್ರಶ್ನೆಗಳು ಕೇಳ್ತೀನಿ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸರ್. ನನ್ಗೆ ಆಕ್ಟಿಂಗ್ ಕರಿಯರ್ ಅಲ್ಲಿ ನಾನು ನನ್ನ ಡ್ರೀಮ್ಸ್ ನ ಮುಂದುವರ್ಸೋಣ ಅಂತ ಅನಿಸ್ತಾ ಇತ್ತು. ಬಟ್ ಯಾವ ರೀತಿ ನಾನು ಮೂವೀಸ್ ಎಲ್ಲ ನೋಡ್ತಿರುವಾಗ ಅರ್ಥ ಆಗತ್ತೆ ಅಂದ್ರೆ, ಅಲ್ಲಿ ಹೀರೋಯಿನ್ಗಳಿಗೆ ಒಳ್ಳೆ ಚಾನ್ಸ್ ಸಿಗತ್ತೆ ಸರ್. ಆದ್ರೆ ನಮ್ ಥರ ಮಾತಾಡಕ್ ಬರ್ತಾ ಇರೋರ್ಗೆ ಅವಕಾಶ ಸಿಗಲ್ಲ, ನಾವ್ ಆಕ್ಟಿಂಗ್ ಮಾಡಕ್ಕಾಗಲ್ಲ ಅಂತ ನಮ್ಮನ್ನ ತುಳ್ದು ಹಾಕ್ತಾರೆ ಸರ್. ನೀವು ಆಕ್ಟರಾ? ಹೌದು ಸರ್. ಮತ್ತೆ ಈ ತರ ಮತ್ತೆ ಮುಂಚೆ ಕೆಲವೊಂದು ಆಕ್ಟಿಂಗ್ ಅವಕಾಶಗಳಿಗೋಸ್ಕರ ಹೋಗಿದ್ದೆ ನಾನು. ಆದ್ರೆ ಎಷ್ಟೊಂದ್ ಕಡೆ ಫ್ರಾಡ್ಗಳಾಯ್ತು ಸರ್. ಅದರಿಂದ ನಾನು ನನ್ನ ಕನ್ಸನ್ನೇ ಬಿಡ್ಬೇಕಾಗಿ ಬಂತು. ವರ್ಷ, ನಾನು ನಿಮಗೆ ಒಂದೇ ಮಾತು ಹೇಳ್ತೀನಿ, ನೀವು ನಿಮ್ ಡ್ರೀಮ್ನ ಮಾತ್ರ ಬಿಡಬೇಡಿ. ನನಗೆ ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ನಿಮ್ಮ ಎಮೋಷನ್ ಎಕ್ಸ್ಪ್ರೆಸ್ ಮಾಡಿದ್ರಿ. ನಾನು ನಿಮಗೆ ಇಷ್ಟು ಜನರ ಮುಂದೆ, ಸರ್ ಮುಂದೆ ಪ್ರಾಮಿಸ್ ಮಾಡ್ತೀನಿ,
ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ನಿಮಗೆ ನಮ್ಮ ಸಿನಿಮಾ ಫತೆಯಲ್ಲಿ ಖಂಡಿತ ಐ ವಿಲ್ ಮೇಕ್ ಶ್ಯೂರ್ ದಟ್ ಯು ವಿಲ್ ಅಪಿಯರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೋನು, ನಿಮ್ಮ ಈ ಉತ್ಸಾಹ ಇದೆಯಲ್ಲ, ಬಹುಶಃ ಈ ಉತ್ಸಾಹನೇ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಇಲ್ಲ ಸರ್, ನಾನು ಹೇಳಿದ್ನಲ್ಲ ಸರ್, ನಾನು ನಿಮಿತ್ತ ಮಾತ್ರ ಅಂತ. ನನಗೆ ಗೊತ್ತಿಲ್ಲ ಸರ್ ನಾವು ಮೆಸೇಜ್ ಕೊಡಕ್ ಆಯ್ತೋ ಇಲ್ಲೋ ಅಂತ. ಬಟ್ ಐ ಥಿಂಕ್ ಮೋಸ್ಟ್ಲಿ ಅವ್ರಿಗೋಸ್ಕರ ನಾನೇನೋ ಮಾಡ್ಬೇಕಾಗಿತ್ತೇನೋ, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೇನೋ ನಾನು ಅಂತ ಹಾಗ ಅನಿಸ್ತಿದೆ ನನಗೆ. ಬಟ್ ಲೈಕ್ ಐ ಸೆಡ್ ಸರ್, ಏನೇ ಇರ್ಲಿ, ನನ್ನ ಕೈಲಿ ಆಗೋವಂಥದ್ದು ಏನೇ ಇರ್ಲಿ, ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸರ್ ಯಾವಾಗಲೂ. ಸೋನು, ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ವಿಕ್ರಮ್ಜಿತ್ ಸಿಂಗ್ ಸಾನಿ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆ ಮೇಲೆ. ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಸೋನು ಸೂದ್ ಅವರ ಮೇಲೆ. ಅವರನ್ನ ಅವರ ಸಿನಿಮಾ ಜೀವನದ ಬಗ್ಗೆ ಕೇಳಿದ್ವಿ. ಅವರು ಏನು ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದರ ಫಂಡಿಂಗ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಕೇಳಿದ್ವಿ. ಈಗ ನಮ್ಮ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಾಜ್ಯಸಭೆಯ ಮೆಂಬರ್ ವಿಕ್ರಮ್ಜಿತ್ ಸಾಹ್ನಿ ಅವರ ತೀರ್ಪಿನ ಸಮಯ. ಜನ ಹೇಳ್ತಾರೆ ಈ ಜಗತ್ತು ಬದಲಾಗ್ತಾ ಇದೆ ಅಂತ. ಆ ಜಗತ್ತು ಬದಲಾಯಿಸೋನೆ ನಿಜವಾದ ಮನುಷ್ಯ ಅಂತ ಹೇಳ್ತೀನಿ. ಅದ್ಭುತ ಸರ್. ಹಾಗೆ ನೀವು ಸಾಕಷ್ಟು ಜನರಲ್ಲಿ ಭರವಸೆ ಮೂಡಿಸಿದ್ದೀರಾ. ಈಗ ತಾನೇ ನೀವು ಒಬ್ಬ ಡೆಫ್ ಅಂಡ್ ಡಮ್ ಮಗುಗೆ ನಿಮ್ಮ ಫತೆ ಮೂವಿನಲ್ಲಿ ಒಂದು ರೋಲ್ ಕೂಡ ಆಫರ್ ಮಾಡಿದ್ದೀರಾ. ಆದ್ರಿಂದ ಈ ನ್ಯಾಯಾಲಯ ನಿಮ್ಮನ್ನ ರಿಯಲ್ ಲೈಫ್ ಹೀರೋ ಅಂತ ಪರಿಗಣಿಸುತ್ತೆ. ಕೋವಿಡ್ ಟೈಮಲ್ಲಿ ಮೈಗ್ರೆಂಟ್ ಲೇಬರ್ಸ್ ನೋಡ್ಕೊಂಡಿದ್ದೀರಾ, ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ. ನಿಮ್ಮ ಉದ್ದೇಶ ನಂಗೆ ಅರ್ಥ ಆಗುತ್ತೆ, ಯಾಕಂದ್ರೆ ನಾನು ಇದೇ ಫಿಲಾಸಫಿ ನಂಬ್ತೀನಿ. ಎಕ್ಸ್ಟೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ನೀಡಿ ಈಸ್ ಈಕ್ವಲ್ ಟು ಜಾಯ್ನಿಂಗ್ 2 hands ಫಾರ್ ಪ್ರೇಯರ್ಸ್. ಥ್ಯಾಂಕ್ ಯು ಸರ್, ಸೋ ಸ್ವೀಟ್. ಮತ್ತು ನೋಡಿ, ನಮ್ಮೆಲ್ರಿಗೂ ಸಹ ಇದು ಗೊತ್ತಿದೆ, ಈ ಸಿನಿಮಾ ಎಲ್ಲ 3 ಗಂಟೆಯಲ್ಲಿ ಮುಗ್ದು ಹೋಗುತ್ತೆ. ಆದ್ರೆ ರಿಯಲ್ ಫಿಲ್ಮ್, ನೀವು ಮಾಡ್ತಿರೋ ಈ ನಿಸ್ವಾರ್ಥ ಸೇವೆ ಏನಿದೆ ಅದು ನಡೀತಾನೆ ಇರಬೇಕು. ಇನ್ನಷ್ಟು ಜನರನ್ನ ತಲುಪಬೇಕು. ನಿಮ್ಮಿಂದ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ನಡೀಲಿ. ಈ ನ್ಯಾಯಾಲಯ ನಿಮ್ಮನ್ನ ಷರತ್ತಿಲ್ಲದೆ ಬಿಡುಗಡೆ ಮಾಡ್ತಾ ಇದೆ ಮತ್ತು ನಿಮಗೆ ಒಂದು ಸಲಹೆಯನ್ನ ನೀಡುತ್ತೆ. ನೀವು ಇದೇ ರೀತಿ ನಿಮ್ಮ ಸಮಾಜ ಸೇವೆಯ ಕಾರ್ಯವನ್ನ ಮುಂದುವರಿಸಿ ಅಂತ. ಮತ್ತು ಎಲ್ಲ ರೀತಿಯ ವಿವಾದಗಳಿಂದ ನೀವು ದೂರ ಇರಿ, ಜಾಗೃತರಾಗಿರಿ ಮತ್ತು ಟ್ರಾನ್ಸ್ಪರೆನ್ಸಿಯಿಂದ ಕೆಲಸ ಮುಂದುವರಿಸಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ಖಂಡಿತ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಚೆನ್ನಾಗಿ ಅನಿಸ್ತು ಸರ್ ನನಗೆ. ನನ್ನನ್ನು ಯೋಗ್ಯ ಅನ್ಕೊಂಡ್ರಿ ಇಲ್ಲಿ ಈ ಕುರ್ಚಿ ಮೇಲೆ ಬಂದು ಕೂತ್ಕೊಳ್ಳೋಕ್ಕೆ. ಮತ್ತೆ ಜಡ್ಜ್ ಸಾಹೇಬ್ರು ನನ್ನ ಗೌರವದಿಂದ ಬಿಡುಗಡೆ ಮಾಡಿಬಿಟ್ರು. ನಾನು ಫತೆ ಸಿನಿಮಾ ಶೂಟಿಂಗ್ ಮಾಡ್ಕೋಬೋದು ಇವಾಗ. ತುಂಬ ಖುಷಿ ಆಯಿತು ಸರ್. ಈಗ ನೀವು ಹೇಳ್ದ ಹಾಗೆ ಸರ್, ನಮ್ಮ ಜೀವನ ನಾವೇನು ಅನ್ಕೊಂಡಿದ್ವಿ ಅಂದರೆ ಜಸ್ಟ್ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್. ಬಟ್ ಲೈಟ್ಸ್ ಇಲ್ಲ, ಕ್ಯಾಮ್ರಾ ಇಲ್ಲ, ಆ್ಯಕ್ಷನ್ ಅವಶ್ಯಕತೆ ಇದೆ. ನನಗೆ ತುಂಬ ಖುಷಿ ಆಗ್ತಿದೆ ನಿಮ್ಮೆಲ್ಲರ ಮುಂದೆ ಕೂತ್ಕೊಂಡು. ಅದು ಯಾಕೆ ಆಗ್ತಿದೆ ಅಂದರೆ, ಇವತ್ತು ಒಂದು ದೊಡ್ಡ ಸ್ಪೆಷಲ್ ಡೇ ಕೂಡ ಹೌದು. ಆ್ಯಂಡ್ ನಾನು ಭಗವಂತನಿಗೆ ಧನ್ಯವಾದ ಹೇಳ್ತೀನಿ. ಅವನ ಕೃಪೆಯಿಂದ ನಾನು ಇವತ್ತು ಇಲ್ಲಿವರೆಗೂ ಬರಕ್ಕೆ ಸಾಧ್ಯ ಆಗಿದೆ. ಅದು ಅವನ ಕೃಪೆಯಿಂದನೇ. ಇವತ್ತು ನಮ್ಮ ರಜತ್ ಸರ್ ಅವರ ಬರ್ಡೇ. ಸೊ ನಮಗೆ ಒಂದು ಚಿಕ್ಕ ಅವಕಾಶ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು. ಸೊ ಜಡ್ಜ್ ಸಾಹೇಬ್ರೆ, ನಿಮ್ಮ ಅನುಮತಿ ಇದ್ರೆ, ನಿಮ್ಮ ಅನುಮತಿಯಿಂದ ನಾವು ಒಂದು ಕೇಕ್ನ ತರಿಸಿದ್ದೀವಿ ಇಲ್ಲಿಗೆ. ನಿಮ್ಮ ಅನುಮತಿ ಇದ್ರೆ ಓಕೆ. ನನ್ನಂತೂ ಇದು ನಿಜಕ್ಕೂ ಸರ್ಪ್ರೈಸ್. ಹೌದು, ಖಂಡಿತ ಸರ್, ಸರ್ಪ್ರೈಸ್. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಡೇ ಸರ್. ನಾನು ಮಾತ್ರ ಅಲ್ಲ, ನೀವು ಕೂಡ ರಿಸರ್ಚ್ ಮಾಡಿದ್ದೀರಾ. ಹೌದು ಸರ್, ರಿಸರ್ಚ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಹೊರಗಡೆ ಬರ್ಬೋದಾ? ಬನ್ನಿ ಬನ್ನಿ. ನೀವು ಕೂಡ ಎಲ್ರು ಬನ್ನಿ, ಎಲ್ರು ಬನ್ನಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು.